ಎಸ್, ಹರೇ ಕೃಷ್ಣ ಎಲ್ಲರಿಗೂ. ಸೊ 11ನೇ ಅಧ್ಯಾಯ ಮಾಡ್ತಾ ಇದೀವಲ್ಲ ನಾವು. ಇವತ್ತು 11ಗೂ ಮುಗಿಸಿದೀವ? ಇಲ್ಲ ಮಾತಾಜಿ, 11 11ರೂ ಆಗಿದ್ಯಾ? ಇಲ್ಲ 19ಗೂ ಆಗದೆ ಅನ್ಕೋತೀನಿ ಅಲ್ವಾ? ಕರೆಕ್ಟ್, 20ರಿಂದ ಮಾಡ್ಬೇಕು ಇವತ್ತು. ಕರೆಕ್ಟಾ? ಅದು ಜಸ್ಟ್ ಕರೆಕ್ಟ್ ಅಲ್ರು ನಾನು ಹೇಳ್ತಾ ಇರೋದು ಅಲ್ವಾ? ಹೌದು ಮಾತಾಜಿ, 20ರಿಂದ ಮಾಡ್ಬೇಕು ಮಾತಾಜಿ. ಯಾಕಂದ್ರೆ ಚಿಕ್ಕದಾಗಿತ್ತಲ್ಲ, ನಾವು ಪಟ ಮಾಡ್ಕೊಂಡು ಹೋದ್ವಿ. ಇವತ್ತು 20ರಿಂದ ಮಾಡ್ಬೇಕು. ಜಸ್ಟ್ ನಾನು ಎಲ್ಲ ಕಡೆ ಒಂದು ರಿಮೈಂಡರ್ ಹಾಕ್ತೀನಿ. ಅಲ್ಲಿವರೆಗೂ ಶ್ಲೋಕ ಅನುವಾದ ಓದ್ಕೊಂಡು ಹೋಗ್ತೀರಾ? 19ವರೆಗೂ ಬರೀ ಶ್ಲೋಕ ಅನುವಾದ, ಮೊದಲನೇ ಶ್ಲೋಕದಿಂದ 11ನೇ ಅಧ್ಯಾಯದ್ದು. ಒಬ್ರೊಬ್ರು ಒಂದೊಂದ್ ಮಾಡಿ, ಆಗೋದ್ರೆ ಮತ್ತೆ ಇನ್ನೊಂದ್ ರೌಂಡ್ ಮಾಡಿ. ನಾನು ಮೊದಲನೇ ಶ್ಲೋಕ ಹೇಳ್ತೀನಿ. ಓಕೆ ಮಾತಾಜಿ. 11ನೇ ಅಧ್ಯಾಯ. ಅರ್ಜುನೋವಾಚ ಮದ್ ಅನುಗ್ರಹಾಯ ಪರಮಂ ಗುಹ್ಯಂ ಆಧ್ಯಾತ್ಮ ಸಂಹಿತಂ ಯತ್ ತ್ವಯೋಕ್ತಂ ವಚಸ್ತೇನ ಮಹೋಯಂ ವಿಗತೋ ಮಮ. ಅನುವಾದ ಓದಿ ಮಾತಾಜಿ. ನಾವು ಓದ್ತೀನಿ ಮಾತಾಜಿ. ಹಾ. ಅರ್ಜುನ, ಹರೇ ಕೃಷ್ಣ ಮಾತಾಜಿ. ಅರ್ಜುನನು ಹೀಗೆ ಹೇಳಿದನು, ನೀನು ಅನುಗ್ರಹ ಮಾಡಿ ಈ ರಹಸ್ಯವಾದ ಆಧ್ಯಾತ್ಮಿಕ ವಿಷಯವನ್ನು ಉಪದೇಶ ಮಾಡಿದೆ. ಇದರಿಂದ ನನ್ನ ಮೋಹವು ನಾಶವಾಗಿದೆ. ಹರೇ ಕೃಷ್ಣ ಮಾತಾಜಿ. ಬಾಬಾ ಓದ್ಲೆ ಮಾತಾಜಿ. ಬೇಡ, ಬರೀ ಶ್ಲೋಕ ಅನುವಾದ ಅಷ್ಟೇ. ಓಕೆ ಮಾತಾಜಿ. ನೆಕ್ಸ್ಟ್ ಯಾರು ಓದಿ ಮಾತಾಜಿ, 2ನೇ ಶ್ಲೋಕ ಅನುವಾದ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 2. ಭಾವಾಪ್ಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋ ಮಯಾ ತತ್ವ ಕಮಲ ಪತ್ರಾಕ್ಷ ಮಾಹಾತ್ಮ್ಯಮಪಿ ಚಾವ್ಯಯಂ. ಅನುವಾದ: ಕಮಲ ನೇತ್ರನೇ, ಪ್ರತಿಯೊಂದು ಜೀವಿಯು ಹುಟ್ಟು ಮತ್ತು ಸಾವಿನ ವಿಷಯವನ್ನು ನಿನ್ನಿಂದ ವಿವರವಾಗಿ ಕೇಳಿದೆನು. ಎಂದೂ ಕೊನೆಯಾಗದೆ ನಿನ್ನ ವೈಭವಗಳನ್ನು ಅರ್ಥ ಮಾಡಿಕೊಂಡಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಮತ್ತೆ ನೆಕ್ಸ್ಟ್ 3ನೇದು ಯಾರು ಓದ್ತೀರಾ? ಮಾತಾಜಿ. ಶ್ಲೋಕ ಅನುವಾದ ಓದಿ ಮಾತಾಜಿ. ಶ್ಲೋಕ 3. ಏವಮೇತದ್ ಯಥಾತ್ವಮಾತ್ಮಾನಂ ಪರಮೇಶ್ವರ ದೃಷ್ಟುಮಿಚ್ಛಾಮಿ ತೇ ರೂಪಮೈಶ್ವರಂ ಪುರುಷೋತ್ತಮ. ಅನುವಾದ: ಪರಮಪ್ರಭುವೇ, ಪುರುಷೋತ್ತಮನೇ, ನೀನು ನಿನ್ನನ್ನು ವರ್ಣಿಸಿಕೊಂಡಂತೆ ನಿನ್ನ ವಾಸ್ತವ ಸ್ಥಿತಿಯಲ್ಲಿ ನನ್ನ ಮುಂದೆ ನಿನ್ನನ್ನು ಕಾಣುತ್ತೇನೆ. ಆದರೂ ನೀನು ಈ ವಿಶ್ವದ ಅಭಿವ್ಯಕ್ತಿ ಹೇಗೆ ಪ್ರವೇಶಿಸಿರುವೆ ಎಂದು ಕಾಣಲು ಬಯಸುತ್ತೇನೆ. ನಿನ್ನ ಆ ರೂಪವನ್ನು ನೋಡಲು ಬಯಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಮತ್ತೆ ಓದಿ ಮಾತಾಜಿ. ಶ್ಲೋಕ 4. ಮನಸ್ಸೇ ಯದಿ ತಚ್ಚಖಂ ಮಯಾ ದೃಷ್ಟಮಿತಿ ಪ್ರಭೋ ಯೋಗೀಶ್ವರ ತಥೋ ಮೇ ತ್ವ ದರ್ಶಯಾತ್ಮನಮಯಂ. ಅನುವಾದ: ಓ ಪ್ರಭುವೇ, ಯೋಗೀಶ್ವರನೇ, ನಿನ್ನ ವಿಶ್ವರೂಪವನ್ನು ನಾನು ನೋಡಬಲ್ಲೆ ಎಂದು ನೀನು ಭಾವಿಸುವೆಯಾದರೆ ಆ ನಿನ್ನ ಅಪರಿಮಿತ ವಿಶ್ವರೂಪವನ್ನು ತೋರಿಸು. ಹರೇ ಕೃಷ್ಣ. ಹರೇ ಕೃಷ್ಣ. ನಾನ್ ಮೊದಲ ಮಾತಾಜಿ. ಮಾತಾಜಿ. ಶ್ರೀ ಭಗವಾನುವಾಚ ಪಶ್ಯ ಮೇ ಪಾರ್ಥ ರೂಪಾಣಿ ಶತಸ್ತೋತ ಸಹಸ್ರತಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಅನುವಾದ: ದೇವೋತ್ತಮ ಪರಮಪುರುಷನು ಹೇಳಿದನು, ಪೃಥೆಯ ಮಗನಾದ ನನ್ನ ಪ್ರಿಯ ಅರ್ಜುನ, ನನ್ನ ಸಿರಿಗಳನ್ನು ಕೋಟ್ಯಾಂತರ ವಿವಿಧ ದಿವ್ಯ ಮತ್ತು ಬಹುವರ್ಣೀಯ ರೂಪಗಳನ್ನು ನೋಡು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರಾನಶ್ವಿನೋ ಮರುತಸ್ತಥಾ ಬಹೂನ್ಯದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಅನುವಾದ: ಭರತ ವಂಶದಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನ ನೋಡು. ಈವರೆಗೆ ಯಾರೂ ನೋಡಿರದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನ ನೋಡು.
ನೆಕ್ಸ್ಟ್ ಶ್ಲೋಕ. ಮತ್ತೆ ನೆಕ್ಸ್ಟ್ ಶ್ಲೋಕ ಮಾತಾಜಿ. ಯಾವ ಶ್ಲೋಕ ಮಾಡ್ತಿದೀವಿ ಈಗ ನಾವು? ಎಲ್ಲಿವರೆಗೂ ಆಯ್ತು? 6ನೇ ಶ್ಲೋಕದವರೆಗೂ ಆಗಿದೆ, 5 ಆಯ್ತು ಅಷ್ಟೇ. ಮಾಡಿ ಮಾತಾಜಿ, ಸುಧಾ ಮಾತಾಜಿ. ಓದ್ಲ ಮಾತಾಜಿ. ಶ್ಲೋಕ 6. ಪಶ್ಯಾದಿತ್ಯಾನ್ ವಸೂನ್ ರುದ್ರೌ ನಶ್ವಿನೌ ಮರುತಸ್ತಥಾ ಬಹೂನ್ಯ ದೃಷ್ಟ ಪೂರ್ವಾಣಿ ಪಶ್ಚಾಶ್ಚರ್ಯಾಣಿ ಭಾರತ. ಅನುವಾದ: ಭರತ ವಂಶದರಲ್ಲಿ ಶ್ರೇಷ್ಠನೇ ಆದಿತ್ಯರು, ವಸುಗಳು, ರುದ್ರರು, ಅಶ್ವಿನಿ ಕುಮಾರರು ಮತ್ತು ಇತರ ಎಲ್ಲ ದೇವತೆಗಳ ವಿವಿಧ ಅಭಿವ್ಯಕ್ತಿಗಳನ್ನು ಇಲ್ಲಿ ನೋಡು. ಈವರೆಗೂ ಯಾರೂ ನೋಡದಿರುವ ಮತ್ತು ಕೇಳದಿರುವ ಆಶ್ಚರ್ಯಗಳನ್ನು ನೋಡು. ಹರೇ ಕೃಷ್ಣ ಮಾತಾಜಿ. 7. ಬೇರೆ ಯಾರಾದ್ರೂ ಓದ್ತಾರೇನೋ ಮಾತಾಜಿ? ಸಂಗೀತ ಮಾತಾಜಿ ಓದ್ತೀರಾ? ಮಾತಾಜಿ ನಾನು ಓದ್ಲಾ ಮಾತಾಜಿ? ಹರೇ ಕೃಷ್ಣ. ಓದಿ ಓದಿ ಓದಿ. ಮಾತಾಜಿ. ಎಷ್ಟು ಮಾತಾಜಿ? 11ನೇ ಶ್ಲೋಕ, 11ನೇ ಅಧ್ಯಾಯ 7ನೇ ಶ್ಲೋಕ. ನಾನು ಈಗ ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಇಹೈಕಸ್ತಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ಯ ದ್ರಷ್ಟುಮಿಚ್ಛಸಿ. ಅನುವಾದ: ಅರ್ಜುನ, ನೀನು ಏನೇನನ್ನು ನೋಡಲು ಬಯಸುತ್ತೀಯೋ ಅದೆಲ್ಲವನ್ನು ಒಮ್ಮೆಗೆ ಈ ನನ್ನ ದೇಹದಲ್ಲಿ ನೋಡು. ನೀನು ಈಗ ಏನೇನನ್ನು ನೋಡಲು ಬಯಸುತ್ತೀಯೋ ಮತ್ತು ಮುಂದೆ ಏನೇನನ್ನು ನೋಡಲು ಬಯಸಬಹುದು ಅದೆಲ್ಲವನ್ನು ಈ ವಿಶ್ವರೂಪವು ನಿನಗೆ ತೋರಿಸಬಲ್ಲದು. ಚರಾಚರವಾದದ್ದೆಲ್ಲವೂ ಸಂಪೂರ್ಣವಾಗಿ ಒಂದು ಸ್ಥಳದಲ್ಲಿ ಇಲ್ಲಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. 8ನೇ ಶ್ಲೋಕ. ಮಾತಾಜಿ ನಾನು ಓದ್ತೀನಿ ಮಾತಾಜಿ. ಹಾ, ಶ್ಲೋಕ ಓದಿ 8. ಮಾತಾಜಿ. ನಾತು ಮಾಂ ಶಕ್ಯಸೆ ದ್ರಷ್ಟುಮನೇನೈವ ಸ್ವಚಕ್ಷುಷ ದಿವ್ಯಂ ದದಾಮಿ ತೇ ಚಕ್ಷುಃ ಪಶ್ಯೇಮೇ ಯೋಗಮೈಶ್ವರಂ. ಅನುವಾದ: ಆದರೆ ನೀನು ನಿನ್ನ ಈಗಿನ ಕಣ್ಣುಗಳಿಂದ ನನ್ನನ್ನು ಕಾಣಲಾರೆ, ಆದುದರಿಂದ ನಿನಗೆ ದಿವ್ಯವಾದ ಕಣ್ಣುಗಳನ್ನು ಕೊಡುತ್ತೇನೆ, ನನ್ನ ಐಶ್ವರ್ಯ ಯೋಗವನ್ನು ನೋಡು. ಹರೇ ಕೃಷ್ಣ ಮಾತಾಜಿ. 9ನೇ ಶ್ಲೋಕ. ಓದಿ ಮಾತಾಜಿ, ಗೀತಾ ಮಾತಾಜಿ. ಶ್ಲೋಕ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ಪರಂ ರೂಪಮೈಶ್ವರಂ. ಅನುವಾದ: ಸಂಜಯನು ಹೇಳಿದನು, ರಾಜನೇ, ಮಹಾಯೋಗೇಶ್ವರನು, ದೇವೋತ್ತಮ ಪುರುಷನು ಹೀಗೆ ಹೇಳಿ ಅರ್ಜುನನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದನು. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್. 10, 11. ಅನೇಕ ವಕ್ತ್ರ ನಯನಂ ಅನೇಕಾದ್ಭುತ ದರ್ಶನಂ ಅನೇಕ ದಿವ್ಯಾಭರಣಂ ದಿವ್ಯಾನೇಕೋದ್ಯದಾಯುತಂ ದಿವ್ಯಮಾಲ್ಯಾಂಬರಧಾರಂ ದಿವ್ಯಗಂಧಾನುಲೇಪನಂ ಸರ್ವಾಶ್ಚರ್ಯಮಯಂ ದೇವಂ ಅನಂತಂ ವಿಶ್ವತೋಮುಖಂ. ನಾ ಓದ್ತೀನಿ ಮಾತಾಜಿ. ಅನುವಾದ: ಓದಿ. ಅರ್ಜುನನು ಈ ವಿಶ್ವರೂಪದಲ್ಲಿ ಅಸಂಖ್ಯಾತವಾದ ಬಾಯಿಗಳನ್ನು, ಅಸಂಖ್ಯಾತವಾದ ಕಣ್ಣುಗಳನ್ನು, ಅಸಂಖ್ಯಾತವಾದ ಅದ್ಭುತ ದರ್ಶನಗಳನ್ನು ಕಂಡನು. ಆ ರೂಪವು ಅನೇಕ ದಿವ್ಯ ಆಭರಣಗಳಿಂದ ಅಲಂಕೃತವಾಗಿತ್ತು ಮತ್ತು ಮೇಲಕ್ಕೆತ್ತಿದ್ದ ಅನೇಕ ದಿವ್ಯ ಆಯುಧಗಳನ್ನು ಹೊಂದಿತ್ತು. ಆತನು ದಿವ್ಯ ಮಾಲೆಗಳನ್ನು, ವಸ್ತ್ರಗಳನ್ನು ಧರಿಸಿದ್ದನು. ಹಲವು ದಿವ್ಯ ಗ್ರಂಥಗಳನ್ನು ಲೇಪಿಸಿಕೊಂಡಿದ್ದನು. ಎಲ್ಲವೂ ಆಶ್ಚರ್ಯಮಯವಾಗಿತ್ತು, ಉಜ್ವಲವಾಗಿತ್ತು, ಅನಂತವಾಗಿತ್ತು, ವಿಶ್ವತೋಮುಖವಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಜೈ. ನೆಕ್ಸ್ಟ್ 9ನೇ ಶ್ಲೋಕ. ಓದ್ಲೆ ಮಾತಾಜಿ? ಹಾ, ಮಾತಾಜಿ ಓದಿ. ಶ್ಲೋಕ 12. ದಿವಿ ಸೂರ್ಯ ಸಹಸ್ರಸ್ಯ ಭವೇದ್ಯುಗಪದುತ್ಥಿತಾ ಯದಿ ಬಾಹ ಸದೃಶಿ ಸಾ ಸ್ಯಾದ ಭಾಸಸ್ತ್ಯಸ್ಯ ಮಹಾತ್ಮನಃ. ಅನುವಾದ: ಲಕ್ಷಾಂತರ ಸೂರ್ಯರು ಒಟ್ಟಿಗೆ ಆಕಾಶದಲ್ಲಿ ಉದಿಸಿದ್ದರೆ ಅವರ ಪ್ರಭೆಯು ಆ ವಿಶ್ವರೂಪದಲ್ಲಿದ್ದ ಪರಮಪುರುಷನ ತೇಜಸ್ಸನ್ನು ಹೋಲಬಹುದಾಗಿತ್ತು. ಹರೇ ಕೃಷ್ಣ ಮಾತಾಜಿ. ಕಂಟಿನ್ಯೂ ಮಾಡ್ಲ ಮಾತಾಜಿ?
ಮಾತಾಜಿ ಮಾತಾಜಿ ಓದಿ. ನಾವು ಹರೇ ಓದಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಿಶಾಖ ಮಾತಾಜಿ. ಮಾತಾಜಿ. ಶ್ಲೋಕ 13. ತತ್ರೈಕಸ್ಥಂ ಜಗತ್ಕೃತ್ಸ್ನಂ ಪ್ರವಿಭಕ್ತಮನೇಕಧಾ ಅಪಶ್ಯದ್ದೇವದೇವಸ್ಯ ಶರೀರೆ ಪಾಂಡವಸ್ತದಾ. ಅನುವಾದ ಜೈ ಶ್ರೀಲ ಪ್ರಭುಪಾದ್. ಪ್ರಭುವಿನ ವಿಶ್ವರೂಪದಲ್ಲಿ ಸಹಸ್ರ ಭಾಗಗಳಿದ್ದರೂ ವಿಶ್ವದ ಅಮಿತ ವಿಸ್ತರಣಗಳು ಒಂದೇ ಸ್ಥಳದಲ್ಲಿರುವುದನ್ನು ಅರ್ಜುನನು ನೋಡಿದನು. ಹರೇ ಕೃಷ್ಣ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ಮಾತಾಜಿ. 14ನೇದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಓದಿ ಮಾತಾಜಿ. ಯಶೋಧ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 14. ತತಃ ಸ ವಿಸ್ಮಯಾವಿಷ್ಟೋ ಹೃಷ್ಟರೋಮಾ ಧನಂಜಯಃ ಪ್ರಣಮ್ಯ ಶಿರಸಾ ದೇವಂ ಕೃತಂಜಲಿರಾಭಾಷತ. ಅನುವಾದ. ಅನಂತರ ದಿಗ್ಭ್ರಮೆಯಿಂದ ಆಶ್ಚರ್ಯದಿಂದ ರೋಮಾಂಚನಗೊಂಡ ಅರ್ಜುನನು ತಲೆಬಾಗಿ ಪ್ರಣಾಮ ಮಾಡಿ ಕೈಗಳನ್ನು ಮುಗಿದುಕೊಂಡು ಪರಮ ಪ್ರಭುವಿಗೆ ಪ್ರಾರ್ಥನೆಯನ್ನು ಮಾಡಲು ಪ್ರಾರಂಭಿಸಿದನು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮತ್ತೆ 15 ಅಲ್ವಾ? ಯಾರು ಓದ್ತೀರಾ 15ನೇ ಶ್ಲೋಕ? ಓದ್ತೀನ್ರಿ ಮಾತಾಜಿನ. ಓದಿ ಹರೇ ಮಾತಾಜಿ. ಕೃಷ್ಣ. ಪ್ರಣಾಮ್ ಮಾತಾಜಿ. ಪ್ರಣಾಮ. ಲೇಟ್ ಶ್ಲೋಕ 15. ಅರ್ಜುನ ವಾಚ. ಪಶ್ಯಾಮಿ ದೇವಾಂಸ್ತವ ದೇವದೇಹೇ ಸರ್ವಾಂಸ್ತಥಾ ಭೂತ ವಿಶೇಷಘಾನ್ ಬ್ರಹ್ಮಾಣಮೀಶಂ ಕಮಲಾಸನಸ್ಥಂ ಋಷೀಂಶ್ಚ ಸರ್ವಾನುರಗಾಂಶ ದಿವ್ಯಾನ್. ಅನುವಾದ ಜೈ ಪ್ರಭುಪಾದ್. ಅರ್ಜುನನು ಹೀಗೆ ಹೇಳಿದನು, ಪ್ರೀತಿಯ ಪ್ರಭು ಶ್ರೀಕೃಷ್ಣನೇ, ಎಲ್ಲ ದೇವತೆಗಳು ಮತ್ತು ಇತರ ಹಲವಾರು ಜೀವಿಗಳು ನಿನ್ನ ದೇಹದಲ್ಲಿ ಸೇರಿರುವುದನ್ನು ಕಾಣುತ್ತಿದ್ದೇನೆ. ಬ್ರಹ್ಮನು ಕಮಲದ ಮೇಲೆ ಕುಳಿತಿರುವುದನ್ನು, ಶಿವ ಮತ್ತು ಎಲ್ಲ ಋಷಿಗಳನ್ನು ಮತ್ತು ದಿವ್ಯ ಸರ್ಪಗಳನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ನಾವು 16 ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 16. ಅನೇಕ ಬಾಹೂಧರ ವಕ್ತ್ರ ನೇತ್ರಂ ಪಶ್ಯಾಮಿ ತ್ವಾಂ ಸರ್ವತೋನಂತರೂಪಂ ನಾಂತನ ಮಧ್ಯಂ ನ ಪುನಸ್ತವಾದಿಂ ಪಶ್ಯಾಮಿ ವಿಶ್ವೇಶ್ವರ ವಿಶ್ವರೂಪ. ಅನುವಾದ. ವಿಶ್ವೇಶ್ವರನೇ, ವಿಶ್ವರೂಪನೇ, ನಿನ್ನ ದೇಹದಲ್ಲಿ ನಾನು ಎಲ್ಲೆಲ್ಲೂ ಅಮಿತವಾಗಿ ವಿಸ್ತಾರಗೊಂಡ ಅನೇಕಾನೇಕ ತೋಳುಗಳನ್ನು, ಉದರಗಳನ್ನು, ಬಾಯಿಗಳನ್ನು ಮತ್ತು ಕಣ್ಣುಗಳನ್ನು ಕಾಣುತ್ತಿದ್ದೇನೆ. ನಿನ್ನಲ್ಲಿ ಆದಿಯನ್ನಾಗಲಿ ಮಧ್ಯವನ್ನಾಗಲಿ ಮತ್ತು ಅಂತ್ಯವನ್ನಾಗಲಿ ಕಾಣಲಾರೆನು. ಹರೇ ಕೃಷ್ಣ ಮಾತಾಜಿ. 17 ಓದ ಮಾತಾಜಿ. ಯಾರು ಓದ್ತೀರಾ? 17 ಶ್ಲೋಕ 17 ಓದ್ಲಾ ಮಾತಾಜಿ? ಪ್ರಭುಜಿ ಓದಿ. ಓಕೆ ಮಾತಾಡ್ತೀನಿ. ಹರಿ ಕೃಷ್ಣ. ಶ್ಲೋಕ 17. ಶ್ರೀಲ ಪ್ರಭುಪಾದ್ ಕಿ ಜೈ. ಕಿರೀಟಂ ಗಜನಂ ಚಕ್ರಿಣಂ ಚ ತೇಜೋರ್ವಾಸಿ ಸರ್ವತೋ ದೀಪ್ತಿಮಾಂತಂ ಪಶ್ಯಾಮಿ ತ್ವಾಂ ಧನಿಷ್ಠಂ ಸಮಂಧಾದ್ ದೀಪ್ತಾನಲಾರ್ಕುಧ್ಯತಿ ಪ್ರಮೇಯಂ. ಅನುವಾದ. ನಿನ್ನ ರೂಪವನ್ನು ನೋಡುವುದು ಕಷ್ಟ, ಏಕೆಂದರೆ ನಿನ್ನ ರೂಪದ ಪ್ರಭೆಯು ಪ್ರಜ್ವಲಿಸುವ ಉರಿಯಂತೆ ಅಥವಾ ಅಳತೆಗೆ ಸಿಕ್ಕದ ಸೂರ್ಯ ಪ್ರಭೆಯಂತೆ ಸುತ್ತಲೂ ಹರಡಿದೆ. ಆದರೂ ನಾನು ಈ ಪ್ರಕಾಶಮಾನವಾದ ರೂಪವು ವಿವಿಧ ಕಿರೀಟಗಳಿಂದ, ಗದೆಗಳಿಂದ ಮತ್ತು ಚಕ್ರಗಳಿಂದ ಅಲಂಕೃತವಾಗಿರುವುದನ್ನು ಎಲ್ಲೆಲ್ಲೂ ಕಾಣುತ್ತಿದ್ದೇನೆ. ಹರಿಕೃಷ್ಣ ಮಾತಾಡಿ. ದಂಡವತ್ ಪ್ರಣಾಮ. 18 ಹರೇ ಕೃಷ್ಣ ಮಾತಾಜಿ. ಹಾ ಮಾತಾಜಿ. ಶ್ಲೋಕ 18. ತ್ವಮಾಕ್ಷರಂ ಪರಮಂ ವೇದಿ ತವಯಂ ತ್ವಮಸ್ಯ ವಿಶ್ವಸ್ಯ ಪರಮಂ ನಿಧಾನಂ ತ್ವಮವ್ಯಯಃ ಶಾಶ್ವತ ಧರ್ಮಗುಪ್ತಾ ಸನಾತನಸ್ತ್ವಂ ಪುರುಷೋ ಮತೋ ಮೇ. ಅನುವಾದ. ನೀನು ಪರಮವಾದ ಆದಿಲಕ್ಷ್ಯವು, ನೀನು ಎಲ್ಲ ವಿಶ್ವದ ಕಟ್ಟ ಕಡೆಯ ವಿಶ್ರಾಂತಿ ತಾಣ, ನಿನಗೆ ಕ್ಷಯವೇ ಇಲ್ಲ ಮತ್ತು ನೀನು ಅತ್ಯಂತ ಪ್ರಾಚೀನನು, ನೀನು ಸನಾತನ ಧರ್ಮದ ಪಾಲಕನು, ದೇವೋತ್ತಮ ಪರುಷನು. ಇದು ನನ್ನ ಅಭಿಪ್ರಾಯ. ಹರೇ ಕೃಷ್ಣ ಮಾತಾಜಿ. 19 ನಾನೇ ಮಾಡ್ತೀನಿ.
ಅನಾದಿಮಧ್ಯಾಂತಂ ಅನಂತ ವೀರ್ಯಂ ಅನಂತ ಬಾಹುಂ ಶಶಿಸೂರ್ಯನೇತ್ರಂ ಪಶ್ಯಾಮಿ ತ್ವಾಂ ಹುತಾಶವಕ್ತ್ರಂ ಸ್ವತೇಜಸಾ ವಿಶ್ವಮಿದಂ ತಪಂತಂ. ಅನುವಾದ ಓದ್ತೀನಿ ಮಾತಾಜಿ ನಾನು. ನಿನಗೆ ಆದಿ ಮಧ್ಯ ಅಥವಾ ಅಂತ್ಯಗಳಿಲ್ಲ, ನಿನ್ನ ಮಹಿಮೆಗೆ ಮಿತಿ ಇಲ್ಲ. ನಿನಗೆ ಅಸಂಖ್ಯಾತ ಬಾಹುಗಳಿವೆ, ಸೂರ್ಯ ಚಂದ್ರರು ನಿನ್ನ ಕಣ್ಣುಗಳು, ಪ್ರಜ್ವಲಿಸುವ ಉರಿಯು ನಿನ್ನ ಬಾಯಿಯಿಂದ ಹೊರಬಂದು ನಿನ್ನ ಪ್ರಕಾಶವು ಇಡೀ ವಿಶ್ವವನ್ನು ಸುಡುತ್ತಿರುವುದನ್ನು ಕಾಣುತ್ತಿದ್ದೇನೆ. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಸೊ ಇವಾಗ 19 ನಾವು ಮಾಡಿದ್ವಿ. ಇಲ್ಲಿವರೆಗೂ ಭಗವಂತನ ವಿಶ್ವರೂಪನ ದರ್ಶನ ನಾವು ನೋಡ್ತಾ ಇದ್ದೀವಿ. ಈಗ 20ರಿಂದ ನಾವು ಕಂಟಿನ್ಯೂ ಮಾಡೋಣ. ಸೊ ಭಗವಂತ ಇನ್ನೇನೇನ್ ತೋರಿಸ್ತಾನೆ, ಅದಾದ್ಮೇಲೆ ಅರ್ಜುನನ ಒಂದು ಅವನ ಒಂದು ಕಂಡೀಷನ್ ಏನಾಗತ್ತೆ ಅನ್ನೋದು ಕೂಡ ನಮ್ಗೆ ಮುಂದೆ ತಿಳಿಯತ್ತೆ. ಸೊ ವಿಶ್ವರೂಪದ ದರ್ಶನ ನಮ್ಗೆಲ್ರಿಗೂ ತೋರಿಸ್ತದನ್ ಭಗವಂತ. ದ್ಯಾವಾ ಪೃಥಿವ್ಯೋ ಇದಂ ಅಂತರಂ ಹಿ ವ್ಯಾಪ್ತಂ ತ್ವಯೈಕೇನ ದಿಶಶ್ಚ ಸರ್ವಾಃ ದೃಷ್ಟ್ವಾದ್ಭೂತಂ ರೂಪಂ ಉಗ್ರಂ ತವೇದಂ ಲೋಕತ್ರಯಂ ಪ್ರವ್ಯಥಿತಂ ಮಹಾತ್ಮನ್. ಅನುವಾದ: ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು, ಎಲ್ಲ ಲೋಕಗಳನ್ನು, ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೆ. ಮಹಾತ್ಮನೇ, ಈ ಅದ್ಭುತವಾದ ಮತ್ತು ಉಗ್ರವಾದ ರೂಪವನ್ನು ಕಂಡು ಎಲ್ಲ ಲೋಕವ್ಯೂಹ ಭಯಗೊಂಡಿವೆ. ಹರೇ ಕೃಷ್ಣ ಮಾತಾಜಿ. ಏನಂತಾನೆ ಇವಾಗ ಭಗವಂತ ವಿಶ್ವರೂಪ ತೋರಿಸ್ತಾ ಇರೋದನ್ನ ನೋಡಿ ಅರ್ಜುನ ಏನಂತಿದ್ದಾನೆ, ದೇವೋತ್ತಮ ಪರಮಪುರುಷನ 6 ಐಶ್ವರ್ಯಗಳಿಗೆ ಮಿತಿಯೇ ಇಲ್ಲ. ಅಲ್ಲ ಸಾರಿ, ಏನದು, ನೀನು ಒಬ್ಬನೇ ಆದರೂ ನೀನು ಆಕಾಶವನ್ನು ಎಲ್ಲ ಲೋಕಗಳಲ್ಲೂ ಅವುಗಳ ನಡುವಣ ಎಲ್ಲ ಸ್ಥಳವನ್ನು ವ್ಯಾಪಿಸಿದ್ದೀಯೆ. ಈ ಅದ್ಭುತವಾದ ಉಗ್ರವಾದ ರೂಪವನ್ನು ಕಂಡು ಎಲ್ಲ ಲೋಕವ್ಯೂಹ ಭಯಗೊಂಡಿವೆ. ಯಾರು ನೋಡಿರೋಕ್ ಸಾಧ್ಯ? ಇಲ್ಲಿ ಈ ಒಂದು ವಿಶ್ವರೂಪನ ಯಾವ ದೇವತೆಗಳು ಕೂಡ ನೋಡಿರೋಕ್ ಸಾಧ್ಯ ಇಲ್ಲ. ಈಗ ಕೇವಲ ಅರ್ಜುನ ಕೇಳ್ತಾ ಇರೋದ್ರಿಂದ ಇಡೀ ವಿಶ್ವದಲ್ಲಿ ಎಲ್ಲಾರ್ಗೂ ಈ ಒಂದು ದರ್ಶನ ಅನ್ನೋದು ಸಿಗ್ತಾ ಇದೆ. ಸೊ ಎಲ್ಲಾರು ವಿಶ್ವರೂಪ ನೋಡ್ತಾ ಇದಾರಾ? ಯಾರ್ಯಾರು ನೋಡ್ತಾ ಇದಾರೆ ವಿಶ್ವರೂಪನ? ಅರ್ಜುನ ಮಾತ್ರ ನೋಡ್ತಾ ಇದ್ದಾನೆ ಮಾತಾಜಿ. ಎಲ್ಲಾ ಲೋಕವ್ಯೂಹ ಭಯಗೊಂಡಿದೆ. ಯಾರ್ಯಾರಿಗೆ ಈ ಒಂದು ದೃಷ್ಟಿಕೋನ ಕೊಟ್ಟಿದ್ದಾನೋ ಭಗವಂತ ಅವರೆಲ್ಲ ನೋಡೋದಕ್ಕೆ. ಅಲ್ಲಿರೋರ್ಗೆಲ್ಲ ಕಂಡಿರ್ಲಿಲ್ವಾ ಮಾತಾಜಿ? ಅರ್ಜುನ ಅಷ್ಟೇ ನೋಡಿದ್ರ ಅಂತ? ಅರ್ಜುನಗ್ ಮಾತ್ರ ಕೃಷ್ಣ ಕೊಟ್ಟಿರೋದ ಕಣ್ಣು ನೋಡೋದಿಕ್ಕೆ. ಜೊತೆಗೆ ಸಂಜಯ ಕೂಡ ನೋಡ್ಬೋದಲ್ವಾ? ಸಂಜಯ್ ಧೃತರಾಷ್ಟ್ರ ನೋಡ್ತಾ ಇದ್ದಾನೆ, ಸಂಜಯಗೂ ಕಾಣಿಸ್ತಾ ಇದ್ದಾನೆ ವಿಶ್ವರೂಪ. ಹೌದಾ? ಹಾಗಾಗಿ ಇಡೀ ಲೋಕವ್ಯೂಹ ಭಯಗೊಂಡಿವೆ ಅಂತ. ಸೊ ದ್ಯಾವ ಪೃಥ್ವ್ಯೋ ಅಂದ್ರೆ ಸ್ವರ್ಗ ಮತ್ತು ಭೂಮಿಗಳ ನಡುವಿನ ಸ್ಥಳ, ಮತ್ತು ಲೋಕತ್ರಯಂ 3 ಲೋಕಗಳು. ಈ ಶ್ಲೋಕದಲ್ಲಿ ಮಹತ್ವದ ಶಬ್ದಗಳು, ಏಕೆಂದರೆ ಪ್ರಭುವಿನ ಈ ವಿಶ್ವರೂಪವನ್ನು ಅರ್ಜುನನು ಮಾತ್ರವಲ್ಲದೆ ಇತರ ಲೋಕವ್ಯೂಹಗಳಲ್ಲಿರುವವರು ನೋಡಿದರು ಎಂದು ಕಾಣುತ್ತದೆ. ಬೇರೆ ಲೋಕದಲ್ಲಿರೋರು ನೋಡ್ತಾ ಇದಾರೆ ಮಾತಾಜಿ. ಬೇರೆ ದೇವತೆಗಳಿಗೆ ಆ ಚಕ್ಷು ಇದೆ ಅಂತಿದ್ದಾರೆ. ಸಾಧಾರಣ ವ್ಯಕ್ತಿಗಾದ್ರೆ ಭಗವಂತನ ಕೃಪೆ ಬೇಕು. ಬಟ್ ಭಗವಂತನ ಪ್ರತಿನಿಧಿಗಳಂತ ದೇವತೆಗಳೇನಿದಾರೋ ಬೇರೆ ಬೇರೆ ಲೋಕದಲ್ಲಿ ಅವ್ರಿಗೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಪವರ್ಸ್ ಇರುತ್ತೆ. ಅಂದ್ರೆ ಅವ್ರಿಗೆಲ್ಲ ಆಧ್ಯಾತ್ಮಿಕ ಶಕ್ತಿ ಇರುತ್ತೆ. ಯಾಕಂದ್ರೆ ನಾ ಹೇಳಿದ ಬ್ರಹ್ಮಲೋಕದವರೆಗೂ ಇಲ್ಲಿ ಮನುಷ್ಯ ಲೋಕದಲ್ಲಿ, ಭೂಲೋಕದಲ್ಲಿ ನಮ್ಮ ಶರೀರ ಭೂಮಿಯಿಂದ ಮಾಡಿರೋದು ಅಲ್ವಾ? ಅರ್ತ್ ಕಾಂಪೋಸಿಷನ್ ನಮ್ದು ಜಾಸ್ತಿ ಇರೋದು. ಮೇಲ್ ಹೋಗ್ತಾ 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 ಬುದ್ಧಿಯಿಂದ ಮಾಡಿರೋದು. ಆ ತರ ಎಲ್ಲ ಇದೆ. ಹಾಗಾಗಿ ಈ ಮೇಲ್ಲೋಕದಲ್ಲಿರೋ ವ್ಯಕ್ತಿಗಳಿಗೆ ಕೂಡ ಕೃಷ್ಣನ ಈ ಒಂದು ದರ್ಶನ ನೋಡೋದಕ್ಕೆ ಆಗ್ತಿದೆ ಎಂದು ಕಾಣುತ್ತದೆ. ಅರ್ಜುನನು ವಿಶ್ವರೂಪವನ್ನು ಕಂಡದ್ದು ಕನಸಾಗಿರಲಿಲ್ಲ. ಪ್ರಭುವು ಯಾರಿಗೆ ದಿವ್ಯ ದೃಷ್ಟಿಯನ್ನು ಕರುಣಿಸಿದನೋ ಅವರೆಲ್ಲರೂ ಈ ರಣರಂಗದಲ್ಲಿನ ಈ ವಿಶ್ವರೂಪವನ್ನು ಕಂಡರು. ಯಾರ್ಯಾರಿಗೆ ಕೊಟ್ಟಿದ್ದಾನೆ ಭಗವಂತ ಈ ಒಂದು ಕರುಣೆ? ಅರ್ಜುನನಿಗೆ, ಸಂಜಯನಿಗೆ ಅವ್ರ ಗುರುವಿಂದ ಸಿಕ್ಕಿದೆ. ಹಾಗಾಗಿ ಯಾರ್ಯಾರಿಗೆ ಈ ಒಂದು ಕರುಣೆ ಸಿಕ್ಕಿದೆಯೋ ಅವ್ರು ಮಾತ್ರ ನೋಡ್ಲಿಕ್ಕೆ ಸಾಧ್ಯ. ಸೊ ನಮಗೂ ಈ ಕರುಣೆ ಸಿಕ್ಕಿದೆ ಅಲ್ವಾ? ನಾವು ಇವಾಗೆಲ್ಲ ಕೇಳ್ಬಿಟ್ಟು ನಮ್ಗೆ ನಾವು ಊಹಿಸ್ಕೋಬಹುದು ಭಗವಂತನ ಒಂದು ವಿಶ್ವರೂಪ ಹಿಂಗಿದೆ ಅನ್ನೋದು ಈ ಒಂದು ವಿವರಣೆಯಿಂದ ಅಲ್ವಾ? ಹರೇ ಕೃಷ್ಣ ಮಾತಾಜಿ. ಮತ್ತೆ ಇವ್ರು ಘಟಧ್ವಜ ಮಗನು ನೋಡ್ತಾನಲ್ರಿ ಮಾತಾಜಿ? ಭೀಮನ ಮಗ, ಭೀಮನ್ ಮಗ. ಹೌದಾ? ನೋಡ್ತಾರ ಅಂತ ಹೇಳಿದ್ಯಾ? ನಿಮ್ಗೆ ಗೊತ್ತಿರಂಗೆ ನಂಗದ ಐಡಿಯಾ ಇಲ್ಲ ಮಾತಾಜಿ. ನಾನು ನೋಡ್ಕೊಂಡು ಕ್ಲಾರಿಫೈ ಮಾಡ್ಕೊಂಡು ಹೇಳ್ತೀನಿ. ಕ್ಲಾಸ್ ನಲ್ಲಿ ಇದ್ದಾಗ ಕೇಳಿದ್ದೆ ರೀ ಮಾತಾಜಿ.
ಹಂಗಾಗಿ ಅವ್ರು ಬರೀ ಘಟೋತ್ಕಚ ಅಂದ್ರೆ ಅವ್ರದ್ದು ತಲಿನ ಅಲ್ಲಿ ಹಾ ಇದ್ರ ಗುಡ್ಡದ ಮೇಲೆ ಮೇಲೆ ಮಾತಾಜಿ, ಖಾಟು ಗುಡ್ಡದ ಶ್ಯಾಮ್ ಮೇಲೆ. ಅಂತಾರ್ರಿ ಮಾತಾಜಿ. ಖಾಟು ಹಾ ಶ್ಯಾಮ್ ರಾಜಸ್ಥಾನದಲ್ಲಿದೆ ಮಾತಾಜಿ ಗುಡಿ ಅದು ಖಾಟು ಹಾ ಶ್ಯಾಮ್. ಹಾ ಹಾ ಬರೀ ಇದು ಅಂತೆ, ಅಂದ್ರೆ ಯುದ್ಧ ಮಾಡ್ಬೇಕಾದ್ರೆ ಅರ್ಜುನ ನಾನ್ ಜಾಸ್ತಿ ಜನನ ಕೊಂದೆ ಅಂತ ವಾದ ಮಾಡ್ಬೇಕಾದ್ರೆ ಅವ್ರು ಹೋಗಿ ಅಲ್ಲಿ ಅಂದ್ರೆ ಅವ್ರೇನ್ ತಲೆ ಇಟ್ಟಿರ್ತಾರಲ್ಲ, ಕೃಷ್ಣ ಇಟ್ಟಿರ್ತಾರಲ್ಲ ಈಗ, ಅಂದ್ರೆ ಅವ್ರು ಹೇಳಿರ್ತಾರಲ್ಲ ಯಾರು ಸೈನ್ಯ ಸೋಲುತ್ತೋ ನಾನು ಅವ್ರ ಪಕ್ಷ ತಗೋತೀನಿ ಅಂದಾಗ ಇವನು ಗೆಲ್ಲಕ್ ಬಿಡಲ್ಲ ಅಂತ ಅಂದ್ಬಿಟ್ಟು ಅವ್ನ್ ಏನ್ ಮಾಡ್ತಾರ ಅವ್ನ ತಲೆನ ಅಲ್ಲಿ ಮೇಲ್ ಒಯ್ದು ಇಟ್ಟಾಗ ಅದು ಎಲ್ಲ ಯುದ್ಧ ನೋಡ್ತಾನಂತೆ. ಯುದ್ಧ ಅವ್ರ ಹರೇ ಆ ಕೃಷ್ಣ ಮಾತಾಜಿ. ಹಲೋ, ಲಾಸ್ಟಿಗೆ ಏನಾಗುತ್ತೆ, ಇವ್ರು ವಾದ ಮಾಡ್ತಿರ್ತಾರೆ ಅರ್ಜುನ ಮತ್ತೆ ಭೀಮಾ ಅವರು. ಅಲ್ಲಿ ಹೋಗಿ ಕೇಳಿದಾಗ ಅವ್ರಿಗೆ ಕೇಳ್ತಾರಂತ, ಅವನು ಯುದ್ಧ ಮಾಡೋದೆಲ್ಲ ನೋಡಿದಾನೆ, ಕೇಳೋಣ ಅಂತ ಹೋದಾಗ ಅವ್ನ್ ಹೇಳ್ತಾನಂತೆ, ನೀವ್ ಯಾರು ನೋಡ್ದಿದ್ದೀರಾ, ನಾನ್ ನೋಡಿಲ್ಲ, ಬಟ್ ಅಲ್ಲಿ ಸುದರ್ಶನ ಚಕ್ರ ಓಡಾಡ್ತಿರೋದ್ ಮಾತ್ರ ನಾನ್ ನೋಡ್ದೆ ಅಂತ ಹೇಳ್ತಾನೆ. ನಾನು ಕೇಳಿದ್ದೀನಿ ಮಾತಾಜಿ, ಕರೆಕ್ಟ್. ಹೇಳಿ ಪ್ರಭುಜಿ. ಬರ್ಬರಿ ಅಂತ ಅವ್ರ ಹೆಸರು. ಅವರು ಬರ್ಬರಿ. ಅಂದ್ರೆ ಬರ್ಬರಿ, ಅವ್ರಿಗೆ ಖಾಟು ಶ್ಯಾಮ್ ಅಂತಾನು ಪೂಜಿಸ್ತಾರೆ. ಶ್ರೀಕೃಷ್ಣ ಪರಮಾತ್ಮನಿಗೆ ಗೊತ್ತಿರುತ್ತೆ, ಅವ್ರಿಗೆ ವರ ಇರುತ್ತೆ ಆಕ್ಚುಲಿ ಖಾಟು ಶ್ಯಾಮ್ ಅವ್ರಿಗೆ. ಅವ್ರಿಗೆ ಹೇಳ್ತಾರೆ ಲೈಕ್ 3 ಬಾಣದಿಂದ ನಾನು ಪೂರಾ ಯುದ್ಧನೇ ಮಹಾಭಾರತನೇ ನಿಲ್ಸೋ ಶಕ್ತಿ ನನ್ನಲ್ಲಿದೆ ಅಂತ ಅವ್ರಿಗೆ ವರ ಇರುತ್ತೆ. ಸೊ ಅದನ್ನ ಭಗವಂತ ಪರೀಕ್ಷಿಸ್ಬೇಕಂತ ಏನಂತಾರೆ, ಒಂದು ವಿಟ ವೃಕ್ಷದ ಕೆಳಗಡೆ ಇದ್ದಾಗ ಅವ್ರು ಹೇಳ್ತಾರೆ, ಈ ಮರದಲ್ಲಿ ಎಷ್ಟು ಲೈಕ್ ಎಲೆಗಳಿದೆ ಅಲ್ಲ, ಇದನ್ನ ಎಲ್ಲವನ್ನು ಒಂದೇ ಬಾಣದಲ್ಲಿ ಭೇದಿಸಕ್ಕಾಗತ್ತಾ ನಿಮಗೆ ಅಂತ ಕೇಳ್ತಾರೆ. ಹಾ ಪ್ರಭು, ನೀವು ನೋಡ್ಬೋದು, ನಾನು ತೋರಿಸ್ತೀನಿ ಅಂತ ಹೇಳ್ತಾರೆ. ಒಂದೇ ಬಾಣದಿಂದ ಗಿಡದಲ್ಲಿರೋ ಎಲ್ಲಾ ಎಲೆಗಳನ್ನು ಭೇದಿಸ್ತಾರೆ ಮಾತಾಜಿಯವರು ಎಟ್ ಎ ಟೈಮ್. ಸೊ ಹ್ಯಾವ್ ಅ ದ್ಯಾಟ್ ಮಚ್ ಆಫ್ ಪವರ್. ಸೊ ಭಗವಂತ ಏನ್ ಮಾಡ್ತಾನೆ, ಒಂದ್ ಎಲೆನ ಕಾಲಲ್ಲಿ ಮುಚ್ಚಿಡ್ತಾನೆ. ಸೊ ಅದು ಕಟ್ ಆಗತ್ತಾ ಇಲ್ವಾ ಅಂತ, ಅದು ಕಟ್ ಆಗಿರತ್ತೆ. ಸೊ ಹ್ಯಾವ್ ದ್ಯಾಟ್ ಪವರ್. ಸೊ ಅದಕ್ಕೆ ಭಗವಂತ ಏನಂತಾನೆ, ಇವನೇನಾದ್ರೂ ರಣಭೂಮಿಗೆ ಬಂದ್ರೆ ಈ ಯುದ್ಧ ಇಷ್ಟೊಂದ್ ದಿವಸ ನಡೆಯೋದನ್ನ ಒಂದೇ ಅವರಲ್ಲಿ ಮುಗಿಸ್ಬಿಡ್ತಾನೆ 3 ಬಾಣದಿಂದ. ಸೊ ಬೇಡ ಅಂತ ಹೇಳಿ ಭಗವಂತ ಏನ್ ಮಾಡ್ತಾನೆ, ಬ್ರಾಹ್ಮಣ ರೂಪದಲ್ಲಿ ಹೋಗಿ ಅವನ ಶಿಷ್ಯವನ್ನ ದಾನವಕ್ಕೆ ಕೇಳ್ತಾನೆ. ಸೊ ಅದಕ್ಕೆ ಅವನು ಗೊತ್ತಾಗತ್ತೆ ಇದು ಯಾರು ಅಂತ ನನ್ಗೆ ಗೊತ್ತಾಗತ್ತೆ, ನಿಮ್ಮ ವಿಶ್ವರೂಪ ತೋರಿಸಿ ಅಂತ ಹೇಳಿದಾಗ ಅವಾಗ ಭಗವಂತ, ನಾನು ಶ್ರೀಕೃಷ್ಣ ಪರಮಾತ್ಮ, ಅದು ವಿಷ್ಣುವಿನ ವಿಶ್ವರೂಪದಲ್ಲಿ ತೋರಿಸ್ತಾರೆ, ಇದು ನಾನು ಈ ತರ ಅಂತ. ಅವಾಗ ಅವ್ರಿಗೆ ಹೇಳ್ತಾರೆ, ನಾನ್ ಮಾಡ್ತಿರೋದು ಧರ್ಮದ ಕೆಲಸ. ಸೊ ಧರ್ಮ ನಡಿಬೇಕಂದ್ರೆ ನೀವು ಸಹಾಯ ಮಾಡ್ತೀನಂದ್ರೆ ನಿಮ್ಮ ಶೀಶವನ್ನ ದಾನವಾಗಿ ನನಗೆ ಕೊಡಬೇಕು ಅಂತ. ಸೊ ಅವಾಗ ಅವ್ರೇನಂತಾರೆ, ಆಯ್ತು, ನಾನು ಆಕ್ಚುಲಿ ಅವರು ಮಾತು ಕೊಟ್ಟಿರ್ತಾರ ಅಮ್ಮನ್ಗೆ, ಯಾವ ಪಕ್ಷದಲ್ಲಿ ಯುದ್ಧದಲ್ಲಿ ಯಾವ ಪಕ್ಷದಲ್ಲಿ ಯಾವ ಮನುಷ್ಯ ಸೋಲ್ತಾನೋ ಆ ಪಕ್ಷಕ್ಕೆ ನಾನು ಸಾರಥಿಯಾಗಿ ಯುದ್ಧ ಮಾಡ್ತೀನಿ ಅಂತ. ಸೊ ಅವ್ರ ಅಮ್ಮನಿಗೆ ಕೊಟ್ಟಿರೋ ಮಾತುಗೋಸ್ಕರ ಅವರು ಯುದ್ಧ ಮಾಡಕ್ಕೆ ಲೈಕ್ ಕೌರವರು ಇದಕ್ಕೆ ರೆಡಿ ಆಗಿರ್ತಾರೆ. ಸೊ ಅವಾಗ ಏನಂತಾರೆ, ಇವನು ಕೃಷ್ಣ ಪರಮಾತ್ಮ ಏನ್ ಬಂದ್ರೆ ಎಲ್ಲ ಕೆಟ್ಟೋಗುತ್ತೆ, ಧರ್ಮ ನಡೆಯಲ್ಲ, ಸೊ ಬೇಡ ಅಂತ ಹೇಳಿ, ಸೊ ಯುದ್ಧನ ಈ ತರ ಹಾಳಾಗ್ಬಾರ್ದು ಅಂತ, ಧರ್ಮ ನಡಿಬೇಕು, ಈ ತರ ಮಾಡ್ತಿದ್ದೀನಿ ಅಂತ, ಧರ್ಮೋ ರಕ್ಷಿತ ಅಂತ ಅವ್ರು ಹೇಳ್ತಾರೆ. ಹೇಳಿದ ತಕ್ಷಣ ಅವ್ರು ಏನ್ ಮಾಡ್ತಾರೆ, ಸರಿ ಹಾಗಿದೆ ಅಂತ ಅವ್ರು ಏನ್ ಮಾಡ್ತಾರೆ, ತಮ್ಮ ಶೀಶವನ್ನ ಕತ್ತರಿಸಿ ಭಗವಂತನಿಗೆ ಕೊಡ್ತಾರೆ. ಕೊಡೋಕ್ಕಿಂತ ಮುಂಚೆ ಒಂದು ವರ ಕೇಳ್ತಾರೆ ಅವರು. ಸೊ ಇದೇನ್ ನೀವು ಮಾಡ್ತಿದ್ದೀರಾ ಧರ್ಮಕ್ಕೋಸ್ಕರ, ಬಟ್ ಇದು ಎಲ್ಲಾ ಯುದ್ಧ ಮುಗಿಯೋವರೆಗೂ ನಾನು ನೋಡ್ಬೇಕು, ಸೊ ನೀವು ನಂಗೆ ವರ ಕೊಡಿ ಅಂತ. ಅದಕ್ಕೆ ಭಗವಂತ ಅವ್ರು ಮಾಡಿರೋ ದಾನದಿಂದ ಅವ್ರ ಏನಂತಾರೆ, ಸರಿ ಆಯ್ತು ಅಂತ ಒಂದು ವೃಕ್ಷದಲ್ಲಿ ಅವರ ಅಂದ್ರೆ ಮಧ್ಯದಲ್ಲಿ ಅವ್ರದ್ದು ಒಂದು ಸ್ಥಿರವನ್ನ ಇಟ್ಟು ಪೂರ ಎಲ್ಲ ನೋಡೋ ತರ ಅವ್ರಿಗೆ ಅವಕಾಶ ಕೊಡ್ತಾರೆ. ಆಮೇಲೆ ಇದು ಬಿಟ್ಟು ಇನ್ನೊಂದು ಅವ್ರಿಗೆ ವರದಾನ ಕೊಡ್ತಾರೆ. ಸಪೋಸ್ ಇವಾಗ ನನ್ನಿಂದ ಯಾರಿಗಾದ್ರೂ ಏನಾದ್ರು ಒಂದು ವರ ಸಿಕ್ಕಿರತ್ತೆ, ಏನಾದ್ರು ಒಂದು ಆಗಿರುತ್ತೆ. ಸೊ ಆ ವರ ಏನಾದ್ರು ಯಾಕಂದ್ರೆ ಇವಾಗ ಕೆಟ್ಟದಾಗ್ಬೋದು, ಏನು ಭಗವಂತನ ಅವ್ರ ಕರ್ಮ ಫಲದಿಂದ ಅವ್ರಿಗೆ ಸಿಕ್ಕಿರೋ ಅದು ವರ. ಸೊ ಅದೇನಾದ್ರೂ ಆಗ್ಲಿಲ್ಲ ಅಂತಂದ್ರೆ ಭಗವಂತ ನಾನ್ ಬರ್ದಿರೋದು ಸುಳ್ಳು ಆಗ್ಬೋದು, ನಿನ್ನ ದೇವಸ್ಥಾನಕ್ಕೆ ಬಂದು ಯಾರು ನಿನ್ಗೆ ಭಕ್ತಿಯಿಂದ ಪೂಜಿಸ್ತಾರೋ, ಸೊ ನಾನ್ ಬರೆದಿರೋ ಏನಾದ್ರು ಅವ್ರಿಗೆ ಈಗ ಆಗತ್ತೆ ಅಂತ ಏನೋ ಮರಣ ಐತೆ ಇದು ಏನಾದ್ರು ಬರ್ದಿದ್ರೆ ಅದು ಕೂಡ ಅಳಿಸೋಗತ್ತೆ. ನಿನ್ನ ದೇವಸ್ಥಾನಕ್ಕೆ ಬಂದು ಕಾಲ್ ಮುಗಿದ್ರೆ ಅದು ನಂದೇ ಸ್ವರೂಪ ನಿನ್ನ ದೇವಸ್ಥಾನದಲ್ಲಿರೋದು ಅಂತ ಅವ್ರಿಗೆ ವರ ಕೊಡ್ತಾರೆ. ಅದಕ್ಕೆ ಬಾರ್ಬರಿಗೆ ಅದು ವರ ಇದೆ, ಖಾಟು ಶ್ಯಾಮ್ ಅಷ್ಟು ಇದನ್ ಮಾಡ್ಕೋತಾರೆ. ಹೌದ್ರಿ ಮಾತಾಜಿ, ಇದೇ ತರ ನಾನು ಕೇಳಿದೀನಿ ಮಾತಾಜಿ. ಓಕೆ, ಹರೇ ಕೃಷ್ಣ. ನಿಜನ ಮಾತಾಜಿ, ಇದು ಈ ಕತೆ ನಿಜನ ಮಾತಾಜಿ? ಕೇಳಿದೀನಿ ನಾನು ಬಾರ್ಬರಿಕ ಅಂತ. ಇದೆಲ್ಲ ಮಹಾಭಾರತದಲ್ಲಿ ಬರುತ್ತೆ, ಮಹಾಭಾರತದಲ್ಲಿ ಬರುತ್ತೆ. ದೇವಸ್ಥಾನ ಹೇಳಿದ್ ಮಾತಾಜಿ, ಇದು ಗುಜರಾತ್ ನಲ್ಲಿ ಅದಾರಿ ಮಾತಾಜಿ. ಇಲ್ಲ, ರಾಜಸ್ಥಾನದಲ್ಲಿದೆ ಮಾತಾಜಿ. ರಾಜಸ್ಥಾನದಲ್ಲಿ ಖಾಟು ಶ್ಯಾಮ್ ಅಂತ ಹೇಳಿ ಬಾರ್ಬರಿಕ.
ಬಾರ್ಬರಿಕಾ ಅಂತಲ್ವಾ ಪ್ರಭುಜಿ? ಬಾರ್ಬರಿಕಾ ಅಂತ. ಹಾ, ಬಾರ್ಬರಿಕಾ ಅಂತ ಅವ್ರದ್ದು ತುಂಬಾ ಇದಿದೆ. ಅಂದ್ರೆ ಭಗವಂತ ಶ್ರೀಕೃಷ್ಣನ ಅವತಾರನೇ ಅದು. ಅವ್ರು ಹೇಳ್ತಾರೆ, ನೀವು ನನ್ ಮುಂದೆ ಬರ್ದಿರೋದು ಏನಾದ್ರು ಕೆಟ್ಟದ್ದು ಆಗ್ಲಿ ಏನೋ ಆಗ್ಲಿ ಅಂತ ನಾನೇನಾದ್ರು ನಿಮ್ ಗ್ರಹಗತಿಯಲ್ಲಿ ಬರ್ದಿದ್ರೆ ಅದು ನಿನ್ನ ದೇವಸ್ಥಾನಕ್ಕೆ ಬಂದು ಬೇಡ್ಕೊಂಡ್ರೆ ಭಕ್ತಿಯಿಂದ ಅದು ಕೂಡ ಅಳಿಸೋಗುತ್ತೆ, ಹೊಸದಾಗತ್ತೆ, ನಿನ್ ಲೈಫ್ ಹೊಸದಲ್ಲಿ ಪ್ರಾರಂಭ ಆಗುತ್ತೆ ಅಂತ ಭಗವಂತ ಅವ್ರಿಗೆ ನಿಗೂಢವಾಗಿ ಕೊಟ್ಟಿರೋ ವರ ಅದು. ಹರೇ ಕೃಷ್ಣ ಮಾತಾಜಿ, ನನಗ್ ಒಂದು ಡೌಟ್ ಮಾತಾಜಿ. ಈ ಮಹಾಭಾರತ ಯುದ್ಧ ಅರ್ಜುನ ಮಾಡಿರೋದು, ಕೃಷ್ಣ ಸಾರಥಿ ಆಗಿರೋದು. ಆದ್ರೆ ದುರ್ಯೋಧನ ಮಾತ್ರ ಭೀಮ ಕೊಲ್ತಾನೆ. ಅವನ ಜೊತೆ ಫೈಟಿಂಗ್ ಆಗಿ ಭೀಮನ್ ಕೈಯಿಂದ ಅವನ್ ಕೊಲ್ಲಲ್ಪಡ್ತಾನೆ. ಅದು ಯಾಕೆ ಮಾತಾಜಿ? ಯಾಕೆ ಅರ್ಜುನ ಯಾಕೆ ಅವ್ನ್ ಸಾಯಿಸಲ್ಲ? ಇದೆಯಲ್ಲ ಭೀಮ ಹಠ ಇಟ್ಟಿರ್ತಾನಲ್ವಾ ದುರ್ಯೋಧನ ನಾನೇ ಸಾಯ್ತೀನಿ ಅಂತ, ಕರೆಕ್ಟ್. ಅವ್ನ್ ಶಬ್ದ ಮಾಡಿರ್ತಾನಲ್ವಾ. ಏನು ಸುಧಾಮತಿ ಶಪಥ ಮಾಡಿರ್ತಾನಲ್ವಾ ಮಾತಾಜಿ ಅವನು, ನಾನೇ ಇದ್ ಮಾಡ್ತೀನಿ ನಿನ್ನ ಅವನ ತೊಡೆ ಅವಳಿಗೆ ಕೂದ್ಲಿಗೆ ಹಚ್ತೀನಿ ಅಂತ ಹೇಳಿ ಶಪಥ ಮಾಡಿರ್ತಾನ ಅವನು. ಸೊ ಹಂಗಾಗಿ ಕೊಲ್ತಾನ ಅವನು. ಆ 5 ಜನರಲ್ಲಿ ಅವನೇ ಶಬ್ದ ಮಾಡಿರ್ತಾನೆ. ಆಕ್ಚುಲಿ ಮಿಕ್ಕಿದವರು ಸೈಲೆಂಟ್ ಆಗ್ತಾರೆ. ಧರ್ಮರಾಯ, ಅರ್ಜುನ, ಮಿಕ್ಕಿದವರೆಲ್ಲ ಸುಮ್ನೆ ಸುಮ್ನೆ ಆಗ್ಬಿಡ್ತಾರೆ. ಅಣ್ಣ ಮಾತಾಡ್ತಿಲ್ಲ, ನಾವ್ಯಾಕ್ ಮಾತಾಡ್ಬೇಕಂತ. ಬಟ್ ಸ್ವಲ್ಪ ಭೀಮ ಕ್ರೂರಿ, ಸ್ವಲ್ಪ ಕೋಪಿಷ್ಟ, ಏನೇ ಮಾಡ್ಬೇಕಂದ್ರೆ ಮಾಡ್ಬೇಕು, ಬಲಶಾಲಿ. ಸೊ ಅವನ್ ಏನ್ ಮಾಡ್ತಾನೆ, ಯಾರು ಮಾಡಿಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಅವನ ಎದೆ ಬಗ್ದು ಅವ್ನ ತೊಡೆ ಬಗ್ದು ಅವ್ನ ರಕ್ತ ತಂದು ನಿನ್ ಕೇಶಗಳಿಗೆ ಹಾಕ್ತೀನಿ, ಅಲ್ಲಿವರೆಗೂ ನಿನ್ ಮುಡಿ ಕಟ್ಬೇಡ ಅಂತ ಅವಳಿಗೆ ಇದನ್ ಮಾಡ್ತಾನೆ. ಸೊ ದಟ್ ಈಸ್ ದ ರೀಸನ್ ಅವನೇ ಅವಳಿಗೆ ಇದನ್ ಮಾಡಿದ್ದು. ಇಲ್ಲಮ್ಮ ಇವ ಯಾರು ಭೀಮನು ಮತ್ತ ದುರ್ಯೋಧನ ಮತ್ತ ಮೊದ್ಲಿಂದ ಸಣ್ಣವ್ರಲಿಂದನ ದೇಶ ಇರ್ತೈತಲ್ರಿ. ಹೌದು, ಅದು ಸಾಯ್ಸಕ್ಕೂ ಪ್ರಯತ್ನ ಮಾಡಿರ್ತಾನೆ ಸಣ್ಣವನಿದ್ದಾಗ. ಭಗವಂತ ಲೀಲೆ ಮಾತಾಜಿ. ಭಗವಂತ ಅವಾಗಿಂದಾನೆ ಈ ತರ ಈ ಮನುಷ್ಯನಿಂದ ಇವನಿಂದ ಇದಾಗ್ಬೇಕು, ಯಾವ್ದೇ ಒಂದ್ ಏನೇ ಆಗ್ಬೇಕಂದ್ರೆ ಭಗವಂತನ ಒಂದ್ ಇಚ್ಛೆ ಅಲ್ಲ. ಸೊ ಆ ತರ ಭಗವಂತನ ಪ್ಲಾನ್ ಅದು. ಅದು ಮತ್ತೆ ಇನ್ನೊಂದು ಇವ್ರು ಕಣ್ಣಿಗೆ ಬಟ್ಟೆ ಕಟ್ಕೊಂಡಿರ್ತಾರಲ್ಲ ಅವರು, ದುರ್ಯೋಧನ ತಾಯಿ ತೇಜಸ್ಸಿಂದ ಉಕ್ಕ ಆಗುತ್ತೆ ಅವ್ರ ಮೈ ಎಲ್ಲ ಅಂತ ಅಂದ್ಬಿಟ್ಟು ಕೃಷ್ಣ ಎಷ್ಟು ಪ್ಲಾನ್ ಮಾಡ್ತಾರೆ. ಇಷ್ಟು ಎಲೆಯಿಂದ ಮುಚ್ಚಿ ಕಳಿಸ್ತಾರೆ. ಅದು ಎಷ್ಟು ಕಿಡಿಗೇಡಿ ಕೃಷ್ಣ. ಅದು ಚೆನ್ನಾಗಿದೆ ಮಾತಾಜಿದ್ದು. ಮಹಾಭಾರತದಲ್ಲಿ ಒಂದು ಚಿಕ್ಕ ಕಥೆನೂ ಎಷ್ಟ್ ಚೆನ್ನಾಗಿದೆ. ಅದೇ ಅನ್ನೋದು ಭಗವಂತನ ಲೀಲೆ, ಯಾರಿಗೂ ಗೊತ್ತಾಗೋದಿಲ್ಲ ಅಂತ. ಮಾತಾಜಿ ಆ ತರ ಮಾಡಿದ್ರೆ ಅದು ಮರಣ ಬರ್ತೈತಿ, ಇಲ್ಲಿಗ ಮರಣ ಎಲ್ಲ ಬರ್ತಿತ್ತು ಅವಂಗ. ಮರಣ ಬರ್ತಿರ್ಲಿಲ್ಲ. ಭಗವಂತನ ಲೀಲೆ ಅಲ್ರಿ ಪ್ರಭುಜಿ ಮಾತಾಜಿ. ಅದೇ ಭಗವಂತನು ಯುದ್ಧದಲ್ಲಿ ಅವ್ರು ಎಷ್ಟೋ ಯುದ್ಧ ಮಾಡ್ತಾರೆ, ನೀರಿನಲ್ಲಿ ಹೋಗ್ತಾನೆ, ಏನೆಲ್ಲ ಆಗ್ತಾನೆ, ಆದ್ರೂ ಅವ್ನು ಸಾಯೋದೇ ಇಲ್ಲ. ಭಗವಂತ ಒಂದ್ ಕಡ್ಡಿಯಿಂದ ಸೂಕ್ಷ್ಮತೆ ಅನ್ನೋದಿರತ್ತೆ, ಒಂದ್ ಕಡ್ಡಿಯಿಂದ ತೋರಿಸ್ತಾನೆ. ಈ ಕಡ್ಡಿಯಿಂದ ಇಷ್ಟು ಇದನ್ ಮಾಡಿದ್ರೆ ಈ ಭಾಗದಲ್ಲಿ ಅವ್ನ ಜೀವ ಇರೋದು, ನೀನ್ ಇದನ್ ಬಡಿದ್ರೆ ಅವ್ನ್ ಸತ್ತ ಹೋಗ್ತಾನೆ ಅಂತ. ಅವ್ರು ಅಷ್ಟೇ ಜಸ್ಟ್ ಕಣ್ಣಿಂದ ಹೇಳಿರ್ತಾರೆ, ಅವ್ರು ಅಷ್ಟ್ರಲ್ಲೇ ಅರ್ಥ ಮಾಡ್ಕೊಂಡಿರ್ತಾರೆ ಸೂಕ್ಷ್ಮತೆ. ಇವಾಗ ಹೇಳ್ತಾರೆ, ಯಾರಾದ್ರೂ ಮನೆಗ್ ಬಂದ್ರೆ ಅಮ್ಮ ಮಕ್ಕಳು ಯಾರಾದ್ರೂ ಏನೋ ಮಾಡ್ಬೇಕಾದ್ರೆ ಅಮ್ಮ ಕಣ್ಣಿಂದ ನೋಡ್ಬಾರ್ದು, ಜಸ್ಟ್ ಒಂದು ಡೈರೆಕ್ಷನ್ ಅಷ್ಟರಲ್ಲಿ. ಸೊ ಆ ತರ. ಸೊ ಅದೆಲ್ಲ ನಾವೆಲ್ಲ ಮಹಾಭಾರತದಿಂದ ಭಗವಂತ ಲೀಲೆಯಿಂದ ನಾವೆಲ್ಲ ಸ್ವಲ್ಪ ಥಿಂಗ್ಸ್ ಎಲ್ಲ ನಾವು ಮಾಡ್ಕೊಂಡ್ ಬರ್ತೀವಿ, ನಮ್ಗೆ ಗೊತ್ತಿರ್ಲಾರ್ದೆ. ಬಟ್ ಅದ್ರ ರೀಸನ್ ಗೊತ್ತಿಲ್ಲ ಅಷ್ಟೇ. ಸೊ ಅದ್ರ ರೀಸನ್ ಗೊತ್ತಾದ್ರೆ ಇವನ್ ಟೆಂಪಲ್ಸ್ ಎಲ್ಲ ಬೆಲ್ ಎಲ್ಲ ಕಟ್ಟಿರ್ತಾರೆ ಮಾತಾಜಿ, ಎಲ್ಲರೂ ಹೋಗ್ತಿವಿ, ಬೆಲ್ ಮಾಡ್ತೀವಿ, ದೇವರಿಗೆ ಗಂಟೆ ಹೊಡಿತೀವಿ, ಎಲ್ಲ ಮಾಡ್ತೀವಿ, ಕಾಯಿ ಹೊಡಿತೀವಿ. ಸೊ ದಟ್ ಇಸ್ ದ ಫ್ರೂಟ್. ಬಟ್ ಕಾಯಿ ಅದನ್ನೇ ಯಾಕೆ ಹೊಡಿಬೇಕು? ಬೇರೆ ಗಂಟೆ ಇರೋದು ನಾವ್ ಬಂದ್ವಿ, ನಾವ್ ಇವತ್ತಿನ ದರ್ಶನ ತಗೊಂಡ್ವಿ, ದೇವಸ್ಥಾನಕ್ ಬಂದ್ವಿ ಅಂತ ಒಂದ್ ಅಟೆಂಡೆನ್ಸ್ ಹಾಕ್ದಂಗೆ. ಅಂಡ್ ಅದಕ್ಕೂ ಮಹತ್ವ ಇದೆ ಮಾತಾಜಿ. ದೇವಸ್ಥಾನದ ಹೋದ್ಮೇಲೆ ಗಂಟೆ ಹೊಡೆದು ಗಂಟೆ ಕೆಳಗಡೆ ನಿಂತ್ಕೋಬೇಕಂದ್ರೆ ಪಾಸಿಟಿವಿಟಿ ಅದು ಏನು ಇರುತ್ತಲ್ಲ, ಅದು ಸೈನ್ಸ್ ಇದೆ ಅದ್ರ ಹಿಂದೆನು. ಸೊ ಇಟ್ ವಾಸ್ ಅ ಗುಡ್ ಸೈನ್ ಆಕ್ಚುಲಿ. ಸೋ ಮೆನಿ ಥಿಂಗ್ಸ್. ಬಟ್ ನಮಗ್ ಗೊತ್ತಿರೋದು ಸ್ವಲ್ಪನೇ, ಹಿಡಿಯಷ್ಟು ನಮಗ್ ಗೊತ್ತಿರೋದು. ಕಲಿಯೋದು ತುಂಬಾ ಬ್ರಹ್ಮಾಂಡದಷ್ಟಿದೆ. ಎಸ್ ಮಾತಾಜಿ. 21 ಶ್ಲೋಕ ಮಾಡೋಣ. ಹರಿಕೃಷ್ಣ. ಅಮಿಹಿ ತ್ವಾಂ ಸುರಸಂಘ ವಿಶಂತಿ ಕೇಚಿದ್ ಭೀತಾಃ ಪ್ರಾಂಜಲಯೋ ಗೃಹಂತಿ ಸ್ವಸ್ತೀತಿ ಉಕ್ತ್ವಾ ಮಹರ್ಷಿ ಸಿದ್ಧ ಸಂಗಾಃ ಸ್ತುವಂತಿ ತ್ವಾಂ ಸ್ತುತಿಭಿಃ ಪುಷ್ಕಲಾಭಿಃ. ಓದ್ಲಿ ಮಾತಾಜಿ ಅನುವಾದ. ಯಾರು ಓದಿಲ್ವಾ? ಯಾರು ಓದಿಲ್ಲ? ಇದುವರೆಗೂ ಅಂದ್ರೆ ಓದಿ ಮಾತಾಜಿ. ಯಾರು ಓದಿಲ್ದವ್ರು ಇದ್ರಾ? 21ನೇ ಶ್ಲೋಕ. ಪ್ರೇಮಾ ಮಾತಾಜಿ, ಭರಾಡೆ ಮಾತಾಜಿ, ಯಾರು ಹೊಸಬ್ರು ಬಂದಿರ? ಸುಜಾತಮ್ಮ ಮಾತಾಜಿ, ನಾನೇ ಮಾತಾಜಿ.
ಹರೇ ಕೃಷ್ಣ ಮಾತಾಜಿ ನಾನೇ. ಮಾತಾಜಿ ಹರೇ ಕೃಷ್ಣ ಹರಿಬೋದು. ಅಧ್ಯಾಯ ಮಾತಾಜಿ 11ನೇ ಅಧ್ಯಾಯ ವಿಶ್ವರೂಪ, ಈಶ್ವರ 21ನೇ ಶ್ಲೋಕ. ಅನುವಾದ ಓದ್ತೀರಾ ಮಾತಾಜಿ ನಾ ಓದ್ಲಿರಿ ಮಾತಾಜಿ. ಮಾತಾಜಿ? ಈ ಎಲ್ಲಾ ದೇವತೆಗಳು ಸಮೂಹಗಳ ನೀ ನನ್ನನ್ನು ಪ್ರವೇಶಿಸುತ್ತಿದ್ದಾರೆ. ಕೆಲವರು ಭಯದಿಂದ ಕೈ ಮುಗಿದು ಪ್ರಾರ್ಥಿಸುತ್ತಿದ್ದಾರೆ. ಮಹರ್ಷಿಗಳು ಮತ್ತು ಸಿದ್ಧ ಪುರುಷರು ಸಕಲವು ಶಾಂತಿಯಿಂದಿರಲಿ ಎಂದು ಹೇಳುತ್ತಾ ವೇದ ಮಂತ್ರಗಳಿಂದ ಸ್ತೋತ್ರಗಳನ್ನು ಸ್ತುತಿಸುತ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ದೇವಾನ್ ದೇವತೆಗಳ ಥ್ಯಾಂಕ್ ಮಾತಾಜಿ. ಈ ಒಂದು ಭಗವಂತನ ಈ ಒಂದು ಏನಂತಾರೆ ಉಗ್ರವಾದಂತ ರೂಪನ ನೋಡಿ ತುಂಬಾ ತರ ಮನ್ಸು ಒಂಥರ ಡಿಸ್ಟರ್ಬ್ ಆಗ್ಬಿಟ್ಟಿದೆ, ಅರ್ಥಲ್ಲ ಚಂಚಲ ಆಗ್ಬಿಟ್ಟಿದೆ. ಯಾಕಂದ್ರೆ ಯಾವಾಗ್ಲೂ ಭಗವಂತ ನೋಡೋದಕ್ಕೆ ಎಷ್ಟು ಚೆನ್ನಾಗ್ ಅನ್ಸ್ತದಲ್ವಾ? ಒಂದ್ ಎರಡು ಕೈ ಇರೋ ಅಂತ ವ್ಯಕ್ತಿನ ನೋಡೋದಕ್ಕೆ ಹೆಂಗ್ ಅನ್ಸತ್ತೆ, ಒಂದು 100 ಕೈ 1000 ಕೈ 1000 ಕಾಲು ದೊಡ್ಡ ರೂಪ ನೋಡಿದ್ರೆ, ದೊಡ್ಡ ಲೈಟು ಇದೆಲ್ಲ ನೋಡಿದ್ರೆ ಹೆಂಗ್ ಅನ್ಸುತ್ತೆ? ನಮ್ಮ ಮನ್ಸಿಗೆ ತಡ್ಕೊಳಕ್ ಆಗತ್ತಾ? ಆಗಲ್ಲ ಅಲ್ವಾ? ತುಂಬಾ ಹೆದರಿಕೆ ಆಗ್ಬಿಡುತ್ತೆ. ಒಂದೇ ನಿಮಿಷಕ್ಕೆ ನಾವು ಏನಪ್ಪ ಭಗವಂತ ಈ ರೂಪ ತಾಳಿದಾನೇನೋ, ಏನೋ ಭಗವಂತನಿಗೆ ಕೋಪ ಬಂದಿದ್ಯಾ, ಆ ಭಗವಂತ ಯಾಕೆ ಈ ಉಗ್ರ ರೂಪ ತಗೊಂಡಿದ್ದಾನೆ, ಏನ್ ಈ ಇಷ್ಟೆಲ್ಲ ಲೈಟ್ ಏನು, ಇಷ್ಟೆಲ್ಲ ಅಗ್ನಿ ಏನು ಅಲ್ವಾ, ಎಲ್ಲ ಒಂಥರ ಅನ್ಸ್ಬಿಡುತ್ತೆ. ಎಲ್ರಿಗೂ ಹೆದರಿಕೆ ಆಗತ್ತೆ. ಸೊ ಎಲ್ರು ಪ್ರಾರ್ಥಿಸ್ಕೊಂತಾರೆ, ಶಾಂತಿ ಕಾಪಾಡಂಗ್ ಮಾಡು ನೀನು ಅಂತ ಭಗವಂತ ಬೇಡ್ಕೋತಾ ಇದ್ದಾರೆ. ಆಕ್ಚುಲಿ ನಿನ್ ರಕ್ಷಣೆ ಕೊಡು ನನ್ಗೆ ಅಂತ ಇವರು ಪ್ರೇ ಮಾಡ್ಕೋತಾ ಇದ್ದಾರೆ. ಓಕೆ. ರುದ್ರಾದಿತ್ಯ ವಿಷವೋ ಯೇ ಚ ಸಾಧ್ಯ ವಿಶ್ವೇಶ್ವಿನೋ ಮರುತಶ್ಚೋಷ್ಮಪಶ್ಚ ಗಂಧರ್ವ ಯಕ್ಷಾಸುರ ಸಿದ್ಧ ಸಂಗ ವೀಕ್ಷಂತೆ ತ್ವಾಂ ವಿಸ್ಮಿತಾಶ್ಚೈವ ಸರ್ವೇ. ಓದ್ಲಿ ಮಾತಾಜಿ. ಹಾ. ಶಿವನ ಎಲ್ಲ ವಿವಿಧ ಅಭಿವ್ಯಕ್ತಿಗಳು, ಆದಿತ್ಯರು, ವಸುಗಳು, ಸಾಧ್ಯರು, ವಿಶ್ವದೇವತೆಗಳು, ಇಬ್ಬರು ಅಶ್ವಿನಿ ದೇವತೆಗಳು, ಮರುತರು, ಪಿತೃಗಳು, ಗಂಧರ್ವಗಳು, ಯಕ್ಷರು, ಅಸುರರು ಮತ್ತು ಸಿದ್ಧ ದೇವತೆಗಳು ಬೆರಗಾಗಿ ನಿನ್ನನ್ನು ನೋಡುತ್ತಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಬೆರಗಾಗಿ ನಿನ್ನನ್ನು ನೋಡ್ತಾ ಇದ್ದಾರೆ. ಸೊ ಇವರೆಲ್ಲರೂ ಬೆರಗಾಗಿದ್ದಾರೆ. ಯಾರು ಇದು ಸಹಜವಾದಂತ ರೂಪ ಅಲ್ಲ ಭಗವಂತನ್ ನೋಡೋದಿಕ್ಕೆ. ಆಕ್ಚುಲಿ ಭಗವಂತ ವಿಷ್ಣು ನಾರಾಯಣ ರೂಪ ಆಗ್ಲಿ, ಕೃಷ್ಣನ್ ರೂಪ ಫಸ್ಟ್ ಆಫ್ ಆಲ್ ಯಾರಿಗೂ ಸಿಗೋದೇ ಇಲ್ಲ ನೋಡೋದಿಕ್ಕೆ. ದ್ವಿಭುಜ ರೂಪ ಅನ್ನೋದು ಯಾರಿಗೂ ಸಿಗಲ್ಲ. ಬಟ್ ವಿಷ್ಣು ನಾರಾಯಣ ರೂಪ ಕೂಡ ಅವರು ಕೂಡ ಆಕ್ಚುಲಿ ಎಲ್ಲ ಒಂದೊಂದ್ಸರಿ ಅವರು ಇಂದ್ರಲೋಕಗಳಿಗೆ ದೇವತೆ ಲೋಕಗಳಿಗೆ ಬಂದ್ಬಿಟ್ಟು ಒಂದೊಂದ್ಸರಿ ದರ್ಶನ ಕೊಡ್ತಾರಂತೆ. ಆದ್ರೆ ರೆಗ್ಯುಲರ್ ಆಗಿ ಏನೂ ಇರಲ್ಲ, ಅಪರೂಪಕ್ಕೆ ಅದು ಕೂಡ. ಬಟ್ ಈ ಒಂದು ವಿಶ್ವರೂಪ ಮಾತ್ರ ಯಾವ್ದೇ ಕಾರಣಕ್ಕೂ ಯಾರಿಗೂ ಸಿಗೋದಿಲ್ಲ ನೋಡೋದಿಕ್ಕೆ. ಇದು ಜಸ್ಟ್ ಅವ್ನು ಅರ್ಜುನ ಕೇಳಿದಿಕ್ಕೆ ತೋರಿಸ್ತಾರ ಅಂತ ಒಂದು ರೂಪ. ಹಾಗಾಗಿ ಇವ್ರು ಎಲ್ರಿಗೂ ಫಸ್ಟ್ ಟೈಮ್ ಇವರು ಅದ ನೋಡ್ತಾ ಇರೋದು, ಎಲ್ಲಾ ದೇವತೆಗಳು ಕೂಡ ಭಗವಂತನ ಇರೋದು. ಮಾತಾಜಿ, ಇಲ್ಲಿ ಅಸುರರು ನೋಡ್ತಾರೆ ಅಂತ ಹೇಳ್ತಾ ಇದ್ರಲ್ಲ, ಅವ್ರಿಗೆ ದರ್ಶನ ಅವ್ರಿಗೂ ಸಿಗುತ್ತಾ ಮಾತಾಜಿ? ಇಲ್ಲಿ ಯಕ್ಷರು, ಗಂಧರ್ವರು, ಯಕ್ಷರು, ಅಸುರರು ಮೇಲ್ಗಡೆ ಲೋಕದಲ್ಲಿ ಇದೆಯಲ್ಲ ಒಂದು ಯಾವ್ದದು ಭೂಲೋಕ, ಭುವರ್ ಲೋಕದಲ್ಲೆಲ್ಲ ಅಸುರರೇ ಇರ್ತಾರಂತೆ. ಅವ್ರಿಗೂ ಎಲ್ಲ ಸ್ವಲ್ಪ ಶಕ್ತಿ ಇದೆ. ಅಂದ್ರೆ ಭೂಮಿ ಮೇಲಿರೋ ವ್ಯಕ್ತಿಗಳಿಗಿಂತ ಜಾಸ್ತಿ ಶಕ್ತಿ ಅವ್ರಿಗೂ ಇದೆ. ಹಾಗಾಗಿ ಅವ್ರಿಗೂ ಇದು ನೋಡ್ಲಿಕ್ಕೆ ಸಾಧ್ಯ. ಸರಿ ಮತ್ತೆ. ಸೊ ಭೂವರ್ ಲೋಕದಲ್ಲಿರೋ ವ್ಯಕ್ತಿಗಳಿದೆ. ಭೂವರ್ ಲೋಕ, ಮಹರ್ ಲೋಕ ಮಹರ್ಷಿಗಳು, ಜನಲೋಕ, ತಪೋಲೋಕ, ಸಿದ್ಧಿಲೋಕ ಇರ್ಬೇಕು, ಸಿದ್ಧಿಲೋಕ ಅದಾದ್ಮೇಲೆ ಸತ್ಯಲೋಕ. ರೂಪಂ ಮಹತ್ತೆ ಬಹುವಕ್ತ್ರ ನೇತ್ರಂ ಮಹಾಬಾಹೋ ಬಹುಬಾಹುರೂಪಾದಂ ಬಹೂದರಂ ಬಾಹುದಂಷ್ಟ್ರಾಕರಾಲಂ ದೃಷ್ಟ್ವಾ ಲೋಕ ಪ್ರವ್ಯತಿತಾಸ್ತಥಾಹಂ. ಹರೇ ಕೃಷ್ಣ ಮಾತಾಜಿ, ನಾ ಓದ್ತೇನ್ರಿ. ಅನುವಾದ. ಎಲ್ಲೈ ಮಹಾಬಾಹುವೆ, ಹಲವು ಮುಖಗಳನ್ನು, ಕಣ್ಣುಗಳನ್ನು, ಬಾಹುಗಳನ್ನು, ತೋಳುಗಳನ್ನು, ಪಾದಗಳನ್ನು, ಉದರಗಳನ್ನು ಮತ್ತು ಕೊರೆದಾಡೆಗಳನ್ನು ಹೊಂದಿರುವ ನಿನ್ನ ಮಹಾರೂಪವನ್ನು ಕಂಡು ದೇವತೆಗಳನ್ನು ಒಳಗೊಂಡಂತೆ ಅವರ ಲೋಕಗಳು ಭಯಗೊಂಡಿವೆ. ಅವರಂತೆ ನಾನು ಭಯಗೊಂಡಿದ್ದೇನೆ. ಹರೇ ಕೃಷ್ಣ ಮಾತಾ.
ಹರಿ ಓಂ. ಥ್ಯಾಂಕ್ ಯು ಮಾತಾಜಿ. ಇವಾಗ ಇಷ್ಟೆಲ್ಲ ಲೋಕಗಳಿದೆ ಅಲ್ವಾ, ಮೇಲ್ಗಡೆ ಲೋಕಗಳು. ಸೊ ಒಂದೊಂದು ಲೋಕಕ್ಕೆ ಒಂದು ಪ್ರತಿನಿಧಿ ಇರ್ತಾರೆ. ಇವಾಗ ಸ್ವರ್ಗಲೋಕ ಪ್ರತಿನಿಧಿ ಯಾರು? ಇಂದ್ರ ಮಾತಾಜಿ. ಇಂದ್ರ ಮಾತಾಜಿ. ಅಲ್ವಾ? ಇಂದ್ರ. ಇಂದ್ರ. ಆಮೇಲೆ ಸತ್ಯಲೋಕ ಅಧಿಪತಿ ಯಾರು? ವಿಷ್ಣು ಭಗವಂತ. ಸತ್ಯಲೋಕ ಬ್ರಹ್ಮನ ಮಾತಾಜಿ. ಬ್ರಹ್ಮ. ಸತ್ಯಲೋಕದಲ್ಲಿ ಇರೋದು ಬ್ರಹ್ಮ ಮೇನ್ ಆಗಿ. ಓಕೆ. ಸೊ ಹಾಗಾಗಿ ಒಂದೊಂದು ಲೋಕಕ್ಕೆ ಒಂದೊಂದು ಅಧಿಪತಿ ಇರ್ತಾರೆ, ಒಂದು ಹೆಡ್ ಇರ್ತಾರೆ. ಸೊ ಇವರೆಲ್ಲರೂ ಈ ಒಂದು ಭಗವಂತನ ಈ ಒಂದು ಬಹು ರೂಪ ಏನಿದೆ ದರ್ಶನ, ಇದನ್ನು ಅವರು ಎಲ್ಲ ತುಂಬಾ ಭಯಗೊಂಡಿದ್ದಾರೆ ಅಂತಿರೋದಿಲ್ಲ. ಇದು ಯಾರಿಗೂ ಇದು ತುಂಬಾ ಸಹಜವಾಗಿ ಅನ್ಸ್ತಾ ಇಲ್ಲ. ಭಯಂಕರವಾದಂತ ಒಂದು ದರ್ಶನ ಕಾಣ್ತಾ ಇದಾರೆ ಅವರೆಲ್ಲರೂ. ಓಕೆನಾ? ಇವಾಗ ಏನೇನ ಪ್ರಳಯ ಆಗಕ್ ಹೊರಟಿದ್ಯಾ ಅಥವಾ ಏನ್ ನಮ್ ಕೊನೆಗಾಲ ಬಂತ ಅಂತ ಎಲ್ಲರೂ ಹೆದರ್ಕೋತಾ ಇದ್ದಾರೆ. ಏನ್ ನಡೀದೆ, ಭಗವಂತ ಯಾಕೆ ಇಂತ ಒಂದು ದರ್ಶನ ತಾಳಿದ್ದಾನೆ, ಏನಾಗ್ತಿದೆ ಅಂತ ಹೆದರ್ಕೋತಾ ಇದಾರೆ ಎಲ್ಲರೂ. ನಭಸ್ಪೃಶಂ ದೀಪ್ತಂ ಅನೇಕ ವರ್ಣಂ ವ್ಯಾತ್ತಾನನಂ ದೀಪ್ತ ವಿಶಾಲ ನೇತ್ರಂ ದೃಷ್ಟ್ವಾ ಹಿ ತ್ವಾಂ ಪ್ರವ್ಯತಿತಾಂತರಾತ್ಮ ಧೃತಿಂ ನ ವಿಂದಾಮಿ ಸಮಂ ಚ ವಿಷ್ಣು. ಮಾತಾಜಿ ನಾವು ಓದ್ತೀನಿ. ಹರೇ ಕೃಷ್ಣ ಮಾತಾಜಿ, ನಾವು ಓದಿರಿ. ಸರ್ವಾಂತರ್ಯಾಮಿಯಾದ ವಿಷ್ಣುವೇ, ಆಕಾಶವನ್ನು ಮುಟ್ಟುತ್ತಿರುವ ನಿನ್ನ ಅನೇಕ ಉಜ್ವಲ ವರ್ಣಗಳು, ತೆರೆದಿರುವ ನಿನ್ನ ಬಾಯಿಗಳು, ನಿನ್ನ ವಿಶಾಲವಾದ ಹೊಳೆಯುತ್ತಿರುವ ಕಣ್ಣುಗಳು, ಇವೆಲ್ಲವನ್ನು ಕಂಡು ನನ್ನ ಮನಸ್ಸು ಭಯದಿಂದ ತಲ್ಲಣಗೊಂಡಿದೆ. ನನ್ನ ಧೃತಿಯನ್ನಾಗಲಿ ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ. ಹರೇ ಕೃಷ್ಣ ಮಾತಾಜಿ. ಓಕೆನಾ? ಸೊ ಭಗವಂತನ ಈ ಒಂದು ರೂಪ ಎಲ್ಲಿವರೆಗೂ ಮುಟ್ತಾ ಇದೆ? ಇದು ಆಕಾಶದವರೆಗೂ ಮುಟ್ತಾ ಇದೆ ಅಲ್ವಾ? ಆಕಾಶದವರೆಗೂ ಮುಟ್ಟಿರುವಂತ ಈ ಒಂದು ರೂಪ ಇದು ನೋಡಿದ್ರೆ, ಇದು ಕಂಡಿದ್ರೇನೆ ಎಲ್ರಿಗೂ ಹೆದರಿಕೆ ಆಗ್ತಾ ಇದೆ. ಮನಸ್ಸಿನ ಒಂದು ಸಮಚಿತ್ತವನ್ನಾಗಲಿ ಉಳಿಸಿಕೊಳ್ಳಲಾರೆ, ಧೃತಿಯನ್ನಾಗಲಿ ಉಳಿಸಿಕೊಳ್ಳಲಾರೆ. ಎಲ್ಲರೂ ಭಯದಿಂದ ಕಾಣ್ತಾ ಇದಾರೆ ಈ ಒಂದು ಭಗವಂತನ ರೂಪ. ಯಾರು ತಡ್ಕೊಳಕ್ ಆಗ್ತಾ ಇಲ್ಲ, ಹೆದರಿಕೆಯಿಂದ ಎಲ್ಲರೂ ಗಾಬರಿ ಆಗ್ತಾ ಇದಾರೆ. ಭಗವಂತ ಇನ್ನಾರು ಈ ತರ ಒಂದು ರೂಪ ಯಾವತ್ತೂ ನಾನು ನೋಡಿಲ್ವಲ್ಲ, ಇಂಥ ಒಂದ್ ಪರಿಸ್ಥಿತಿ ಏನ್ ಬಂದಿದೆ, ಇವಾಗ ಏನ್ ನಡೆಯಕ್ ಹೊರಟಿದೆ ಅನ್ನೋದು. ಎಲ್ರು ಗಾಬರಿ ಆಗ್ತಿದ್ದಾರೆ. ದಂಷ್ಟ್ರಾಕರಾಲಾನಿ ಚತೆ ಮುಖಾನಿ ದೃಷ್ಟ್ವೈವ ಕಲಾನಲ ಸನ್ನಿಭಾನಿ ದಿಶೋ ನ ಜಾನೇ ನ ಲಭೇ ಚ ಸರ್ಮ ಪ್ರಸೀದ ದೇವೇಶ ಜಗನ್ನಿವಾಸ. ನಾವು ಓದಿರಿ ಮಾತಾಜಿ. ಹರೇ ಕೃಷ್ಣ. ಜ್ಯೋತಿ. ಅನುವಾದ. ಎಲ್ಲ ಪ್ರಭುಗಳ ಪ್ರಭುವೇ, ಎಲ್ಲ ಲೋಕಗಳ ಆಶ್ರಯನ ನನ್ನಲ್ಲಿ ಕೃಪೆ ಮಾಡು. ನಿನ್ನ ಪ್ರಜ್ವಲಿಸಿರುವ ಮೃತ್ಯು ಸಂದೃಶ ಮುಖಗಳನ್ನು, ಭಯಂಕರವಾದ ಹುಲ್ಲುಗಳನ್ನು ಕಂಡು ನಾನು ನಿನ್ನ ಸಮತೋಲನವನ್ನು ಉಳಿಸಿಕೊಳ್ಳಲಾರೆ. ಎಲ್ಲ ರೀತಿಯಲ್ಲೂ ನಾನು ಇದೇನ್ರಿ ಮಾತಾಜಿ? ದಿಗ್ಭ್ರಾಂತನಾಗಿದ್ದೇನೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ನಿನ್ನ ಪ್ರಜ್ವಲಿಸುತ್ತಿರುವ ಮೃತ್ಯು ಸದೃಶ ಮುಖಗಳನ್ನು, ಮೃತ್ಯು ಸದೃಶ ಮುಖ ಯಾಕೆ ಹೇಳ್ತಾ ಇರೋದು? ಯಾಕಂದ್ರೆ ಆ ಬಾಯಿ ತೆಗ್ದಿರೋದೇನಿದೆಯಲ್ಲ, ಆ ಬಾಯಿ ಅದರಲ್ಲಿರೋ ಎಲ್ಲ ಹಲ್ಲು ದವಡೆಗಳಲ್ಲಿ ಎಲ್ಲ ಮನುಷ್ಯರು ಯಾರ್ಯಾರು ಸಾವಿಗೆ ಹತ್ರ ಆಗಿದಾರೋ ಅವರೆಲ್ಲ ಭಗವಂತನ ಹಲ್ಲು ದವಡೆಗೆ ಹೋಗಿ ಹಿಂಗೆ ಏನದು ಒಂದು ಕ್ರಶ್ ಆಗ್ತಿದಾರೆ. ಅವರೆಲ್ಲ ತುಂಡು ಪುಡಿ ಆಗ್ತಾ ಇದಾರೆ. ಸೊ ಯಾರ್ಯಾರು ಸಾವಿಗೆ ಸಿದ್ಧರಾಗಿದ್ದಾರೋ ಅವರೆಲ್ಲ ಭಗವಂತನ ಬಾಯೊಳಗೆ ಹೋಗಿ ನುಚ್ಚು ನೂರು ಆಗ್ತಾರೆ. ಈ ದೃಶ್ಯನ ಎಲ್ಲ ನೋಡ್ತಾ ಇದ್ದಾರೆ. ಅಂಡ್ ಅದೇ ತರ ಬಾಯಿಂದ ಇನ್ನೊಂದ್ ಕಡೆಯಿಂದ ಜನ ಹುಡ್ತಾ ಇದಾರೆ ಕೂಡ. ಒಂದ್ ಕಡೆಯಿಂದ ಹುಡ್ತಾ ಇದಾರೆ, ಒಂದ್ ಕಡೆಯಿಂದ ಸಾಯ್ತಾ ಇದಾರೆ. ಒಂದ್ ಮಿಷಿನ್ ತರ. ಗೊತ್ತಾಗ್ತಿದೆ ನಮ್ಗೆಲ್ರಿಗೂ? ಇದನ್ನ ಎಲ್ಲರೂ ನೋಡ್ತಾ ಇದಾರೆ. ಆಕ್ಚುಲಿ ಎಲ್ಲ ದೇವತೆಗಳು ನೋಡ್ತಾ ಇದಾರೆ. ಅರ್ಜುನ ಕೂಡ ನೋಡ್ತಾ ಇದ್ದಾನೆ. ಯಾರ್ಯಾರು ಭಗವಂತನ ಕೃಪೆ ಇದೆಯವ್ರೆಲ್ಲ, ಈ ವಿಶ್ವರೂಪ ಯಾರು ಕಾಣ್ತಾ ಇದಾರೆ ಅವ್ರಿಗೆಲ್ಲ ಇದ್ ನೋಡಿ ಭಯಕೊಳ್ತಾ ಇದಾರೆ. ಸಾವು ಅಂದ್ರೆ ಏನು ಅಂದ್ರೆ ನಾವ್ ಈ ತರ ಪುಡಿ ಆಗ್ತೀವ. ನಮ್ ಪರಿಸ್ಥಿತಿ ಈ ತರನ ಒಂದು ಹುಳ ಹೆಂಗೆ ಸತ್ತೋಗ್ಬಿಡುತ್ತೋ ಅಲ್ವಾ? ನಮ್ಗೆ ಹುಳದ ಜೀವನ ಎಷ್ಟು ಲೆಕ್ಕಕ್ಕಿದೆ ಹೇಳಿ. ಜಾಸ್ತಿ ನಾವ್ ಅದಕ್ಕೆ ಬೆಲೆ ಕೊಡೋದಿಲ್ಲ. ಅದು ತಕ್ಕಂತ ಎಲ್ಲೋ ಬೆಂಕಿಗೆ ಹಾಕ್ತ 1 ನಿಮಿಷ ಸತ್ತೋಗತ್ತೆ, ಇಲ್ಲ ಯಾವ್ದೋ ಒಂದ್ ಪಕ್ಷಿ ಬಾಯೊಳಗೆ ಸಿಗಾಕೊಟ್ಟು ಸತ್ತೋಗತ್ತೆ. ಅಷ್ಟೇ ಅದ್ರ ಜೀವನ. ನಾವೇನ್ ಅನ್ಕೋತೀವಿ ಮನುಷ್ಯ ಅಂದ್ರೆ ನಾವ್ ಯಾವ ಕಾಲಕ್ಕೂ ಎಲ್ಲಾ ಕಾಲಕ್ಕೂ ನಾವ್ ಇರ್ತೀವಿ ಅನ್ಕೋತೀವಿ ಅಲ್ಲ. ಬಟ್ ಆ ದೃಶ್ಯ ನೋಡ್ತಾ ಇದ್ರೆ ಎಲ್ರಿಗೂ ಹೆದರಿಕೆ ಆಗ್ತದೆ. ಎಲ್ಲ ದೇವತೆ ಅಂದ್ರೆ ನಮ್ ಕಾಲನ ಮುಗಿಯತ್ತಾ, ಈ ತರ ನಮ್ದು ಒಂದು ಪರಿಸ್ಥಿತಿ ಬರತ್ತಾ ಅಂತ ಎಲ್ರು ಭಯಗೊಳ್ತಿದ್ದಾರೆ. ಇನ್ನು ಮುಂದೆ ಶ್ಲೋಕದಲ್ಲಿ ಇನ್ನು ವಿವರವಾಗಿದೆ ನೋಡಿ.
अमी च त्वां धार्तराष्ट्रस्य पुत्राः सर्वे सहैवावनिपालसङ्घैः भीष्मो द्रोणसूतपुत्रस्तथासौ सहास्मदीयैरपि योधमुख्यैः वक्त्राणि ते त्वरमान विशन्ति दंष्ट्राकरालानि भयानकानि केचिद्विलग्ना दशनान्तरेषु संद्रेश्यन्ते चूर्णिते उत्तमांगैः. ಅನುವಾದ ಭಾವಾರ್ಥ ನಾನು ಎರಡು ಓದ್ತೀನಿ ಓದಿ. ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ಧೃತರಾಷ್ಟ್ರ ಧೃತರಾಷ್ಟ್ರನ ಎಲ್ಲ ಪುತ್ರರು, ಅವರ ಸ್ನೇಹಿತರಾದ ರಾಜರುಗಳು, ಭೀಷ್ಮ, ದ್ರೋಣ ಮತ್ತು ಕರ್ಣರು, ನಮ್ಮ ಮುಖ್ಯ ಯೋಧರು ನಿನ್ನ ಭಯಂಕರ ಬಾಯಿಗಳನ್ನು ವೇಗವಾಗಿ ಪ್ರವೇಶಿಸುತ್ತಿದ್ದಾರೆ. ನಿನ್ನ ಹಲ್ಲಿನ ಸಂದುಗಳಲ್ಲಿ ಸಿಕ್ಕಿಕೊಂಡು ಪುಡಿಪುಡಿಯಾದ ಕೆಲವರ ತಲೆಗಳನ್ನು ಕಾಣುತ್ತಿದ್ದೇವೆ. ಭಾವಾರ್ಥ ಓದ್ಲಿರಿ ಮಾತಾಜಿ. ಹಿಂದಿನ ಒಂದು ಶ್ಲೋಕದಲ್ಲಿ ಅರ್ಜುನನಿಗೆ ಬಹು ಆಸಕ್ತಿಯನ್ನು ಉಂಟು ಮಾಡುವ ದೃಶ್ಯಗಳನ್ನು ತೋರಿಸುವುದಾಗಿ ಪರಮಪ್ರಭುವು ಭರವಸೆ ನೀಡಿದ. ತಮ್ಮ ವಿರುದ್ಧ ಪಕ್ಷದ ನಾಯಕರು ಭೀಷ್ಮ, ದ್ರೋಣ, ಕರ್ಣ ಮತ್ತು ಧೃತರಾಷ್ಟ್ರನ ಎಲ್ಲ ಗಂಡು ಮಕ್ಕಳು, ಅವರ ಯೋಧರು ಮತ್ತು ಅರ್ಜುನನ ಯೋಧರು ಸಹ ನಾಶವಾಗುತ್ತಿರುವುದನ್ನು ಈಗ ಅರ್ಜುನನು ಕಾಣುತ್ತಾನೆ. ಕುರುಕ್ಷೇತ್ರದಲ್ಲಿ ಸೇರಿದವರಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲರ ಸಾವಿನ ನಂತರ ಅರ್ಜುನನು ಜಯಶಾಲಿಯಾಗುತ್ತಾನೆ ಎನ್ನುವುದಕ್ಕೆ ಇದೊಂದು ಸೂಚನೆ. ಅಜೇಯವೆನಿಸಿಕೊಂಡ ಭೀಷ್ಮನು ಸಹ ನುಚ್ಚು ನೂರಾಗುತ್ತಾನೆ ಎಂದು ಇಲ್ಲಿ ಹೇಳಿದೆ. ಹಾಗೆಯೇ ಕರ್ಣನು ಸಹ ಶತ್ರು ಪಕ್ಷದ ಭೀಷ್ಮನಂತಹ ಮಹಾಯೋಧರು ಮಾತ್ರವಲ್ಲದೆ ಅರ್ಜುನನ ಪಕ್ಷದ ಹಲವಾರು ಮಹಾನ್ ಯೋಧರು ನುಚ್ಚು ನೂರಾಗುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಸೊ ಧನ್ಯವಾದ ಮಾತಾಜಿ. ಎಲ್ಲಾರು ಭಗವಂತ ನುಂಗುತ್ತಾನಂತೆ. ಆಕ್ಚುಲಿ ಕಾಲ ಅಂದ್ರೆ ನಾನೇ ಅಂತಾನಲ್ಲ ಕೃಷ್ಣ ಇದೇ ಅಧ್ಯಾಯದಲ್ಲೇ ಹೇಳ್ತಾನೆ ಆಕ್ಚುಲಿ ಅಲ್ವಾ. ಕಾಲ ರೂಪದಲ್ಲಿ ಭಗವಂತ ಬಂದು ಎಲ್ಲಾರನ್ನು ನುಂಗುತ್ತಾನೆ ಆಕ್ಚುಲಿ. ಸೊ ಈಗ ರಣರಂಗದಲ್ಲಿ ಕುರುಕ್ಷೇತ್ರ ರಣರಂಗದಲ್ಲಿ ಯಾರ್ಯಾರು ಎಂದ್ಯಾರು ಎದುರುಗಡೆ ಪಕ್ಷದಲ್ಲಿ ಕೌರವರ ಪಕ್ಷದಲ್ಲಿ ಪ್ರತಿಯೊಬ್ರು ಸಾವುನ ಯುದ್ಧ ಮುಗಿಯಕ್ಕಿಂತ ಮುಂಚೆನೆ ನೋಡ್ತಾ ಇದ್ದಾನೆ ಅರ್ಜುನ. ಯುದ್ಧ ಆಗಿಲ್ಲ ಅಲ್ವಾ, ಆರಂಭ ಆಗಿದ್ಯಾ? ಆಗಿಲ್ಲ. ಇನ್ನು ಭಗವದ್ಗೀತೆ ಕ್ಲಾಸ್ ನಡೀತಾ ಇದೆ ಅಲ್ಲ ಆಕ್ಚುಲಿ ಅಲ್ವಾ. ಭಗವಂತ ನುಡಿತಾ ಇದ್ದಾನೆ, ಇನ್ನು ಗೀತೆ ನುಡಿತಾ ಇದ್ದಾನೆ ಅಲ್ವಾ. 45 ನಿಮಿಷದಲ್ಲಿ ಭಗವಂತ ಎಲ್ಲಾ ಹೇಳಿ ಮುಗಿಸ್ಬಿಡ್ತಾನೆ, ಎಲ್ಲಾ ಶ್ಲೋಕಗಳು ಅಲ್ವಾ. ಎಲ್ಲಾ ನಡೀತಾ ಇದೆ ಇದು ಭಗವದ್ಗೀತೆ. ಸೊ ಹಾಗಾಗಿ ಅರ್ಜುನ ಮುಂಚೆನೆ ನೋಡ್ತಾ ಇದ್ದಾನೆ ಕೌರವರನ್ನ ಸಾಯೋದನ್ನ. ಎಲ್ಲರೂ ಈ ರಣರಂಗದಲ್ಲಿ ಯಾರ್ಯಾರು ಸಾಯ್ತಾರೋ ಎಲ್ಲರೂ ಭಗವಂತನ ಬಾಯೊಳಗೆ ಯಾವ ರೀತಿ ಹೋಗ್ತಾ ಇದ್ದಾರೆ, ಯಾವ ರೀತಿ ನುಚ್ಚುನೂರು ಆಗ್ತಿದ್ದಾರೆ ಅನ್ನೋದನ್ನ ಕಂಡು ಭಯಗೊಳ್ತಾ ಇದ್ದಾನೆ. ಓಕೆನಾ. ಸೊ ಮುಂದೆನೆ ಈ ದೃಷ್ಟಿ ತೋರಿಸ್ತಾ ಇದ್ದಾನೆ. ಈ ಒಂದು ದೃಶ್ಯನ ಎಲ್ಲರೂ ನೋಡ್ತಾ ಇದಾರೆ. ಭೀಷ್ಮ, ದ್ರೋಣ, ಕರ್ಣ, ಧೃತರಾಷ್ಟ್ರನ ಎಲ್ಲಾ ಮಕ್ಕಳು, ಜೊತೆಗೆ ಅರ್ಜುನನ ಪಕ್ಷದಲ್ಲಿರೋಂತ ಎಷ್ಟೊಂದ್ ಜನ ಯೋಧರು ಕೂಡ ಸಾಯ್ತಾರೆ ಅಲ್ವಾ. ಅವ್ರದ್ದು ಎಲ್ರು ಸಾಯ್ತಾ ಇರೋದನ್ನ ದೃಶ್ಯ ನೋಡ್ತಾ ಇದಾರೆ ಮುಂದೆನೆ. ಯಥಾ ನದೀನಾಂ ಬಹವೋಂಬುವೇಗಃ ಸಮುದ್ರಮೇವಾಭಿಮುಖಾ ದ್ರವಂತಿ ತಥಾ ತವಾಮಿ ನರಲೋಕವೀರ ವಿಶಂತಿ ವಕ್ತ್ರಾಣಿ ವಿಜ್ವಲಂತಿ. ಹರೇ ಕೃಷ್ಣ ಮಾತಾಜಿ. ನಾವ್ ಓದ್ತೇನ್ರಿ. ನದಿಗಳ ಅಧಿಕ ಸಂಖ್ಯೆಯ ಅಲೆಗಳು ಸಮುದ್ರದ ದೊಳಗೆ ಹರಿಯುತ್ತವೆ. ಈ ಎಲ್ಲ ಮಹಾ ಯೋಧರು ಪ್ರಜ್ವಲಿಸುತ್ತ ನಿನ್ನ ಬಾಯಿಗಳನ್ನು ಪ್ರವೇಶಿಸುತ್ತಿರುವರು. ಹರೇ ಕೃಷ್ಣ. ಥ್ಯಾಂಕ್ ಯು ಮಾತಾಜಿ. ಹೆಂಗೆ ಎಲ್ಲಾ ನದಿಗಳು ಕೊನೆಗೆ ಎಲ್ಲಿ ಹೋಗಿ ಮುಟ್ಟದೆ, ಎಲ್ಲಾ ನದಿಗಳು ಎಲ್ಲೆಲ್ಲೋ ಹುಟ್ಟತಂತೆ ಅಲ್ವಾ. ನದಿಯ ಮೂಲ, ಋಷಿಯ ಮೂಲ ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ತಾರೆ, ಕೇಳಿದೀರಾ? ನದಿ ಮೂಲ ಯಾರಿಗೂ ಗೊತ್ತಿಲ್ಲ ಅಂತೆ, ಹೆಂಗ್ ಹುಟ್ಟತ್ತೆ, ಎಲ್ಲಿ ಹುಟ್ಟತ್ತೆ ಅನ್ನೋದು. ಬಟ್ ಕೊನೆಗೆ ನದಿ ಹೋಗಿ ಸಮುದ್ರಕ್ಕೆ ಹೋಗಿ ಸೇರತ್ತೆ. ಅದೇ ರೀತಿ ಎಲ್ಲಾ ಜೀವಿ ರಾಶಿಗಳು ಎಲ್ಲೆಲ್ಲೋ ಹುಡ್ತಾರೆ ಈ ಪ್ರಪಂಚದಲ್ಲಿ, ಆದ್ರೆ ಎಲ್ಲರೂ ಕೊನೆಗೆ ಭಗವಂತನ ಹೋಗಿ ಸೇರ್ಬೇಕು ಅಲ್ವಾ. ಅದೇ ಕೊನೆಗೆ ಜೀವಿಯ ಗತಿ ಆಕ್ಚುಲಿ. ಸೊ ಹಾಗಾಗಿ ಭಗವಂತ ಒಂದ್ ವರ್ಡ್ ಎಲ್ರೂ ತಗೊಂತಾನಷ್ಟೆ, ಅದೊಂದು ಕಾಲ ಅಷ್ಟೆ. ಕಾಲ ಸರ್ಪ ತರ ನುಂಗು ಬಿಡುತ್ತದೆ. ಏನಾ ಕಾಲ ಸರ್ಪ ಅನ್ನೋದು ಯಾರಿಗೂ ಗೊತ್ತಿಲ್ಲ ಯಾವ ಸಮಯದಲ್ಲಿ ಬರುತ್ತೆ ಅಂತ. ಜಸ್ಟ್ ನೆನ್ನೆ ನಮ್ಮ ಫ್ಯಾಮಿಲಿದಲ್ಲಿ ಒಬ್ರು ದೂರ ಸಂಬಂಧದಲ್ಲೇ ಒಬ್ರು, ಅವ್ರು ತುಂಬಾ ಸಮಾಜ ಸೇವೆದಲ್ಲಿ ತುಂಬಾ ನಂಬ್ತಾ ಇದ್ರು. ಅವರು ತುಂಬಾ ಸಮಾಜ ಸೇವೆ ಮಾಡ್ಕೊಂಡಿದ್ರು, ಸ್ವಲ್ಪ ಮಟ್ಟಿಗೆ ಭಕ್ತಿ ಸೇವೆ
ಚೂರು ಶುರು ಮಾಡಿದ್ರು ಅಷ್ಟೇ. ಅವ್ರು ಜಸ್ಟ್ ದೇವಸ್ಥಾನಕ್ಕೆ ಒಂದ್ ಸ್ವಲ್ಪ ಸೇವೆ ಮಾಡಿದ್ರು ಅಷ್ಟೇ. ಬಟ್ ಅವ್ರ ಮೇನ್ ಸಮಾಜ ಸೇವೆದಿಂದ ತುಂಬಾ ನಂಬ್ತಿದ್ರು. ಸೊ ಅವ್ರಿಗೆ ಏನೂ ಇಲ್ಲ, ಜಸ್ಟ್ ಅವ್ರು ಹೋಗ್ತಾರೆ ಅಂತ ಅವ್ರಿಗೂ ಐಡಿಯಾನೇ ಇಲ್ಲ. ಜಸ್ಟ್ ಅವ್ರು ಭಕ್ತಿ ಟಿವಿ ಚಾನಲ್ ಹಾಕೊಂಡಿದ್ದಾರೆ, ಸೋಫಾ ಮೇಲೆ ಕೂತಿದ್ದಾರೆ ಅವರು, ಹಾಗೆ ಸುಮ್ನೆ ಮಲಗಿದ್ದಾರೆ ಅಷ್ಟೇ. ಅಲ್ಲಿಗೆ ಮುಗೀತು ಅವರ ಟೈಮ್ ಮುಗೀತು. ನೀವು ಇಷ್ಟೆಲ್ಲ ಕೇಳಿರ್ತೀರ ಅಲ್ವಾ? ಯಾರಿಗೂ ಗೊತ್ತಿಲ್ಲ ಯಾವ ಸಮಯದಲ್ಲಿ ಯಾರಿಗೇನಾಗತ್ತೆ. ಹಂಗೆ ಕೃಷ್ಣ ತೋರಿಸ್ತಾ ಇದ್ದಾನೆ, ರಿಯಾಲಿಟಿನ ತೋರಿಸ್ತಾ ಇದ್ದಾನೆ ಆಕ್ಚುಲಿ ಎಲ್ರಿಗೂ. ನಾವೇನ್ ಅನ್ಕೋತೀವಿ, ಇದ್ದಾಗ ಎಲ್ಲ ಚೆನ್ನಾಗೇ ಇದೆಯಲ್ಲ ಅಂತ ಅನ್ಸತ್ತೆ. ಈಗೆಲ್ಲ ದೇವತೆಗಳು ಅದೇ ಅನ್ಕೋತಾ ಇರೋದು, ನಾವೆಲ್ಲ ಅಮರರಪ್ಪ, ನಮ್ಗೆ ಎಷ್ಟೆಲ್ಲ ಶಕ್ತಿ ಇದೆ, ಎಷ್ಟೆಲ್ಲ ಪವರ್ ಕೊಟ್ಟಿದೆ ನಮ್ಗೆ ಭಗವಂತ, ಇಷ್ಟು ದೊಡ್ಡ ದೊಡ್ಡ ಲೋಕಗಳ ಮಾಲೀಕರು ನಾವು ಅಲ್ವಾ, ಇಷ್ಟೆಲ್ಲ ಹಣ ಸಂಪತ್ತು ನಮ್ಗಿದೆ, ಎಷ್ಟೆಲ್ಲ ಏನಪ್ಪ ಪ್ರತಿನಿತ್ಯ ನಾವು ಸೋಮರಸ ಕುಡ್ಕೊಂಡು ಎಂಜಾಯ್ ಮಾಡ್ತಿದೀವಿ ಅಪ್ಸರೆಗಳ ಜೊತೆಗೆ. ನಮ್ಗೇನ್ ಬರುತ್ತೆ? ಯಾವ ಕಾಲ ಬರುತ್ತೆ? ಕೆಟ್ಟ ಕಾಲ ಎಲ್ಲಿದೆ ನಮ್ಗೆ ನಮ್ಮ ಹತ್ರ ಬರಕ್ಕೂ ಆಗಲ್ಲ ಅಂತ. ಅವ್ರಿಗೆಲ್ಲ ಇವಾಗ ನೋಡೋರೆಲ್ಲ ಫುಲ್ ತಬಿ ಬರ್ತಾ ಇದಾರೆ ಅಲ್ವಾ. ಸೊ ಹಾಗಾಗಿ ಹೆದರ್ಕೊಳ್ಳೋದಿಕ್ಕಲ್ಲ, ಬಟ್ ನಿಜಾನ ನಾವು ಕಣ್ಮುಚ್ಕೊಳಕ್ ಆಗಲ್ಲ, ಕಣ್ಮುಚ್ಕೊಂಡಕ್ ಆಗಲ್ಲ ಅಲ್ವಾ. ಅಂದ್ರೆ ನಾವ್ ಆ ಸ್ಥಿತಿಗೆ ಬಂದ್ಮೇಲೆ ಹೆದರ್ಕೋಬೇಕು ಅಂತದ. ನಮ್ಗಿಂತ ಹಿರಿಯರು ಆ ಸ್ಥಿತಿಗೆ ಬಂದಿದಾರಲ್ವಾ, ನಮ್ಗಿಂತ ಹಿರಿಯರು ಆ ಒಂದು ಪರಿಸ್ಥಿತಿ ಯಾರ್ಯಾರು ನೋಡಿದಾರೋ ಅವ್ರನ್ನೆಲ್ಲ ನೋಡ್ ನಾವು ಪಾಠ ಕಲ್ತ್ಕೋಬಹುದು. ಜೀವನದಲ್ಲಿ ನಾವ್ ಯಾವತ್ತೂ ರಿಲ್ಯಾಕ್ಸ್ ಆಗಕ್ ಹೋಗ್ಬಾರ್ದು. ಆಕ್ಚುಲಿ ಅಲರ್ಟ್ ಆಗಿರ್ಬೇಕು, ಎಚ್ಚರವಾಗಿರ್ಬೇಕು, ನಿದ್ದೆದಲ್ಲಿ ಇರ್ಬಾರ್ದು. ಅದಕ್ಕೆ ನಮ್ಗೆ ಚೈತನ್ಯ ಮಹಾಪ್ರಭು ಹೇಳೋದು ಜೀವ್ ಜಾಗೋ ಜೀವ್ ಜಾಗೋ ಗೌರಾ ಚಂದ್ರ ಬೋಲೆ ಕೋಟಾ ನಿದ್ರ ಜಾओ ಮಾಯಾ ಪಿಶಾಚಿ ಬೋಲೆ. ಅಂದ್ರೆ ಮಾಯೆ ಅನ್ನೋದು ಒಂದು ಪಿಶಾಚಿಗೆ ಸಮಾನ ಅಂತ. ನಾವು ಮಲ್ಗಿದ್ರೆ ಆ ಮಾಯಾದೇವಿ ಎಳ್ಕೊಂಡು ಹೋಗ್ಬಿಡ್ತಾಳ ನಮ್ನ. ಸರ್ಪ ಇದ್ದಂಗ ಅದು. ಸಾವಿನ ಸರ್ಪ ಯಾವಾಗ ನುಂಗತ್ತೆ ಯಾರಿಗ್ ಗೊತ್ತಿದೆ. ಜಸ್ಟ್ ಲಾಸ್ಟ್ 1 months ಬ್ಯಾಕ್, 2 ತಿಂಗಳು ಕೆಳಗಡೆ ನಮ್ ದೂರದ ದೇಶದಲ್ಲಿ ಜಸ್ಟ್ 30 ವರ್ಷದ ಹುಡುಗ, 1 ತಿಂಗಳಾಗಿದೆ ಅಷ್ಟೇ ಮದ್ವೆ ಆಗಿ, ಆಕ್ಸಿಡೆಂಟ್ ತೊಟ್ಟದ. 30 years ಯಾರು ಹೋಗತ್ತ, ಯಾರು ಯೋಚನೆ ಮಾಡಿರ್ತಾರ 30 ವರ್ಷದ ಹುಡುಗ ಯಾರು ಹೋಗತ್ತಂತ? ಯಾರು ಹೇಳಕ್ಕಾಗಲ್ಲ. ಪ್ರಪಂಚದ ಬಗ್ಗೆ ಯಾರಿಗೂ ಲೆಕ್ಕ ಇಲ್ಲ, ಗೊತ್ತಿಲ್ಲ. ನಾವ್ ಯಾವತ್ತೂ ರಿಲ್ಯಾಕ್ಸ್ ಆಗಿರ್ಬಾರ್ದು, ಪ್ರೀ ಅಸ್ಯೂಮ್ಷನ್ ಮಾಡ್ಕೊಂಡು ಯಾವಾಗ್ಲೂ ಇರ್ತೀವಿ ಬಿಡಪ್ಪ, ನಮ್ಗೇನು ಯಾವ್ದು ಗಾಳಿ ಮುಟ್ಟಕ್ ಸಾಧ್ಯ ಇಲ್ಲ ಅನ್ನಕ್ಕಾಗಲ್ಲ. ಇದೊಂದು ಮೃತ್ಯು ಲೋಕ. ಈ ಲೋಕಕ್ಕೆ ಹೆಂಗ್ ಕರೀತಾರೆ? ಮೃತ್ಯು ಲೋಕ. ಮೃತ್ಯು ಲೋಕಕ್ಕೆ ಬಂದ್ಮೇಲೆ ಮೃತ್ಯು ಅನ್ನೋದನ್ನ ನೋಡ್ಲೇಬೇಕು ಒಂದಲ್ಲ ಒಂದ್ ದಿವಸ. ಅದಕ್ಕೋಸ್ಕರನೇ ಚೈತನ್ಯ ಮಹಾಪ್ರಭು ಹೇಳೋದು ಇದು ಅರ್ಜೆಂಟ್, ಇದು ಕೃಷ್ಣ ಕಾನ್ಶಿಯಸ್ನೆಸ್ ತಗೊಳ್ಳೋದು ಅರ್ಜೆಂಟ್. ಅದೇನಪ್ಪ ಕೃಷ್ಣ ಕಾನ್ಶಿಯಸ್ ತಗೊಂಡ್ರೆ ಸಾವಿಲ್ವಾ ನಮ್ಗೆ? ಇದಕ್ಕೇನು ಉತ್ತರ ಏನು? ಸಾಯೋದಿಲ್ವಾ ಮತ್ತೆ? ಕೃಷ್ಣ ಪ್ರಜ್ಞೆದಲ್ಲಿ ಇದೀವಿ ಅಂದ್ರೆ ನಮ್ಗೇನಾರು ಸಾವಿಲ್ದಂಗ ನಮ್ಗೆ? ಆದ್ರೆ ಮರು ಜನ್ಮ ತಗೊಳಲ್ಲ. ಇನ್ನೊಂದ್ ಜನ್ಮ ತಗೊಂಡ್ರೆ ಸಾವು ಇದೆ ಅಂತ ಅರ್ಥ, ರೀಬರ್ತ್ ಇದ್ರೆ. ಯಾಕಂದ್ರೆ ಹುಟ್ಟಿದ್ರೆ ಸಾಯ್ಬೇಕಾಗತ್ತಲ್ವಾ, ಹುಟ್ಟೇ ಇಲ್ಲ ಅಂದ್ರೆ ಸಾವು ಇಲ್ಲ. ಅರ್ಥ ಆಯ್ತಾ ನಿಮ್ಗೆಲ್ಲ? ಹುಟ್ಟೇ ಇಲ್ಲ ಅಂದ್ರೆ, ಮತ್ತೊಂದ್ ಮರು ಜನ್ಮನೇ ಇಲ್ಲ ಅಂದ್ರೆ, ಭೌತಿಕ ಜನ್ಮನೇ ಇಲ್ಲ ಅಂದ್ರೆ ಮತ್ತ್ಯಾಕ್ ಸಾವು ಬರುತ್ತೆ? ಸಾವೇ ಇಲ್ಲ. ಈ ಸಾವು ಜಸ್ಟ್ ನನ್ನ ಆಧ್ಯಾತ್ಮಿಕ ಜನ್ಮ ತಗೊಳೋದಿಕ್ಕೆ ಸಾವು ಅಷ್ಟೇ. ಅದಕ್ಕೆ ಡಿವೋಟಿಸ್ ಡೆತ್ತೇ ಇಲ್ಲ ಆಕ್ಚುಲಿ. ಅದಕ್ಕೆ ವೈಷ್ಣವ ಸತ್ತರೆ ಚೈತನ್ಯ ಮಹಾಪ್ರಭು ಡ್ಯಾನ್ಸ್ ಮಾಡಿದ್ರು. ಹರಿದಾಸ್ ಠಾಕೂರ್ ಪ್ರಾಣ ಬಿಟ್ರೆ ಅವ್ರ ಶವನ ಇಟ್ಕೊಂಡು ನೃತ್ಯ ಮಾಡಿದ್ರು ಚೈತನ್ಯ ಮಹಾಪ್ರಭು. ಈ ವೆಂಟ್ ಬ್ಯಾಕ್ ಟು ಗಾಡ್ ಅಂತ, ಭಗವಂತನ ಧಾಮಕ್ಕೆ ವಾಪಸ್ ಹೋದ ಇವನು ನನ್ ಭಕ್ತ ಅಂತ. ಮುಗೀತಿಲ್ಲ, ಎಲ್ಲ ಋಣ ಮುಗೀತು, ಇಲ್ಲಿಂದ ಎಲ್ಲ ಕಳ್ಸ್ಕೊಂಡಾಯ್ತು ಅಂತ ಅಲ್ವಾ. ಅದು ಉತ್ತಮ ಜನ್ಮ ಅಂದ್ರೆ ವೈಷ್ಣವ ಜನ್ಮ. ಮತ್ತೆ ಮತ್ತೆ ಬರೋದಿಕ್ಕೆ ಏನಿದೆ? ಮತ್ತೆ ಮತ್ತೆ ಹುಡ್ತಾ ಇದ್ರೆ ಈ ಚಕ್ರದಲ್ಲಿ, ಕಾಲಚಕ್ರದಲ್ಲಿ, ಅದೊಂದು ಗ್ರೇಟ್ ಜನ್ಮನ ಇಲ್ಲ. ಸೊ ಹಾಗಾಗಿ ಈ ಒಂದು ರೂಪನ ದೇವತೆಗಳಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ಪಾಪ ಅರ್ಜುನನ್ ಕೆಲ ಏನ್ ತಡ್ಕೊಳಕಾಗತ್ತೆ? ಯಥಾ ಪ್ರದೀಪ್ತಂ ಜ್ವಲನಂ ಪತಂಗ ವಿಶಂತಿ ನಾಶಾಯ ಸಮೃದ್ಧ ವೇಗಃ ತಥೈವ ನಾಶಾಯ ವಿಶಂತಿ ಲೋಕಸ್ ತವಾಪಿ ವಕ್ತ್ರಾಣಿ ಸಮೃದ್ಧ ವೇಗಃ. 19 ಓದ್ಲ ಮಾತಾಜಿ. ಪತಂಗಗಳು ತಮ್ಮ ನಾಶಕ್ಕಾಗಿ ಉರಿಯುತ್ತಿರುವ ಜ್ವಾಲೆಯನ್ನು ವೇಗವಾಗಿ ಪ್ರವೇಶಿಸುವಂತೆ ಎಲ್ಲಾ ಜನರು
ನಿನ್ನ ಬಾಯಿಯೊಳಕ್ಕೆ ವೇಗವಾಗಿ ಧಾವಿಸುತ್ತಿರುವುದನ್ನು ನಾನು ನೋಡುತ್ತಿದ್ದೇನೆ. ಹರೇ ಕೃಷ್ಣ. ಅಲ್ವಾ ಹೆಂಗೆ ಬೆಂಕಿ ಹುಳ, ದೀಪದ ಹುಳ ದೀಪಕ್ಕೆ ಅಟ್ರಾಕ್ಟ್ ಆಗತ್ತದು ಅಲ್ವಾ. ದೀಪ ಬೆಂಕಿಗೆ ಅಟ್ರಾಕ್ಟ್ ಆಗಿ ಅದು ಕ್ಷಣದಲ್ಲೇ ಪ್ರಾಣ ಹೋಗುತ್ತದೆ. ಕೆಲವು ಜೀವಿರಾಶಿಗಳು ಜೀವನ ಎಷ್ಟು ಚಿಕ್ಕದಾಗಿರತ್ತೆ ಅಂದ್ರೆ ಲೆಕ್ಕಕ್ಕೂ ಇಲ್ಲ. ಬೆಳಿಗ್ಗೆಯಿಂದ ರಾತ್ರಿ ಅಷ್ಟೇ ಅದ ಲೈಫ್ ಸ್ಪ್ಯಾನ್. ಇಲ್ಲ ಕೆಲವು ಗಂಟೆ ಮಾತ್ರ ಬದುಕಿರತ್ತದ. ಇಲ್ಲ ಕೆಲವು ದೀಪ ಹುಳುಗಳು ದೀಪಕ್ ಸಿಹಾಕೊಂಡ್ ಸಾಯತ್ತೆ ಅಲ್ವಾ. ಸೊ ಆತರ ಈ ಎಲ್ಲಾ ಜನರು ಯಾರ್ಯಾರು ಭಗವಂತನ ಬಾಯಿಯೊಳಗೆ ಹೋಗೋದನ್ನ ದೃಶ್ಯ ನೋಡ್ತಾ ಇದ್ದಾನೋ ಅರ್ಜುನ, ಇದು ಅನಿವಾರ್ಯ. ಇದು ಎಲ್ಲರೂ ಹೋಗ್ಲೇಬೇಕು, ಯಾರಿಗೂ ತಪ್ಪಿದ್ದಲ್ಲ ಇದು. ಅಷ್ಟೇ ನಮ್ದು ಜೀವನ ಅಷ್ಟೇ. ನಮ್ ಪ್ರಕಾರ 100 ವರ್ಷ ತುಂಬಾ ಜಾಸ್ತಿ ಅನ್ಸ್ಬೋದು ನಮಗೆ. ಬಟ್ ದೇವತೆಗಳಿಗೆ ನಮ್ದೇನೋ ಲೆಕ್ಕ ಇದೆಯಾ ನಮ್ದೊಂದು? ಅವರೆಲ್ಲ ಎಷ್ಟೆಷ್ಟು ವರ್ಷ ಕಾಲ ಬದುಕ್ತಾರೆ ಅವ್ರು. ಬ್ರಹ್ಮ ಅವನೆಷ್ಟು ವರ್ಷ ಕಾಲ ಬದುಕ್ತಾನೆ ಅಲ್ವಾ. 4 ಯುಗದ ಒಂದು ಆಯು ಎಷ್ಟಿದೆಯೋ ಕಾಲ, ಅದು ಇಂಟು 1000, ಅದು ಒಂದ್ ದಿವ್ಸ. ಒಂದೇ ಒಂದ್ ದಿವ್ಸ. ಬ್ರಹ್ಮನ ಆಯುಷ್ ಮುಂದೆ ನಮ್ಮ ಆಯುಷ್ ಯಾವ ಲೆಕ್ಕ ಅಲ್ವಾ. ನಾವೆಲ್ಲ ಚಿಕ್ಕ ಸಣ್ಣ ಜೀವಿಗಳ ಹುಳುಗಳಿದ್ದಂಗೆ ನಾವ್ ಆಕ್ಚುಲಿ. ಎಷ್ಟು ಬೇಗ ಆಗೋಗತ್ ನಮ್ ಕಾಲ ಅಲ್ವಾ. ಆದ್ರೂ ನಮಗ್ ಗೊತ್ತು ಎಲ್ಲೋ ನಾವು ತಪ್ಪು ಮಾಡ್ತಿದೀವಿ, ಎಲ್ಲೋ ನಾವು ಸರಿಯಾದ ಒಂದು ಹಾದಿ ಹಿಡ್ದಿಲ್ಲ, ಎಲ್ಲೋ ನಮ್ಮ ಮನ್ಸಾಕ್ಷಿಗೆ ಗೊತ್ತಿದೆ. ಆದ್ರೆ ಅದ್ ನಾವು ಕೇಳಿಸ್ಕೊತಾ ಇಲ್ಲ. ಕಿವಿ ಮುಚ್ಕೊಂಡ್ಬಿಡ್ತೀವಿ, ಇಲ್ಲ ಎಲ್ಲೋ ಬ್ಯುಸಿ ಆಗ್ಬಿಡ್ತೀವಿ ಮಾಯದಲ್ಲಿ ಅಲ್ವಾ. ಅದೇ ಕಿವಿ ಕೊಡ್ಬೇಕು ನಾವು. ಅದೇ ಕೃಷ್ಣ ಹೇಳ್ತಾನಲ್ಲ, ಯಾವಾಗ ನಾವು 6ನೇ ಅಧ್ಯಾಯದಲ್ಲಿ ಕೃಷ್ಣ ಅದೇ ಹೇಳ್ತಾನೆ, ಯಾವಾಗ ನಾವು ಮನಸ್ಸನ್ನ ನಿಯಂತ್ರಿಸ್ಕೊಳಕ್ ನಾವು ಪ್ರಾಕ್ಟೀಸ್ ಮಾಡ್ತೀವೋ, ಕಲಿತೀವೋ, ಅವಾಗ ನಾವು ಪರಮಾತ್ಮನ್ ಗೆದ್ದಂಗೆ. ಪರಮಾತ್ಮನ ಅವಾಗ ನಮ್ಗೆ ವಾಯ್ಸ್ ಕೇಳ್ಸತ್ತಂತೆ. ಪರಮಾತ್ಮ ಮಾತಾಡೋದು ನಮ್ಗೆ ಕೇಳತ್ತ ಅವಾಗ. ಹೌದಾ, ಏನೋ ತಪ್ಪು ಮಾಡ್ತಿದ್ದೀನಿ, ನನ್ಗೆ ಸಾಕಷ್ಟು ಸಮಯ ಕೊಡ್ತಿಲ್ಲ ಕೃಷ್ಣನ್ಗೆ, ನಾನು ಇನ್ನೂ ಚೆನ್ನಾಗಿ ಜಪ ಮಾಡ್ತಾ ಇಲ್ಲ, ನಾನು ಇನ್ನೂ ಗಂಭೀರವಾಗಿಲ್ಲ, ಸಾವು ಅಂದ್ರೆ ನಂಗೆ ಇನ್ನೂ ಸಾಕಷ್ಟು ಹೆದರಿಕೆ ಬಂದಿಲ್ಲ ಅಂತ. ಸಾಕಷ್ಟು ಭಯ ಇರ್ಬೇಕಲ್ವಾ. ಏನಾರು ಒಂದ್ ಆಕ್ಷನ್ ತಗೋಬೇಕು ಅಂದ್ರೆ ಸಾಕಷ್ಟು ಭಯ ಇರ್ಬೇಕು, ಸಾಕಷ್ಟು ನಮ್ಗೆ ಒಂದು ಕಮಿಟ್ಮೆಂಟ್ ಬೇಕು, ಡೆಡಿಕೇಶನ್ ಬೇಕು. ಲಪ್ಪ ಸಾಕು ಅಲ್ವಾ. ಈ ಪ್ರಪಂಚದಲ್ಲಿ ಇನ್ಯಾರು ನಾವು ನೆಚ್ಕೊಳಕ್ ಆಗಲ್ಲ, ಯಾರನ್ನ ಬಿಡಲ್ಲ ಇದು ಅಲ್ವಾ. ಯಾರನ್ ಬೇಕಾದ್ರೂ ನುಂಗಾಕ್ಬಿಡ್ಬೋದು ಇದು ಅಂತ ಒಂದು ಒಂದು ಖಡಾಖಂಡಿತವಾದ ಒಂದು ನಿರ್ಣಯಕ್ಕೆ ಬರ್ಬೇಕು ನಾವು. ಇಲ್ಲ ಅಂದ್ರೆ ಏನಿದೆ, ಇಲ್ಲ ಅಂದ್ರೆ ಎಲ್ರೂ ತರ ನಾವು ಸಾಗ್ತಾ ಇರ್ತೀವಿ ಅಷ್ಟೇ ಕಾಲದಲ್ಲಿ. ಕೊನೆಗೆ ನಾವೆಲ್ಲ ಆಶ್ಚರ್ಯ ಪಡ್ತೀವಿ, ಇದೇನದು ನನ್ ಟೈಮ್ ಬಂದ್ಬಿಡ್ತಾ, ನಾನಿನ್ನು ರೆಡಿನೇ ಆಗಿಲ್ವೇ, ಅವಾಗ ನಾನು ಇವಾಗ ಹೋಗ್ಬೇಕಾ ಅಂತೀವಿ ಅಲ್ವಾ. ಅವಾಗ ಯಾರು ತೋರಿಸ್ತಾರ ನಮ್ಮೇಲೆ ದಯೆ? ಯಾರು ತೋರಿಸ್ತಾರೆ? ಯಾರು ದಯೆ ತೋರಿಸ್ತಾರೆ? ನಮಗೆ ನಮ್ಮೇಲೆ ದಯೆ ಇರ್ಲಿಲ್ಲ. ಕಾಲ ಕೊಟ್ಟಾಗ, ಸಮಯ ಇದ್ದಾಗ ನಮ್ಮೇಲೆ ನಾವು ದಯೆ ತೋರ್ಲಿಲ್ಲ ಅಲ್ವಾ. ನಾವು ದಯೆ ತೋರಿ ನಮ್ಮೇಲೆ ನಾವು, ಇಫ್ ಯು ಆರ್ ಮೋಸ್ಟ್ ಕಂಪ್ಯಾಷನೇಟ್ ಆನ್ ಅವರ್ ಸೆಲ್ಫ್, ನಮ್ಮೇಲೆ ನಮ್ಗೆ ದಯೆ ಇದ್ರೆ ನಮ್ಮನ್ನ ನಾವು ಕಾಪಾಡ್ಕೋಬೇಕು ಅಲ್ವಾ. ನಮ್ಮನ್ನ ನಾವು ಸಾವಿಂದ ಕಾಪಾಡ್ಕೋಬೇಕು ಅಲ್ವಾ. ಅದಕ್ಕೆ ಪ್ರಭುಪಾದ ಹೇಳೋದು, ಲೈಫ್ ಟೈಮ್ ಒಂದ್ ಜೀವನನ ಚೆನ್ನಾಗಿ ನೀವು ಕೃಷ್ಣ ಭಕ್ತಿ ಮಾಡಿ. ಕೃಷ್ಣ ಭಕ್ತಿ ಒಂದಿಂದಲೇ ಆಗೋ ಕೆಲಸ ಅಲ್ಲ ಇದು. ಸಾಕಷ್ಟು ಟೈಮ್ ಕೊಡ್ಬೇಕು, ನಾವು ಪ್ರಾಕ್ಟೀಸ್ ಮಾಡ್ಬೇಕು, ನಮ್ಗೆ ಅರ್ಥ ಆಗ್ಬೇಕು. ಎಷ್ಟೆಲ್ಲ ಪರಿಸ್ಥಿತಿಗಳು ಬರುತ್ತೆ, ಎಷ್ಟೆಲ್ಲ ಮಾಯ ಸಂದರ್ಭಗಳು ಅನುಭವಿಸ್ಬೇಕಾಗತ್ತ ನಾವು ಅಲ್ವಾ. ಸಣ್ಣ ವಯಸ್ಸಿಂದ ದೊಡ್ಡ ವಯಸ್ಸವರೆಗೂ 108 ತೊಂದರೆಗಳು, ಡಿಸ್ಟರ್ಬೆನ್ಸಸ್ಗಳಿದೆ. ಅಂಥದ್ರಲ್ಲೂ ನಾವು ವಿಚಾರ ಆಗ್ದೇನೆ ಕೃಷ್ಣನ್ನ ಗಟ್ಟಿಯಾಗಿ ಇಟ್ಕೊಂಡಿರ್ಬೇಕು ಅಂದ್ರೆ ಎಷ್ಟು ತಾಳ್ಮೆ ಬೇಕು ನಮ್ಗೆ, ಎಷ್ಟು ಸಹನೆ ಇರ್ಬೇಕು, ಎಷ್ಟು ಅಭ್ಯಾಸ ಆಗಿರ್ಬೇಕು, ಎಷ್ಟು ಕೇಳಿರ್ಬೇಕು ನಾವು ಭಗವದ್ಗೀತೆ ಭಾಗವತನ, ಎಷ್ಟು ಸರಿ ಹರಿನಾಮ ಹೇಳಿರ್ಬೇಕು ನಾವು ಅಲ್ವಾ. ಒಂದು ತಪಸ್ಸೆ ಇದು. ಅಂದ್ರೆ ನಮ್ ಜೀವನಕ್ಕೋಸ್ಕರನೇ ಇದು ಮಾಡಿದ್ರೆ ನಮಗೆ ಅರ್ಥ ಆಗತ್ತೆ. ಎಷ್ಟು ಜನ ಡಿವೋಟೀಸ್ ನಮ್ಮ ಮೂಮೆಂಟ್ ಅಲ್ಲಿ ಇಲ್ಲ, ಕೊನೆಗಾಲದಲ್ಲೂ ಕೃಷ್ಣನ್ ನೆನ್ಸ್ಕೊಂಡು ಹೋಗಿದ್ದಾರೆ, ಕೃಷ್ಣನ ಹೆಸರೇ ತಗೊಂಡು ಹೋಗಿದ್ದಾರೆ, ಕೇವಲ ಕೃಷ್ಣನ್ನೇ ಜ್ಞಾಪಕ ಇಟ್ಕೊಂಡು ಹೋಗಿದ್ದಾರೆ, ಕೃಷ್ಣನ ಏನಾದ್ರು ಗುರು ಅಥವಾ ಗುರು ನೆನ್ಸ್ಕೊಂಡು ಹೋಗಿದ್ದಾರೆ, ಪ್ರತಿನಿಧಿ, ಕೃಷ್ಣನ್ ಪ್ರತಿನಿಧಿ. ರೈಟ್. ಇಲ್ಲಾಂದ್ರೆ ನಾವು ಹೋಗೋ ಸಮಯದಲ್ಲಿ ಯಾರು ಬಂದು ಚಾಂಟ್ ಮಾಡಿದ್ರೆ ಅದು ಓಕೆ, ಬರ್ತಾರಾ? ನಾವು ಹೋಗೋ ಸಮಯದಲ್ಲಿ 2 ಡಿವೋಟೀಸ್ ಬಂದು ಚಾಂಟ್ ಮಾಡ್ತಾರಾ? ಅಷ್ಟಾರು ಹೆಸರು ಸಂಪಾದನೆ ಮಾಡಿದೀವ ನಾವು? ಅದಾದ್ರೂ ಮಾಡಿದ್ರು ಪರವಾಗಿಲ್ಲ, ಡಿವೋಟೀಸ್ ಎಲ್ಲ ಹೆಲ್ಪ್ ಮಾಡಿದ್ರು ಎಷ್ಟೋ ವಾಸ್. ಯಾರು ಬಂದು ನಮ್ಗೆ ಹರಿನಾಮ ಹೇಳಿಲ್ಲ ಅಂದ್ರೆ ನಮ್ ಕಿವಿದಲ್ಲಿ ಕೊನೆಗಾಲದಲ್ಲಿ
ನಾವ್ ಏನ್ ಸಾಧಿಸ್ದಂಗೆ ಜೀವನ ಎಲ್ಲ ಅಲ್ವಾ? ಸೊ ಲೈಫ್ ಏನು ನಮ್ನ ಕೇರ್ ಮಾಡಲ್ಲ ಆಕ್ಚುಲಿ, ಯಾರು ನಮ್ನ ಯಾರು ಹಚ್ಕೊಳಲ್ಲ ಅಲ್ವಾ? ಬಟ್ ನಾವೇ ನಮ್ ಬಗ್ಗೆ ಹಚ್ಕೊಳ್ದೆ ಹೋದ್ರೆ ಪ್ರಪಂಚನ ನಮ್ ಬಗ್ಗೆ ಹಚ್ಕೊಳಲ್ಲ. ಸೊ ಹೆದರ್ಕೊಂಡ್ ಜೀವನ ಮಾಡ್ದೇ ಇರೋದಕ್ಕೂ ಅಲ್ಲ ಇದು ಹೇಳ್ತಾರೆ ಕೃಷ್ಣ. ಕೃಷ್ಣ ಹೇಳ್ತಾ ಇರೋದು ಈ ರೀತಿ ಇದೆ ಪ್ರಪಂಚ, ಇದನ್ನ ಇದ್ದಿದ್ದಂಗ್ ಸ್ವೀಕರಿಸಷ್ಟೆ. ಈ ರೀತಿ ಇಲ್ಲ ಅಂತ ನಾವ್ ಅನ್ಕೋಬಾರ್ದು. ತುಂಬಾ ಜನ ಅದೇ ಡಿನೈ ಮಾಡ್ತಾರ ಫ್ಯಾಕ್ಟ್ ನ. ಇಲ್ಲ ಇಲ್ಲ ಇಲ್ಲ, ಪ್ರಪಂಚ ತುಂಬಾ ಚೆನ್ನಾಗಿದ್ಯಪ್ಪ, ನೀವ್ ಅನ್ಕೊಂಡಂಗಲ್ಲ. ನಾವೆಲ್ಲ ಚೆನ್ನಾಗ್ ಬಂದೋಬಸ್ತ್ ಮಾಡ್ಕೊಂಡಿದೀವಿ, ಎಲ್ಲ ಇನ್ಶೂರೆನ್ಸ್ ತಗೊಂಡಿದೀವಿ, ಎಲ್ಲ ಮನೆ ಮಠ ಕಟ್ಕೊಂಡಿದೀವಿ, ಎಲ್ಲ ನಮ್ಗೆ ಹೆಸರು ಇದು ಎಲ್ಲ ನಾವ್ ಮಾಡ್ಕೊಂಡಿದೀವಿ. ನಮ್ಗೆ ರಿಟೈರ್ಮೆಂಟ್ ಪೆನ್ಷನ್ ಬರಂಗ್ ಮಾಡ್ಕೊಂಡಿದೀವಿ. ಏನು ಎಲ್ಲ ಹೇಳ್ತಾರೆ, 108 ಹೇಳ್ತಾರೆ. ಅದ್ ಎಷ್ಟ್ರ ಮಟ್ಟಿಗೆ ಬರುತ್ತೆ ಅದು? ಒಂದ್ ಮನುಷ್ಯನ ಕಾಪಾಡಕ್ಕಾಗತ್ತಾ? ಮತ್ತೆ ಇನ್ನೊಂದ್ ಜನ್ಮ ತಾಳೋದಿದ್ಯಾ ಅಲ್ವಾ? ಇನ್ನೊಂದ್ ಜನ್ಮ ಗ್ಯಾರಂಟಿ. ಸತ್ರು ಜನ ಅನ್ಕೋತಾರ ನಾವ್ ಸತ್ಮೇಲೆ ಮುಗೀತು ಅನ್ಕೋತಾರ ಬಾಬಾ. ಇನ್ನೇನಿಲ್ಲ ಅನ್ಕೋತಾರ, ಆಗೋಯ್ತು ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಯ್ತಪ್ಪ. ಅದಕ್ಕೆ ಎಷ್ಟು ಜನ ಆತ್ಮಹತ್ಯೆನೂ ಮಾಡ್ಕೊಳ್ಳೋದು, ಮುಗೀತು ಅನ್ಕೋತಾರ ಪಾಪ. ಇಲ್ಲ, ಮತ್ತೆ ಇದೆ ತಥಾ ದೇಹಾಂತರ ಪ್ರಾಪ್ತಿ ಧೀರ ಸತ್ರನ ಮುಗಿಯತ್ತೆ ಕೃಷ್ಣ ಹೇಳಿದಂಗೆ. ಮತ್ತೊಂದ್ಸರಿ ಹುಟ್ಲೇಬೇಕು, ಮತ್ತೆ ಶರೀರ ಪಡ್ಕೊಳ್ಳೇಬೇಕು. ಕರ್ಮಾನುಸಾರ ಮತ್ತೆ ದೇಹ ಅನ್ನೋದು ಪ್ರಾಪ್ತಿ ಆಗೇ ಆಗತ್ತೆ. ಮತ್ತೆ ಆ ಶರೀರದಲ್ಲಿ ಸಿಗಾಕು ಅಲ್ವಾ? ಮತ್ತೆ ಶರೀರ ಅಂದ್ರೆ ಮತ್ತೆ ಅದು ನಮ್ಮ ಸೂಕ್ಷ್ಮ ಶರೀರ ಬರುತ್ತೆ. ನಾವ್ ಆ ಲೈವ್ ಸೂಕ್ಷ್ಮ ಅಲ್ಲಿ ನೋಡಿದ್ವಲ್ಲ ಮಾತಾಜಿ, ಲೈವ್ ಅಲ್ಲಿ ನೋಡಿದ್ವಲ್ಲ ಮಾತಾಜಿ, ಒಬ್ರು ಪ್ರಭುಜಿ ಮತ್ತೆ ಪುನರ್ಜನ್ಮ ತಗೊಂಡಿದ್ರಲ್ಲ ಕರೆಕ್ಟ್ ಟೆಂಪಲ್ ಅವರು ಅಲ್ವಾ? ಹಾಗಾಗಿ ಪಾಪ ಅದೇ ಅರ್ಜುನ ಹೇಳ್ತಾ ಇರೋದು, ನಮ್ಮೆಲ್ರಿಗೋಸ್ಕರ ಹೇಳ್ತಾ ಇರೋದು. 30ನೇ ಶ್ಲೋಕ. ಲೀಲಿಹ್ಯಸೆ ರಸಮಾನ ಸಮಂತಾಲ್ ಲೋಕಾನ್ ಸಮಗ್ರಾನ್ ವದನೈರ್ಜ್ವಲದ್ಭಿಃ ತೇಜೋಭಿರಪೂರ್ಯ ಜಗತ್ ಸಮಗ್ರಂ ಭಾಷಸ್ತವೋಗ್ರ ಪ್ರತಪಂತಿ ವಿಷ್ಣು. ಓದ್ಲಿ ಮಾತಾಜಿ. ಮಾತಾಜಿ ಅನುವಾದ. ಎಲೆ ವಿಷ್ಣುವೆ, ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣುತ್ತಿದ್ದೇನೆ. ನಿನ್ನ ತೇಜಸ್ವಿನಿಂದ ಇಡೀ ವಿಶ್ವವನ್ನು ಆವರಿಸಿದೆಯೇ. ನೀನು ಭಯಂಕರವಾದ ಸುಡುವ ಕಿರಣಗಳೊಡನೆ ಪ್ರಕಟವಾಗಿದ್ದೀಯೆ. ಹರೇ ಕೃಷ್ಣ ಮಂತ್ರ. ಅಲ್ವಾ? ಎಲ್ಲರೂ ಭಗವಂತನ್ಗೆ ಈ ಒಂದು ಎಲೆ ವಿಷ್ಣುವೆ, ಉರಿಯುತ್ತಿರುವ ನಿನ್ನ ಬಾಯಿಗಳಲ್ಲಿ ಎಲ್ಲ ಕಡೆಗಳಿಂದ ನೀನು ಎಲ್ಲಾ ಜನರನ್ನು ನುಂಗುತ್ತಿರುವುದನ್ನು ನಾನು ಕಾಣಿಸ್ತಿದ್ದು ಅರ್ಜುನ ಹೇಳ್ತಾ ಇರೋದು. ಪಾಪ ನಾವ್ ಈ ತರ ನೋಡಿದ್ರೆ ಹೆಂಗಿರತ್ತೆ? ಎಲ್ಲ ಜನ ಸಾಯೋದನ್ನ ನಾವ್ ನೋಡಕ್ಕಾಗತ್ತ? ತಡ್ಕೊಳಕ್ಕಾಗಲ್ಲ ನಮ್ಗೆ. ತುಂಬಾ ಭಯಂಕರವಾದ ದೃಶ್ಯ ಅದು ಅಲ್ವಾ? ನಾವು ಸಿನಿಮಾದಲ್ಲಿ ಒಬ್ಬನ ಹೊಡಿತಾ ಇದ್ರೆ, ಒಬ್ಬನ್ ಸಾಯಿಸಿದ್ರೆ ಕಣ್ಮುಚ್ಕೊ ಅಂತ ಹೇಳ್ತೀವಿ ನಾವು. ಇಲ್ಲ ಚಾನಲ್ ಚೇಂಜ್ ಮಾಡು ಅಂತ ಹೇಳ್ತಾರೆ ಅಲ್ವಾ? ಅಂತದ್ರಲ್ಲಿ ನಮ್ ಕಣ್ಮುಂದೆ ಅಷ್ಟೊಂದ್ ಜನ ಸಾಯ್ತಾ ಇದ್ರೆ, ಅಷ್ಟೊಂದು ಲಕ್ಷಾಂತರ ಜನ ಹೋಗ್ತಾ ಇದ್ರೆ, ಎಷ್ಟ್ ಜನ ಇದ್ರಲ್ಲಿ ಆ ಕುರುಕ್ಷೇತ್ರದಲ್ಲಿ? ಲಕ್ಷಾಂತರ ಕೋಟ್ಯಾಂತರ ಜನರು ಯಾರ್ಯಾರು ಸಾಯ್ತಾ ಇದಾರೋ, ಯಾರ್ಯಾರು ಅವರೆಲ್ಲಾರನು ನೋಡ್ತಾ ಇದ್ದಾನೆ ಅರ್ಜುನ. ಎಲ್ಲರೂ ಖಾಲಿ ಆಗ್ತಾ ಇದಾರೆ. ಅಂತ ಒಂದು ಭಯಂಕರವಾದ ದೃಶ್ಯ ತೋರಿಸ್ತದ ಕೃಷ್ಣ. ಅಂದ್ರೆ ಭಗವಂತನ ಪವರ್ ಏನು ಅದು? ಕೃಷ್ಣ ಏನು ಅನ್ನೋದು ಏನಿದೆ? ಈಗ ಯುದ್ಧ ಮಾಡೋದಕ್ಕೆ ಕೃಷ್ಣ ಅವ್ನ್ ಮನ್ಸು ಮಾಡದ್ ನಿಮಿಷದಲ್ಲಿ ಮುಗಿಸ್ಬೋದ ಅವನು. ಎಲ್ಲ ಭಗವಂತ ಮಾಡಿದ್ರೆ ಮತ್ ಭಕ್ತರು ಏನ್ ಮಾಡ್ತಾರೆ? ಭಕ್ತರು ಯಾತಿಗ್ ಮತ್ತೆ ಅಲ್ವಾ? ಭಕ್ತರ ಕೇಳಿ ಮಾಡಿಸ್ತಾನೆ ಕೃಷ್ಣ. ಭಕ್ತರಿಗೆ ಅವನು ಪ್ರಶಂಸೆ ಮಾಡೋದಕ್ಕೆ ಇಷ್ಟಪಡ್ತಾನೆ, ಅವ್ರಿಗೆ ಚಾನ್ಸ್ ಕೊಡಕ್ ಇಷ್ಟಪಡ್ತಾನೆ. ಎಲ್ಲ ಅವನೇ ಮಾಡ್ಬಿಟ್ರೆ ಅವ್ನ್ ಡಿವೋಟಿ, ಅವ್ನ್ ಭಕ್ತರು ಅರ್ಥ ಮಾಡ್ಕೊಂಡು ಅವ್ನ್ ಯುದ್ಧ ಯಾಕೆ ಮಾಡ್ಬೇಕು ಅಂತ ತಿಳ್ಕೊಂಡು ಅವ್ನ ಕೇಳಿ ಮಾಡಿಸ್ತಾ ಇದ್ದಾನೆ ಕೃಷ್ಣ. ಎಷ್ಟು ಸಹನೆ ಬೇಕು ಕೃಷ್ಣಂಗ ಅಲ್ವಾ? ಯೋಚನೆ ಮಾಡಿ. ನಾವಂತ ಅಯ್ಯೋ ಈ ಎಲ್ಲಾ ಕೆಲ್ಸ ಹೇಳ್ಕೊಡಬಹುದು ನನ್ ಮಗನಿಗೆ ನಾನೇ ಮಾಡ್ಬಿಟ್ರೆ ವಾಸಿ ಅಂತೀವಿ ನಾವು. ಕೃಷ್ಣ ಯೋಚನೆ ಮಾಡಿ ಎಷ್ಟು ತಾಳ್ಮೆಯಿಂದ ಸಹಿಸ್ಕೊಂಡಿದ್ದಾನೆ ನಮ್ನೆಲ್ರು. ನಂಬಿಕೆಯಲ್ಲಿ ಜನ್ಮ ಜನ್ಮಾಂತರ ನಮ್ಗೆ ಹೇಳಿ 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 ಆದ್ರೂ ನಮ್ ತಲೆ ಹತ್ತಾ ಇಲ್ಲ. ಅದು ನಮ್ ತಲೆ, ನಮ್ ಭಯಂಕರವಾದ ತಲೆ. ಅಷ್ಟು ದೊಡ್ಡ ತಲೆ ನಮ್ದು. ಯಾವ ಜನ್ಮಕ್ಕೂ ನಾವು ಬರಲ್ಲ ಅಂತೀವಿ, ಯಾವ ಜನ್ಮಕ್ಕೂ ನಾನು ಈ ಜನ್ಮಕ್ಕೂ ತಯಾರಾಗಿಲ್ಲ ಅಂತೀವಿ. ಇನ್ನು ಎಷ್ಟ್ ಜನ್ಮ ಎತ್ತಬೇಕೋ ನಾವು ತಯಾರಾಗಕ್ ಮಾತ್ರ ಪೂರ್ತಿಯಾಗಿ ಅಲ್ವಾ?
ಸೊ ಎಷ್ಟು ತಾಳ್ಮೆ ಇದೆ ಕೃಷ್ಣನ್ ಯೋಚನೆ ಮಾಡಿದ್ರೆ. ಅರ್ಜುನನ್ ಕೇಳಿದ್ದೆಲ್ಲ ತೋರಿಸ್ತಾ ಇದ್ದಾನೆ, ಆ ವಿಶ್ವರೂಪ ತೋರಿಸಿ ಯಾಕಾರು ಕೇಳಿದ್ನು ಅನ್ಕೋತಾನೆ ಈಗ ಅರ್ಜುನ. ಸೊ ಹಾಗಾಗಿ ಇನ್ನೊಂದು ಶ್ಲೋಕ ಮಾಡೋಣ, 31ನೇ ಶ್ಲೋಕ ಮಾಡ್ಬಿಟ್ಟು ಸ್ಟಾಪ್ ಮಾಡೋಣ. 8:40 ಅಖ್ಯಾಹಿ ಮೇಕೋ ಭವನುಗ್ರ ರೂಪೋ ನಮೋಸ್ತು ತೇ ದೇವವರ ಪ್ರಸೀದ ವಿಜ್ಞಾತುಮಿಚ್ಛಾಮಿ ಭವಂತಮಾದ್ಯಂ ನಾಹಿ ಪ್ರಜಾನಾಮಿ ತವ ಪ್ರವೃತ್ತಿಂ. ಹರೇ ಕೃಷ್ಣ ಮಾತಾಜಿ ಓದ್ಲಾರಿ. ಪ್ರಭುಗಳ ಪ್ರಭುವೇ, ಉಗ್ರ ರೂಪನೇ, ದಯವಿಟ್ಟು ನಿನ್ನ ಯಾರು ಎಂದು ಹೇಳು, ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನಿನ್ನ ರೂಪವನ್ನು ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು. ಆದುದರಿಂದ ನಿನ್ನ ತಿಳಿಯಬೇಕೆಂದು ಬಯಸುತ್ತೇನೆ. ಹರೇ ಕೃಷ್ಣ. ಹರೇ ಕೃಷ್ಣ. ಜೈ. ಪ್ರಭುಗಳ ಪ್ರಭುವೇ. ಧನ್ಯವಾದ ಮಾತಾಜಿ. ಪ್ರಭುಗಳ ಪ್ರಭುವೇ. ಕೃಷ್ಣ ಯಾರು? ಎಲ್ಲಾ ಪ್ರಭುಗಳ ಪ್ರಭು. ಉಗ್ರ ರೂಪನೇ. ಈ ಒಂದು ರೂಪ ತೋರಿಸ್ತಾ ಇರೋದು ಉಗ್ರವಾಗಿದೆ ನೋಡೋದಕ್ಕೆ ಅಲ್ವಾ? ದಯವಿಟ್ಟು ನೀನು ಯಾರು ಎಂದು ಹೇಳು. ಭಗವಂತ ನೀನ್ ಯಾರು ಅಂತ ತಿಳಿಸು ನನಗೆ. ಯಾರು ನೀನು? ನೀನು ವರ ಕೊಡೋ ವ್ಯಕ್ತಿನ ಅಥವಾ ಪ್ರಾಣ ತಗೊಳ್ಳೋ ವ್ಯಕ್ತಿನ ಅಲ್ವಾ? ಹಂಗೆ ಅನ್ಸುತ್ತೆ ನಮ್ಗೆ ಇವಾಗ ಈ ದೃಶ್ಯ ನೋಡ್ತಿದ್ರೆ ಹಂಗೆ ಅನ್ಸ್ತದೆ. ಒಂದು ವರ ಪ್ರಸೀದನ ಅಥವಾ ಕಾಲೋಸ್ಮಿನ నువ్వు ಅಂತ. ದಯವಿಟ್ಟು ನೀನ್ ಯಾರು ಎಂದು ಹೇಳು. ಯಾಕಂದ್ರೆ ಅರ್ಜುನ ಏನ್ ಅನ್ಕೊಂಡಿದ್ದೆ ಇಲ್ಲಿವರೆಗೂ? ನನ್ ಮಿತ್ರ ಅಪ್ಪ ಇವನು, ನನ್ ಭಾವ ಇವನು, ನನ್ ಸಂಬಂಧದಲ್ಲಿ ಭಾವ ಇವನು, ನನ್ನ ಅತ್ತೆ ಮಗ ಇವನು ಅಲ್ವಾ? ನನ್ಗೆ ಕೈ ಮೇಲೆ ಭುಜದ ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡ್ ನಾನು ಅವನ ಜೊತೆ ಮಲ್ಕೋತಾ ಇದ್ದೆ. ಇವ್ರು ನೋಡಿದ್ರೆ ಇದು ಯಾರೋ ಬೇರೆ ವ್ಯಕ್ತಿ ತರ ಕಾಣ್ತಿದಾರಲ್ಲ, ಯಾರು ಇಷ್ಟು ದೊಡ್ಡ ವ್ಯಕ್ತಿ? ಅರ್ಜುನ ಅದಕ್ಕೆ ಕೇಳ್ತಾನೆ, ನೀನು ಯಾರು ಅಂತ ತಿಳಿಸು, ನಾನು ನಿನಗೆ ಪ್ರಣಾಮ ಮಾಡುತ್ತೇನೆ. ದಯವಿಟ್ಟು ನನ್ನಲ್ಲಿ ಕೃಪೆ ಮಾಡು. ನೀನು ಆದಿಪುರುಷನು, ನೀನು ಆದಿಪುರುಷ. ಗೋವಿಂದಂ ಆದಿಪುರುಷ ತಮಹಂ ಭಜಾಮಿ ಅಲ್ವಾ? ಆದಿಪುರುಷ, ಮೊದಲನೇ ವ್ಯಕ್ತಿ ಭಗವಂತ. ನಿನ್ನ ಉದ್ದೇಶವನ್ನು ನಾನು ತಿಳಿಯಲಾರೆನು. ಈಗ ಭಗವಂತನ ಉದ್ದೇಶ ಏನು? ಯಾರಿಗೊತ್ತು ಭಗವಂತನ ಉದ್ದೇಶ? ಭಗವಂತ ಯಾಕಿದ್ದಾನೆ ಅಂತ ಯಾರಿಗಾರು ಗೊತ್ತಿದ್ಯಾ? ಭಗವಂತನ ಕಾರ್ಯ ಏನೋ ನಮ್ಗೆ ಗೊತ್ತಿದ್ಯಾ? ಭಗವಂತ ಏನೇನ್ ಕಾರ್ಯ ನಡೆಸ್ತಾನೆ ಗೊತ್ತಾ ನಮ್ಗೆ? ನಮ್ಗೇನು ಗೊತ್ತಿಲ್ಲ ಆಕ್ಚುಲಿ ಅಲ್ವಾ? ನಾವೆಷ್ಟು ಸಣ್ಣವ್ರು ಅಂದ್ರೆ ನಮ್ದು ಇವತ್ತಿನ ಮಾತ್ರ ನಮ್ಗೆ ಲೆಕ್ಕ ಅಷ್ಟೆ. ಭಗವಂತ ಯಾಕೆ ಸೃಷ್ಟಿ ಮಾಡಿದ್ದಾನೆ? ಯಾರವನು? ಅವನೇನ್ ಡ್ಯೂಟಿ? ಅವನಿಗೇನ್ ಬೇಕು? ನಾವೆಲ್ಲ ಯಾರು? ಇದೆಲ್ಲ ತುಂಬಾ ದೊಡ್ಡ ಮಾತುಗಳಿದೆಲ್ಲ, ತುಂಬಾ ಹೈ ಲೆವೆಲ್ ಟಾಕ್ಸ್ ಇದೆ. ಇದ್ರಲ್ಲಿ ದೊಡ್ಡ ದೊಡ್ಡ ವ್ಯಕ್ತಿಗಳೇ ಮಾತಾಡೋದು. ಇದು ಗ್ರೇಟ್ ಭಕ್ತರು ಮಾತಾಡ್ತಾರೆ, ಯೋಚನೆ ಮಾಡ್ತಾ ಇರ್ತಾರೆ ಅಲ್ವಾ? ಸಣ್ಣ ಮಕ್ಕಳ ತರ ಇರೋರ್ಗೆ ಏನಿದೆ? ನಮ್ಗೆ ಬೇರೆ ಹೊರಗಡೆ ಔಟರ್ ಪರ್ಸ್ಪೆಕ್ಟಿವ್ ಏನೋ ಇಲ್ವಷ್ಟೇ. ಸಣ್ಣದಾಗಿರುತ್ತೆ ನಮ್ ದೃಷ್ಟಿಕೋನ. ನಾನಾಯ್ತು, ನನ್ ಮನೆ ಆಯ್ತು, ನಂದು ಇವತ್ತಿಂದು ದಿವ್ಸ ಆಯ್ತು ಅಂತ. ಅದು ನಮ್ಮ ಪರಿಸ್ಥಿತಿ. ಸೊ ಅದಕ್ಕೆ ಅರ್ಜುನ ಕೇಳ್ತಾ ಇರೋದು, ನೀನ್ ಯಾರು? ನಿನ್ನ ಉದ್ದೇಶವನ್ನು ನಾನು ತಿಳಿ ಹೇಳು. ನಿನ್ನನ್ನು ತಿಳಿಯಬೇಕೆಂದು ಬಯಸುತ್ತಿದ್ದೇನೆ. ನಿನ್ ಬಗ್ಗೆ ನಾನು ತಿಳ್ಕೊಳಕ್ ಇಷ್ಟಪಡ್ತೀನಿ ಅಂತಿದ್ದಾನೆ ಅರ್ಜುನ. ಇವಾಗ ಈ ಕೃಷ್ಣ ಹೇಳ್ತಾನೆ, ಅವನ್ ಯಾರು ಅಂತ ತಿಳಿಸ್ಕೊಡ್ತಾನೆ. ನಾಳೆ ಕಂಟಿನ್ಯೂ ಮಾಡೋಣ. ಓಕೆ? ತುಂಬಾ ಸಸ್ಪಿಷಿಯಸ್ ಆಗಿದೆ, ಸಸ್ಪೆನ್ಸ್ ಆಗಿದೆ ಇವಾಗ. ನಾಳೆ 32 ಮಾಡೋಣ ನಾಳೆ. ಓಕೆನಾ? ಇಲ್ಲಿ ಸ್ಟಾಪ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡ ಪ್ರಣಾಮ. ಪ್ರಣಾಮ. ಧನ್ಯವಾದಗಳು. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡೋ ಪ್ರಣಾಮ. ದಂಡ ಪ್ರಣಾಮ. ಹರೇ ಕೃಷ್ಣ. ಮತ್ತೆ ಸಂಜೆ ನಾಳೆ 7:30 ಸಿಗೋಣ. ದಂಡ ಪ್ರಣಾಮ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ಪ್ರಣಾಮ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ ಮಾತಾಜಿ. ದಂಡ ಪ್ರಣಾಮ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದ್ ಡೌಟ್. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಯಾರೋ ಡೌಟ್ ಕೇಳ್ತಿದ್ದಾರೆ. ಮಾತಾಜಿ ಯಾರಿಗೆ ಪ್ರಶ್ನೆ ಇತ್ತು? ಹರೇ ಕೃಷ್ಣ. ಯಶೋದಮ್ಮ. ಯಶೋದ ಮಾತಾಜಿ ಹೇಳಿ ಮಾತಾಜಿ. ಮಾತಾಜಿ, ಇದ್ರಲ್ಲಿ ನಿನ್ನೆ ಅಧ್ಯಾಯ 10 ಓದ್ತಾ ಇದ್ವಿ ಮಾತಾಜಿ. ಅದ್ರಲ್ಲಿ ಪೇಜ್ ನಂಬರ್ 5 ಶ್ಲೋಕ ಬಂದು 35 ಮಾತಾಜಿ. ಇಲ್ಲಿ ಸಾಮವೇದ ಅಂತ ಇದೆ ಮಾತಾಜಿ. ಮಧ್ಯರಾತ್ರಿಲಿ ಆಡ್ತಾರಂತೆ, ಯಾಕೆ ಮಾತಾಜಿ? ಪದ್ಯ ತರ ಆಡ್ತಾರಾ? ವೇದಗಳಲ್ಲಿ ಎಂದು ಪ್ರಭುವು ಆಗಲೇ ವಿವರಿಸಿದ್ದಾನೆ.
ಬೇರೆ ಬೇರೆ ದೇವತೆಗಳು ಹಾಡುವ ಸುಂದರವಾದ ಹಾಡುಗಳಿಂದ ಸಾಮವೇದವು ಸಮೃದ್ಧವಾಗಿದೆ. ಈ ಹಾಡುಗಳಲ್ಲಿ ಒಂದು ಬೃಹತ್ ಸಾಮ, ಇದು ಬಹು ಮಧುರವಾಗಿದೆ. ಇದನ್ನು ಮಧ್ಯರಾತ್ರಿಯ ಸಮಯದಲ್ಲಿ ಹಾಡುತ್ತಾರೆ. ಯಾಕೆ ಮಾತಾಜಿ ಮಧ್ಯರಾತ್ರಿಯಲ್ಲಿ ಹಾಡೋದು? ದೇವತೆಗಳು ಅದನ್ನ ಹಾಡ್ತಾರೆ ಮಾತಾಜಿ. ದೇವತೆಗಳು ಅವ್ರು ಹಾಡ್ತಾರೆ ಇದನ್ನ. ಬೃಹತ್ ಸಾಮಾನ ಹಾಡ್ತಾರೆ. ಜಸ್ಟ್ ಮಂತ್ರೋಚ್ಚಾರಣೆ ಅಷ್ಟೇ ಅದು. ಅದೊಂದು ರೂಪದಲ್ಲಿ ಇದೆ. ಅದು ಸಾಮವೇದ ಅನ್ನೋದು ಒಂದು ಹಾಡಿನ ರೂಪದಲ್ಲಿ ಅದಿರತ್ತಷ್ಟೇ. ನಾವ್ ಹೆಂಗೆ ಗಡ 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 ಶ್ಲೋಕ ಓದ್ತೀವಲ್ವಾ, ಶ್ಲೋಕ ತರ ಅಲ್ಲದೆ ಅದು ಒಂದು ಸಾಂಗ್ ಫಾರ್ಮಲ್ ಇರುತ್ತೆ ಅಷ್ಟೇ. ಅದ್ರ ನೇಚರ್ ಆತರ ಇದೆ ಅಷ್ಟೇ. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಇದು ಒಂದು ಡೌಟ್ ಮಾತಾಜಿ. ಹನುಮಂತನಿಗೆ ಇದು ಅಂದ್ರೆ ಅವ್ರು ಚಿರಂಜೀವಿ ಆಗೋಕೆ ಏನ್ ಕಾರಣ ಮಾತಾಜಿ? ಅವ್ರು ಯಾಕೆ ರಾಮನ್ ಜೊತೆ ಹೋಗ್ಲಿಲ್ಲ? ಅವ್ರ ಭಕ್ತರಲ್ಲ, ಅಂದ್ರೆ ಅವ್ರು ಚಿರಂಜೀವಿ ಒಳಗೆ ಹನುಮಂತನ ಒಬ್ರೆ ಅಂತ ಹೇಳ್ತಾರಲ್ಲ ಮಾತಾಜಿ, ಅದ್ ಯಾಕೆ? ಹನುಮಂತರ ಒಬ್ರು ಅದೇ. ಅವರು ರಾಮಕಥಾ ಎಲ್ಲೆಲ್ಲಿ ರಾಮಕಥಾ ಕೃಷ್ಣ ಕಥಾ ನಡೆಯುತ್ತೋ ಅವ್ರೆಲ್ಲಾ ಕಡೆ ಇರ್ತಾರಂತ ಇದೆ ಮಾತಾಜಿ. ಹನುಮಂತನ್ ಭಕ್ತರಾಗಿರೋದ್ರಿಂದ, ರಾಮನ್ ಭಕ್ತರಾಗಿರೋದ್ರಿಂದ ಹನುಮಾನು ಅವ್ರದ್ದು ಇದೆ ಹಂಗೆ. ಅವ್ರ ಉದ್ದೇಶನೇ ಅದು. ಜಸ್ಟ್ ಅವ್ರಿಗೆ ಶ್ರವಣ ಮಾಡೋದು ಅಂದ್ರೆ ಅವ್ರಿಗೆ ಇಷ್ಟ. ಸೊ ಹಾಗಾಗಿ ಆತರ ಅವ್ರಿಗೊಂದು ವರ ಇದೆ, ಅವ್ರಿಗೆ ವರ ಸಿಕ್ಕಿದೆ. ಸೊ ಎಲ್ಲೆಲ್ಲಿ ರಾಮಕಥೆ ನಡೆಯುತ್ತೋ, ಎಲ್ಲೆಲ್ಲಿ ಕೃಷ್ಣ ಕಾನ್ಶಿಯಸ್ನೆಸ್ ನಡೆಯುತ್ತೋ, ಎಲ್ಲೆಲ್ಲಿ ಕೃಷ್ಣ ಕಥೆ ನಡೆಯುತ್ತೋ ಅಲ್ಲೆಲ್ಲಾ ಕಡೆ ಅವ್ರು ಇರ್ತಾರೆ. ಅದಕ್ಕೆ ಅಲ್ಲಿ ಕುರುಕ್ಷೇತ್ರ ರಣರಂಗದಲ್ಲೂ ಅಷ್ಟೇ ಧ್ವಜದ ಮೇಲೆ ಹನುಮಂತನ ಚಿತ್ರ ಇದೆ ಅಂತ ಹೇಳ್ತಾರಲ್ವಾ, ಅದೊಂದು ಸಂಕೇತ, ವಿಜಯ ಸಂಕೇತ. ಅದು ಹನುಮಾನ್ ಇರೋದು ಅಂದ್ರೆ ವಿಜಯ ಸಂಕೇತ. ಯಾಕಂದ್ರೆ ಹನುಮಂತ ಗೆದ್ದ ಅಲ್ವಾ, ಸೀತಾನ ಕರ್ಕೊಂಬಂದ, ಲಂಕಾಯಿಂದ ಬಿಡಿಸ್ಕೊಂಡ್ ಕರ್ಕೊಂಬಂದಿದ್ದಾನೆ. ಸೊ ಹಾಗಾಗಿ ಇಲ್ಲಿ ಕುರುಕ್ಷೇತ್ರದಲ್ಲೂ ಅಷ್ಟೇ. ಈಗ ಭಗವದ್ಗೀತೆ ಅಂದ್ರೆ ಕುರುಕ್ಷೇತ್ರ ಭಗವದ್ಗೀತೆ. ಸೊ ಹಾಗಾಗಿ ಯಾರ್ಯಾರು ಭಗವದ್ಗೀತೆ ಓದ್ತಾರಲ್ಲ, ಹನುಮಂತ ನಾವೊಂದು ಕೃಪೆ ಇದ್ದೇ ಇರುತ್ತೆ ಅವ್ರ ಮೇಲೆ. ಭಗವಂತನ ಶುದ್ಧ ಭಕ್ತರವ್ರು. ಈಗ ಮುಗಿಸಿದೆ ನೋಡಿ ಮಾತಾಜಿ, ಅವ್ರು ರಾಮನ್ ಜೊತೆ ಹೊಟ್ಟೋಗ್ಬಿಡ್ಬೋದು, ಭಗವಂತನ ಧಾಮಕ್ಕೆ ಹೋಗಿ ಅಲ್ಲೂ ಸೇವೆ ಮಾಡ್ಬೋದು. ಬಟ್ ಇದೆಲ್ಲ ಒಂದೊಂದು ರೀತಿಯಲ್ಲಿ ಸೇವೆ ಅಷ್ಟೇ. ಈಗ ಇಲ್ಲಿದ್ರು ಕೂಡ ಅವ್ರು ಜಸ್ಟ್ ಎಲ್ಲೆಲ್ಲಿ ಕಥೆ ಕೇಳಕ್ ಇಷ್ಟ ಪಡ್ತಾರೆ. ಭಗವಂತನ ಶುದ್ಧ ಭಕ್ತರಿಗೆ ಏನ್ ಬೇಕು, ಭಗವಂತನ ಬಗ್ಗೆ ಕೇಳಕ್ ಇಷ್ಟ ಪಡ್ತಾರೆ ಅಷ್ಟೇ. ಅವ್ರಿಗೆ ಇನ್ನೇನೋ ಬೇಕಾಗಿಲ್ಲ ಆಕ್ಚುಲಿ. ಸೊ ಹಾಗಾಗಿ ಭಕ್ತರು ಎಲ್ಲೇ ಅವ್ರು ಇರ್ಲಿ, ಭೂಲೋಕದಲ್ಲಿ ಇರ್ಲಿ, ಭಗವಂತನ ಧಾಮದಲ್ಲಿ ಇರ್ಲಿ, ಅವ್ರಿಗೆ ಬೇಕಾಗಿರೋದು ಬರೀ ಭಗವಂತನ ಭಕ್ತರ ಸಾಂಗತ್ಯ. ಬಿಕಾಸ್ ಭಗವಂತನ ವಿಷಯ ಕೇಳ್ಬೋದು ಅನ್ನೋದಕ್ಕೆ. ಹಾಗಾಗಿ ಅವ್ರು ಯಾವಾಗ್ಲೂ ಭಗವಂತನ ಸೇವೆಯಲ್ಲಿ ಮಗ್ನರಾಗ್ತಾರೆ. ಭಗವಂತನ ನಾಮ ನಾವು ಸ್ಮರಣೆ ಮಾಡೋದಕ್ಕೆ ಯಾವ ಸಮಯ ಆದ್ರೂ ಪರವಾಗಿಲ್ಲ ಅಲ್ಲ ಮಾತಾಜಿ? ಅಂದ್ರೆ ಇದು ಮಧ್ಯರಾತ್ರಿ ಅಂತ ಮಾತಾಜಿ. ಮಧ್ಯರಾತ್ರಿಲಿ ಪೂಜೆ ಎಲ್ಲ ಏನು ಮಾಡ್ಬಾರ್ದು ಅಂತ ಇದೆ ಮಾತಾಜಿ. ಇವಾಗ ನಮ್ ಪದ್ಧತಿಗಳಲ್ಲಿ ಮಧ್ಯರಾತ್ರಿಯಲ್ಲಿ ಪೂಜೆ ಮಾಡ್ಬಾರ್ದು. ಏನ್ ಮಾಡ್ಬಾರ್ದು ಅಂದ್ರೆ ಮಧ್ಯರಾತ್ರಿಲೆಲ್ಲ ದೇವ್ರ ನಾಮ ಪೂಜೆ ಎಲ್ಲಾ ಮಾಡ್ಬಾರ್ದು. ಅದು ಏನಿದ್ರು 10 ಗಂಟೆ ಒಳಗಡೆ ಇರ್ಬೇಕು ಅಂತ ಇದೆ. ಅದೇ ಅದು ದೇವತೆಗಳಿಗೆ ಲೆಕ್ಕ ತಗೊಳ್ತಾರೆ. ಬಟ್ ಭಗವಂತನ ನಾಮ, ಹರಿನಾಮ, ಕೃಷ್ಣನ ನಾಮ ಯಾವ ಸಮಯದಲ್ಲಿ ಬೇಕಾದ್ರೂ ತಗೋಬಹುದು, ಎಲ್ಲಾ ಸಮಯದಲ್ಲೂ ತಗೋಬೇಕಚ್ಚಿ. ಅಷ್ಟು ಭಯಕ್ಕೆ ಭಯ ಕೊಡ್ತಾನೆ. ಕೃಷ್ಣನ ನಾಮ ಕಂಡ್ರೆ ಭಯ ಅನ್ನೋದೇ ಹೆದರ್ಕೊಂಡ್ಬಿಡತ್ತೆ. ಅಷ್ಟು ಭಯಕ್ಕೆ ತುಂಬಾ ಭಯ ಕೃಷ್ಣ ಅಂದ್ರೆ. ಆಯ್ತಾ, ಭಯ ಹೋಗ್ಲಾಡ್ಸ್ಕೋಬೇಕು ನಮ್ ಜೀವನದಲ್ಲಿ ಅಂದ್ರೆ ಕೃಷ್ಣನ ನಾಮ ಇಂದಾನೆ ಸಾಧ್ಯ ಅದು. ಹಾಗಾಗಿ ಭಗವಂತನ ನಾಮಕ್ಕೇನು ನಿಯಮ ಇಲ್ಲ. ಪೂಜೆ ಪುನಸ್ಕಾರ ಮಾಡೋದಿಕ್ಕೆ ಒಂದು ವೈದಿ ಸಂಪ್ರದಾಯ ಅನ್ನೋದಿದೆಯಲ್ವಾ, ಅದಕ್ಕೆ ಒಂದು ಸಮಯ, ಗಂಟೆ, ಮುಹೂರ್ತ ಅಂತ ಇರತ್ತಲ್ವಾ, ಅದಕ್ಕೆ ಅದೆಲ್ಲ ಅದು ನಿಯಮಿಸಕ್ ಮಾತಾಡಿ, ಅದೆಲ್ಲ ಅಪ್ಲೈ ಆಗತ್ತೆ. ಬಟ್ ಹರಿನಾಮಕ್ಕೆ ಯಾವ ರೂಲ್ಸ್ ಇಲ್ಲ. ಹರಿನಾಮದಲ್ಲಿ ನಾವೇನು ಅರ್ಚ ವಿಗ್ರಹ ಪೂಜೆ ಮಾಡ್ತಿಲ್ಲ, ಓಕೆನಾ, ಅಭಿಷೇಕ ಮಾಡ್ತಾ ಇಲ್ಲ ನಾವು ಅಲ್ವಾ. ಹಾಗಾಗಿ ಇದಕ್ಕೆ ಯಾವ ನಿಯಮ ಇಲ್ಲ. ಇದು ಭಗವಂತನ ಒಂದು ರೂಪ, ಇದು ಹರಿನಾಮ. ಅರ್ಚ ವಿಗ್ರಹ ಅಲ್ಲ, ಇದು ಫಿಸಿಕಲ್ ಫಾರ್ಮ್ ಅಲ್ಲ, ಇದು ಸ್ಪಿರಿಚುವಲ್ ಫಾರ್ಮ್. ಇದು ಹರೇ ಕೃಷ್ಣ ಮಾತಾಜಿ. ಈಗ ಭಗವಂತನ ನಾಮ ತಗೊಳಕ್ಕೆ ಎಲ್ಲರ ಕಥಾ ಚಾಲು ಆದ್ರಿ ಹನುಮಾನ್ ಬರ್ತಾನೆ ಅಂತ ಹೇಳ್ತಾರೆ ಮಾತಾಜಿ. ಅವಾಗ ಸತ್ಯಯುಗದಲ್ಲಿ ಇದ್ರನ್ರಿ ಮಾತಾಜಿ, ತ್ರೇತಾಯುಗ ರಾಮ ಅವಾಗ ಅವರು ಈಗ ಕಲಿಯುಗ ನಾಮ ಸಂಕೇತ ನಾಮ ಜಪ ಮಾಡಿದ್ರೆ ಮಹತ್ವ ಇದೆ ಅಂತ ಹೇಳ್ತಾರೆ. ಅವಾಗ ವಿಗ್ರಹ ಪೂಜೆ ಮಾಡಿದರೆ ಅವರು ಏನು ಜಾಸ್ತಿ ನಾಮ ಜಪ ಮಾಡಿದರೆ ಮಾತಾಜಿ ಅವರು?
ಭಗವಂತ ಯಾರು ಹನುಮಂತರ ಹನುಮಾನ್ ಅವರು ಏನ್ ಮಾಡಿದ್ದಾರೆ? ವಿಗ್ರಹ ಪೂಜೆ ಮಾಡಿದ್ದಾರೆ. ವಿಗ್ರಹ ಏನು ಪೂಜೆ ಮಾಡಿದ್ರ ರಾಮ ಪೂಜೆ ಮಾಡಿದ್ರ ನಾಮ ಪೂಜೆ ಮಾಡಿದ್ರ? ನಾಮ ಪೂಜೆ ಮಾಡಿದ್ರು. ಅವರು ಮಾತಾಜಿ ಅವರು ವಿಗ್ರಹ ಪೂಜೆ ಅನ್ನೋದೇನು ಮಾಡಿಲ್ಲ ಅಲ್ಲಿ. ಅವಾಗೇನ್ ನಮ್ಗೆ ಕೃತಯ ಧ್ಯಾಯತೋ ವಿಷ್ಣು ತ್ರೇತಾಯ ಯಜತೋ ಮಕೈ ಅಲ್ವಾ, ಯಜ್ಞಾಚರಣೆ ಮಾಡೋರು. ಅವಾಗ ತ್ರೇತಾಯುಗದಲ್ಲಿ ಯಜ್ಞದ ಒಂದು ಪ್ರಿಸ್ಕ್ರೈಬ್ಡ್ ಇರೋದು. ತ್ರೇತಾಯುಗದಲ್ಲಿ ಸತ್ಯಯುಗದಲ್ಲಿ ಧ್ಯಾನ ಮಾಡಬೇಕು. ಓಕೆ, ಧ್ಯಾನ ತಪಸ್ಸು ಮಾಡ್ಬಿಟ್ಟು ಭಗವಂತನ ಪ್ರಾಪ್ತಿ ಪಡ್ಕೊಳ್ಳೋರು. ತ್ರೇತಾಯುಗದಲ್ಲಿ ಏನು ನಿಯಮ? ಯಜ್ಞ ಮಾಡೋದ್ರಿಂದ ಭಗವಂತನ ಅವರು ಭಗವಂತನ ಕರುಣೆ ಪಡ್ಕೊಳ್ಳೋರು. ಸೊ ಹನುಮಂತ ಯಾವ ಯಜ್ಞ ಮಾಡಿಲ್ಲ. ಹನುಮಂತ ಏನು ಬ್ರಹ್ಮಚಾರಿ. ಹನುಮಂತ ಒಬ್ಬ ವಾನರ ಅಲ್ವಾ? ವಾನರ ಸೇವೆ ಮಾಡಿದ್ದಾರೆ. ಡೈರೆಕ್ಟ್ ಭಗವಂತನ ಸೇವೆ ಲೀಲೆದಲ್ಲಿ ಭಾಗಿಯಾದ್ರು ಅವ್ರು. ಯಾಕಂದ್ರೆ ಹನುಮಂತನ ಆಗ್ಲೇ ಆ ವರ ಇತ್ತು, ಇವನೊಂದು ಗ್ರೇಟ್ ಭಕ್ತ, ಭಗವಂತನ ಸೇವೆ ಕಾರ್ಯದಲ್ಲಿ ಇವನು ನಿರತನಾಗ್ತಾನೆ ಅಂತ ಆಗ್ಲೇ ವರ ಇತ್ತು. ನಮಗೂ ಇದೆಲ್ಲ ವರ ಇದೆ. ಹನುಮಂತ ಒಬ್ನೇ ಅಲ್ಲ, ನಮಗೂ, ನಾವು ಸಾಧಾರಣ ವ್ಯಕ್ತಿಗಳು ಕೂಡ ನಾವು ಭಗವಂತ ಚೈತನ್ಯ ಮಹಾಪ್ರಭುವಿನ ಒಂದು ಕೃಪೆ ಪಡ್ಕೋಬಹುದು. ನಾವು ಚೈತನ್ಯ ಮಹಾಪ್ರಭು ಏನು ಪ್ರಚಾರ ಮಾಡ್ಬೇಕು, ಹರಿಕೃಷ್ಣ ಮಹಾಮಂತ್ರ ಎಲ್ರಿಗೂ ತಿಳಿ ಹೇಳ್ಬೇಕು ಅನ್ನೋದೇನು ಭಗವಂತನ ಒಂದು ಮಾತಿದೆಯೋ ಅದನ್ನ ನಾವು ಉಳಿಸ್ಬೇಕು. ಆಕ್ಚುಲಿ ನಮ್ದು ಇದು ಆಕ್ಚುಲಿ ಡ್ಯೂಟಿ ಇದು ಅಲ್ವಾ? ಅದಕ್ಕೆ ಯಾರ್ಯಾರು ಪ್ರಚಾರ ಮಾಡ್ತಾರೋ ಚೈತನ್ಯ ಮಹಾಪ್ರಭುವಿನ ಕೃಪೆ ಅವ್ರ ಮೇಲೆ ತುಂಬಾ ಇರುತ್ತೆ. ಯಾರ್ಯಾರು ಭಗವಂತ ಈ ಪ್ರಭುಪಾದ ಬರ್ದಿರೋಂತ ಪುಸ್ತಕಗಳನ್ನ ಯಾರು ವಿತರಣೆ ಮಾಡ್ತಾರೋ ಚೈತನ್ಯ ಮಹಾಪ್ರಭು ಹೇಳ್ತಾರೆ ಸಾಯೋ ಸಮಯದಲ್ಲಿ ಆ ವ್ಯಕ್ತಿಗೆ ಅವರೇ ಬಂದ್ ಕರ್ಕೊಂಡು ಹೋಗ್ತಾರಂತ. ನಾವು ಭಗವಂತನ ಸೇವೆದಲ್ಲಿ ಇದೀವಿ, ನಾವು ಏನು ಕಮ್ಮಿ, ನಾವೇನು ಮಾಡ್ತಿಲ್ಲ ಅನ್ಕೋಬೇಡಿ. ಗೊತ್ತಾಗ್ತಿದ್ಯಾ ನಿಮ್ಗೆ? ಸೊ ಚೈತನ್ಯ ನಾವ್ ಹೆಂಗೆ ತ್ರೇತಾಯುಗದಲ್ಲಿ ಏನ್ ನಡೀತದ ನಾವ್ ಈ ಕಲಿಯುಗದವ್ರು ಮಾತಾಡ್ಕೊಂತಿದೀವೋ ಹಂಗೆ ಕಲಿಯುಗ ವ್ಯಕ್ತಿಗಳು ಏನ್ ಮಾಡ್ತಿದ್ರು ಅಂತ ಸತ್ಯಯುಗದವ್ರ ವ್ಯಕ್ತಿಗಳು ಮಾತಾಡ್ಕೊಂತಾರ. ನೆಕ್ಸ್ಟ್ ಚೈತನ್ಯ ಮಹಾಪ್ರಭು ಬಂದಾಗ ಎಲ್ರಿಗೂ ಆದೇಶ ಕೊಟ್ಟಿದ್ರು, ಹರಿನಾಮ ಪ್ರಚಾರ ಮಾಡ್ಬೇಕು, ಆ ಶಾಸ್ತ್ರಾಧ್ಯಯನ ಶಾಸ್ತ್ರನೆಲ್ಲ ಎಲ್ಲಾ ಕಡೆ ಪುಸ್ತಕಗಳನ್ನ ವಿತರಣೆ ಮಾಡ್ಬೇಕು, ಹರಿನಾಮ ಎಲ್ಲಾ ಕಡೆ ನಡಿಬೇಕು ಅನ್ನೋದು. ಇದನ್ ಯಾರ್ಯಾರು ಇದ್ರಲ್ಲಿ ಭಾಗಿ ಇದ್ದಾರೋ, ಯಾರ್ಯಾರು ಆಕ್ಟಿವ್ ಆಗಿ ಪ್ರೀಚಿಂಗ್ ಮಾಡ್ತಿದ್ದೀರೋ, ನೀವೆಲ್ಲ ಯಾರ್ಯಾರು ಆಕ್ಟಿವ್ ಆಗಿ ಲೀಡರ್ಸ್ ಇದ್ದೀರೋ, ಪ್ರಚಾರಕ್ಕೆ ಸಹಾಯ ಮಾಡ್ತಿದ್ದೀರೋ, ಪುಸ್ತಕ ವಿತರಣೆ ಸಹಾಯ ಮಾಡ್ತಿರೋ, ಇದೆಲ್ಲ ಗ್ಲೋರಿಯಸ್ ಲೈಫ್. ಇದು ಈ ತರ ಜನ್ಮ ಎಲ್ಲೂ ಇರೋದಿಲ್ಲ, ಯಾರಿಗೂ ಸಿಗೋದು ಇಲ್ಲ. ಭಗವಂತ ಇದೆಲ್ಲ ಆಯ್ಕೆ ಮಾಡ್ಕೊಂಡಿರೋಂತ ಜನ್ಮ ಇದು. ಹಾಗಾಗಿ ನಾವು ಎಲ್ಲ ಭಗವಂತನ ಸೇವೆದಲ್ಲಿ ಇದೀವಲ್ವಾ? ಯೋಚನೆ ಮಾಡಿದೀವಿ. ನಾವು ಚೈತನ್ಯ ಮಹಾಪ್ರಭುವಿನ ಒಂದು ಆದೇಶನ ನಡ್ಸ್ಕೊಂಡ್ ಹೋಗ್ತಿದೀವಿ. ನಾವು ನಮ್ಮ ಹಾರ್ಟ್ ಅಂಡ್ ಸೋಲ್, ನಮ್ ಪ್ರಾಣ ಅಂತ ನಿಭಾಯಿಸ್ತಿದೀವಿ ನಾವು. ಇಷ್ಟೇ ಕಷ್ಟ ಆಗಿದ್ರು ಮಾಯದಲ್ಲಿರೋದು ತುಂಬಾ ಸುಲಭ, ಬಟ್ ನಾವು ಮಾಯನ ಎದುರಿಸಿ ಬಂದು ಇದನ್ನ ನಾವು ಧೈರ್ಯ ಮನ್ಸ್ ಮಾಡಿ, ಗಟ್ಟಿ ಮನ್ಸ್ ಮಾಡಿ ನಾವೆಲ್ಲ ಅಲ್ವಾ 4 ನಿಯಮಗಳನ್ನ ಆಚರಿಸಿ 16 ಮಾಲೆ ಜಪಿಸಿ ಕ್ಲಾಸಿಗೆ ಬಂದು ನಾವು 4 ಜನ ಪ್ರಚಾರ ಮಾಡಿ ಅಲ್ವಾ, ನಾವು ಇನಿಷಿಯೇಷನ್ ವರ್ಗು ಬಂದು ದೀಕ್ಷೆ ತಗೊಂಡು ಗುರುವಿನ ಸಹಕಾರದಿಂದ ನಾವು ಮುಂದುವರಿತಿದೀವಿ ನಾವು. ಸೊ ನಾವು ಕೃಷ್ಣನ ಸೇವೆದಲ್ಲಿದೀವಿ. ನಾವು ವಾನರ ಸೇನಾ ಹೆಂಗೆ ರಾಮನ ಸೇವೆ ಮಾಡಿದ್ರು, ನಾವು ಮಹಾಪ್ರಭು ಸೇವೆ ಮಾಡ್ತಿದೀವಿ ನಾವಲ್ಲ ಅಲ್ವಾ? ಅದು ಈ ಮೂಮೆಂಟ್, ಈ ಒಂದು ಅವಕಾಶ ಮಾಡ್ಕೊಡ್ತಾರೆ ನಮ್ಗೆ ಪ್ರಭುಪಾದರು. ಮಾತಾಜಿ ವಾಯ್ಸ್ ಬ್ರೇಕ್ ಆಗ್ತದೆ. ಕೇಳಿಸ್ತಿಲ್ಲ ರೇಣುಕಾ ಮಾತಾಜಿ, ಅವ್ರ ಮಾತಾಜಿ ಕೇಳಿಸ್ತಿಲ್ಲ. ಹರೇ ಕೃಷ್ಣ. ರೇಣುಕಾ ಅವ್ರ ಮಾತಾಜಿ ಬರ್ತಾ ಇಲ್ಲ, ವಾಯ್ಸ್ ಬರ್ತಿಲ್ಲ. ಸೊ ಹಾಗಾಗಿ ನಾವು ಎಲ್ಲ ಭಗವಂತನ ಸೇವೆದಲ್ಲಿ ಭಗವಂತನ ಮಾತಾಜಿ ವಾಯ್ಸ್ ಬರ್ತಿಲ್ಲ ಸರಿ. ಹಾ ಹೇಳಿ ಮಾತಾಜಿ. ಹರೇ ಕೃಷ್ಣ. ಬರ್ತಿಲ್ಲ, ಕಟ್ ಆಗ್ತದೆ, ವಾಯ್ಸ್ ಕಟ್ ಆಗ್ತದೆ. ಸ್ವಲ್ಪ ಹೊರಗೆ ಬರ್ತೀನಿ. ಅದೇ ಪ್ಲೇಸ್ ಚೇಂಜ್ ಮಾಡಿ. ಇವಾಗ ಮಾತಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ. ಬರ್ತಿದೆ ಇವಾಗ ಬರ್ತಿದೆ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ರಾಮನ ನಾಮ ನಾವು ಆಗ್ಬೇಕು, ಆತರ ಮಾಡೋ ನಮಗೂ ಶಕ್ತಿ ಸಿಗಲಿ ಅಂತ ಹೇಳಿ ನಾವು ಪ್ರೇಯರ್ ಮಾಡ್ತಾ ಇರ್ತೀವಿ.
ಅದ್ರ ಸಲಾಗಿ ಅದ್ರ ಮಹತ್ವ ತಿಳ್ಕೊಬೇಕಂತೇಳಿ ಅವ್ರ ನಾಮ ಸಂಕೇತ ಮಾಡಿ ಭಕ್ತರಾದ್ರು ಏನ್ ವಿಗ್ರಹ ಪೂಜೆ ಮಾಡಿ ಯಾರು ಭಕ್ತರಾದ್ರು ಅಂತೇಳಿ ಹನುಮಂತರ ಮಾರುತಿ ಮತ್ತೆ ಹನುಮಾನ್ ಅವರು ಆಲ್ರೆಡಿ ಭಕ್ತರು ಮಾತಾಜಿ ಅವರು. ನಮಗೆ ಕಲಿಯುಗ ಮೊದ್ಲಿಂದ ವಾಸಿಯವರಿಗೆ ಭಕ್ತಿ ಗೊತ್ತಾಗ್ತದೆ ಆಲ್ರೆಡಿ ಭಕ್ತರು. ಅವರು ನಾಮ ಸಂಕೀರ್ತನೆ ಯಾವಾಗ್ಲೂ ಮಾಡೋರು. ಅವರು ಯಾವಾಗ್ಲೂ ರಾಮನಾಮನ ಯಾವಾಗ್ಲೂ ಹೇಳ್ಕೊಳ್ಳೋರು. ಅವರು ನಾಮದ ಮಹತ್ವ ಎಲ್ಲಾ ಯುಗದಲ್ಲೂ ಇದೆ. ಆದ್ರೆ ವಿಶೇಷವಾಗಿ ಕಲಿಯುಗ ಕೊಟ್ಟಿರೋದು ಅದು ನಿಯಮನ. ಬೇರೆ ಯುಗದಲ್ಲೂ ನಾಮ ಜಪ ಮಾಡೋರು ಧ್ಯಾನ ಮಾಡ್ಬೇಕಾದ್ರೂ ಕೂಡ ನಾಮ ಯೋಚನೆ ಮಾಡ್ತಾರೆ, ನಾಮ ತಗೋತಾರೆ. ಓಕೆ, ಎಲ್ಲಾ ಯುಗದ ಯಾಗ ಮಾಡ್ಬೇಕಾದ್ರೂ ನಾಮೋಚ್ಚಾರಣೆ ಇರತ್ತೆ. ಭಗವಂತನ ವಿಗ್ರಹಾರಾಧನೆ ಮಾಡ್ಬೇಕಾದ್ರೂ ಎಲ್ಲಾ ರೀತಿಯಲ್ಲೂ ನಾಮೋಚ್ಚಾರಣೆನೇ ಇರತ್ತೆ ಅಲ್ವಾ. ಅಲ್ಲಿ ಇವಾಗ ನಾವು ಏನಾದ್ರು ಆಚರಣೆ ಮಾಡೋದು ಕೇಶವಾಯ ನಮಃ, ನಾರಾಯಣ ನಮಃ, ಮಾಧವಾಯ ನಮಃ, ಗೋವಿಂದಾಯ ನಮಃ, ವಿಷ್ಣುವೇ ನಮಃ, ನಾಮನೇ ಅಲ್ವಾ ಅದೆಲ್ಲ, ನಾಮನೇ ಅದು ಹೌದು ಅಲ್ವಾ. ಮಾತಾಜಿ. ಎಲ್ಲದಲ್ಲೂ ನಾಮ ಇದೆ. ಶ್ಲೋಕ ಉಚ್ಚಾರಣೆ ಅಂದ್ರೆ ವೇದ ಪಾಠ ಮಾಡಿದ್ರೆ ಎಲ್ಲ ನಾಮನೇ ಇದೆ. ಮಾತಾಜಿ ನಾಮ ಧನ್ಯವಾದ. ಇದೆ. ಆದ್ರೆ ಅವ್ರು ಬರೀ ಅಷ್ಟಕ್ ಮಾತ್ರ ರಾಮನಾಮ ಸೀಮಿತವಾಗಿರ್ತಾರೆ. ಯಾಗಕ್ಕೆ ಯಜ್ಞದಲ್ಲಿ ಪೂಜೆದಲ್ಲಿ ಅಷ್ಟೇ ಇರತ್ತೆ. ನಮ್ಗೆ ಪೂಜೆ ಪುನಸ್ಕಾರ ಮಾಡೋದಿಕ್ ಆಗಲ್ಲ ಕಲಿಯುಗದ ವಾಸಿಯವರಿಗೆ, ಯಾಕಂದ್ರೆ ತುಂಬಾ ನಿಯಮಗಳಿರುತ್ತೆ. ಯಜ್ಞಗಳು ಮಾಡೋದಿಕ್ ಆಗಲ್ಲ, ಯಾಕಂದ್ರೆ ಕಲಿಯುಗದಲ್ಲಿ ಎಲ್ಲ ಸಾಮಗ್ರಿಗಳು ನಮ್ಗೆ ಶುದ್ಧವಾಗಿ ಸಿಗಲ್ಲ. ನಮ್ಮ ಹತ್ರ ಅಷ್ಟು ದುಡ್ಡು ಇಲ್ಲ ಖರ್ಚು ಮಾಡೋದಕ್ಕೆ ಯಜ್ಞಗಳು ಅಲ್ವಾ. ತಪಸ್ಸೆ ಮಾಡೋದಕ್ಕೆ ಅಷ್ಟು ಕಾಲ ನಮ್ಮ ಹತ್ರ ಆಯುಷೇ ಇಲ್ಲ. ಸೊ ನಮಗೆ ಯಾವ್ದು ನಿಯಮ ಇಲ್ಲದೆ ನೀನ್ ಜಸ್ಟ್ ನಾಮ ಮಾಡು ಅಂತ ಹೇಳಿರೋದು ಕೃಷ್ಣ. ಅಷ್ಟೇ ಸಾಕು ಅಂದಿರೋದು. ಓಕೆ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಇನ್ನೊಂದು ಇದಿದೆ ಇದು ಓಕೆನಾ ಮಾತಾಜಿ? ಓಕೆನಾ ಮಾತಾಜಿ? ಓಕೆ ಮಾತಾಜಿ. ಹರೇ ಕೃಷ್ಣ. Yes, ಮಾತಾಜಿ, ಯಶೋಧ ಮಾತಾಜಿ. ಮಾತಾಜಿ ಇದು ಗಾಯತ್ರಿ ಮಂತ್ರದ ಮಹಿಮೆ ಏನಿದೆ ಮಾತಾಜಿ, ಅಂದ್ರೆ ಭಗವಂತನ ಪ್ರತಿನಿಧಿಸುತ್ತೆ, ಪ್ರಭುವನ್ನ ಪ್ರತಿನಿಧಿಸುತ್ತದೆ ಅಂತ ಹೇಳಿದ್ದಾರೆ ಮಾತಾಜಿ ಗಾಯತ್ರಿ ಮಂತ್ರ. ಅದ್ ಹೇಗೆ ಮಾತಾಜಿ? ಆ ಮಂತ್ರದ ಪ್ರಭಾವ ಏನಿದೆ ಅದ್ರದ್ದು ಮಂತ್ರ ಅಂದ್ರೆ ಅದೊಂದು ಬ್ರಹ್ಮನ್ ರಿಯಲೈಸೇಷನ್ ಆಗೋದಕ್ಕೆ ಮಾತಾಜಿ. ಗಾಯತ್ರಿ ಮಂತ್ರ ಅಂದ್ರೆ ಅದು ಬ್ರಹ್ಮನ್, ನಾವು ಆಧ್ಯಾತ್ಮಿಕ ಜೀವಿಗಳು ಅನ್ನೋ ಬ್ರಹ್ಮನ್ ರಿಯಲೈಸೇಷನ್ ನೋಡಿ, ಅದು ಆಗೋದಿಕ್ಕೋಸ್ಕರ ಇರೋದು ಅದು ಗಾಯತ್ರಿ ಮಂತ್ರ ಅನ್ನೋದು. ಓಕೆ, ಸೊ ಗಾಯತ್ರಿ ಮಂತ್ರ ಎಲ್ರಿಗೂ ಕೊಡೋದಿಕ್ ಆಗಲ್ವಲ್ಲ. ಹಾಗಾಗಿ ಹರಿಕೃಷ್ಣ ಮಹಾಮಂತ್ರ ಇಂದ ಭಗವಾನ್ ರಿಯಲೈಸೇಷನ್ ಆಗತ್ತೆ. ನಮ್ಗೆ ಗೊತ್ತಲ್ವ, ಭಗವಂತನ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಏನು ಮೂರ್ ಹೆಜ್ಜೆ ಇದೆ. ಒಂದು ಬ್ರಹ್ಮನ್ನು, ಎರಡನೇದು ಪರಮಾತ್ಮ, ಮೂರನೇದು ಭಗವಾನ್ ಅಲ್ವಾ. ಬ್ರಹ್ಮನ್ ರಿಯಲೈಸೇಷನ್ ಗಾಯತ್ರಿ ಮಂತ್ರದಿಂದ ಆಗತ್ತೆ ಅಂತಾರೆ. ಬಟ್ ಹರಿಕೃಷ್ಣ ಮಹಾಮಂತ್ರದಿಂದ ಭಗವಾನ್ ರಿಯಲೈಸೇಷನ್ ಆಗತ್ತೆ. ನಮ್ಗೆ ಭಗವಂತನ ಒಂದು ಏನಂತಾರೆ ರಿಯಲೈಸೇಷನ್, ತಿಳುವಳಿಕೆ ಬರುತ್ತೆ ನಮ್ಗೆ, ಭಗವಂತನ ಜ್ಞಾನೋದಯ ನಮ್ಗಾಗತ್ತೆ. ಓಕೆ ಮಾತಾಜಿ. ಜೊತೆಗೆ ಇಸ್ಕಾನ್ ಅಲ್ಲಿ ಕೊಡ್ತಾರೆ ನಮ್ಗೆ. ಇಸ್ಕಾನ್ ಅಲ್ಲಿ ಬ್ರಹ್ಮ ದೀಕ್ಷೆ ಅಂತ ಕೊಡ್ತಾರೆ, ಬ್ರಾಹ್ಮಣ ದೀಕ್ಷೆ ಅಂತ ಕೊಡ್ತಾರೆ ನಮ್ಗೆ. ಯಾಕಂದ್ರೆ ಹೊರಗಡೆ ಹೆಸರಿಗೆ ಬ್ರಾಹ್ಮಣರಿರೋರು ಕೂಡ ಗಾಯತ್ರಿ ಮಂತ್ರ ತಗೋತಾರೆ. ಬಟ್ ಆದ್ರೆ ಯಾರು ಗಾಯತ್ರಿ ಮಂತ್ರ ಕೊಡ್ತಾರೋ ಅವರ ಒಂದು ಅರ್ಹತೆ ಕೂಡ ಮುಖ್ಯ, ಗೊತ್ತಾಯ್ತಾ. ಅವ್ರು ಯಾವ್ದೋ ಒಂದು ಅಪಸಂಪ್ರದಾಯದಿಂದ ಬಂದ್ಬಿಟ್ಟು ಗಾಯತ್ರಿ ಮಂತ್ರ ಕೊಟ್ರೆ ಅದು ಕೆಲಸ ಮಾಡೋದಿಲ್ಲ. ಅದು ಅದಕ್ಕೆ ಕಂಪಲ್ಸರಿ ವೈಷ್ಣವ ಇಂದ ತಗೋಬೇಕು ಗಾಯತ್ರಿ ಮಂತ್ರ. ವೈಷ್ಣವ ಕೊಟ್ರೆ ಮಂತ್ರ ಅದು ತುಂಬಾ ಪವರ್ಫುಲ್. ಅದು ಗಾಯತ್ರಿ ಮಂತ್ರ ಬ್ರಹ್ಮ ಗಾಯತ್ರಿ ಅಂತಾರೆ. ಎಷ್ಟೊಂದು ಗಾಯತ್ರಿಗಳಿದೆ ನಮ್ಗೆ ಇಸ್ಕಾನಲ್ಲಿ, ಬ್ರಹ್ಮ ಗಾಯತ್ರಿ ಅಂತ ಕೊಡ್ತಾರೆ. ಸೊ ಹಾಗಾಗಿ ಗಾಯತ್ರಿ ಮಂತ್ರ ಇನಿಷಿಯೇಷನ್ ಬ್ರಾಹ್ಮಣ ದೀಕ್ಷೆ ಎಲ್ರಿಗೂ ಕೊಡ್ತಾರೆ ಇಸ್ಕಾನ್ ಅಲ್ಲಿ. ಯಾರ್ಯಾರು ಮೊದಲನೇ ದೀಕ್ಷೆ ತಗೊಂತಾರಲ್ಲ, ಮೊದಲನೇ ದೀಕ್ಷೆ ತಗೊಂಡಾದ್ಮೇಲೆ ಎರಡನೇ ದೀಕ್ಷೆ ಅಂದ್ರೆ ಬ್ರಾಹ್ಮಣ ಇನಿಷಿಯೇಷನ್. ನೆಕ್ಸ್ಟ್ ನಾವು ಹೋಗ್ಬೇಕು, ಅದಕ್ಕೆ ನಾನು ಹೋಗ್ಬೇಕು ಆಕ್ಚುಲಿ. ಸೊ ಹಾಗಾಗಿ ಅದಕ್ಕೆ ಏನೂ ಇಲ್ಲ, ಜಸ್ಟ್ ಬೇಕಾಗಿರೋದು ಭಕ್ತಿ ಶಾಸ್ತ್ರಿ ಒಂದ್ ಮಾಡಿದ್ರೆ ಸಾಕಷ್ಟೇ. ಭಕ್ತಿ ಶಾಸ್ತ್ರಿ ಒಂದ್ ಮಾಡಿದ್ರೆ ಬ್ರಾಹ್ಮಣ ದೀಕ್ಷೆ ಕೊಟ್ಬಿಡ್ತಾರೆ ಗುರು. ಅಂದ್ರೆ ಇನ್ನೂ ಜಾಸ್ತಿ ಈಗ ನಮ್ಮ ಮೂವ್ಮೆಂಟ್ ಏನು, ನಾವು ಪ್ರಚಾರ ಮಾಡೋದೇ ನಮ್ದು ಮೂವ್ಮೆಂಟ್. ನಾವೀಗ ಗಾಯತ್ರಿ ಮಂತ್ರ ಹೇಳ್ಕೊಂಡು ಜಸ್ಟ್ ವಿಗ್ರಹ ಸೇವೆ ಮಾಡ್ಕೊಂಡಿರೋರು ಕೆಲವರು ಅದನ್ನ ಇಷ್ಟಪಡ್ತಾರೆ. ಕೆಲವರು ವಿಗ್ರಹ ಸೇವೆ ಮಾಡ್ಕೋತೀವಿ ಅಂತ ಹೇಳ್ತಾರೆ, ಕೆಲವರು ತುಂಬಾ ಇಷ್ಟ ಅದು ಇಲ್ಲ. ಇನ್ ಕೆಲವರು ಪ್ರಚಾರ ಮಾಡೋದು ತುಂಬಾ ಇಷ್ಟಪಡ್ತಾರೆ. ನಮ್ಮ ಗುರು ಯಾರು ಇದ್ದಾರೋ ಅವ್ರ ಮೂಡನ್ನ ನಾವು ಫಾಲೋ ಮಾಡ್ತೀವಿ. ಓಕೆ ಮತ್ತೆ ಸೊ ಗಾಯತ್ರಿ ಮಂತ್ರ ಈಗ ಕೊಡ್ತಾರೆ, ಇಸ್ಕಾನ್ ಅಲ್ಲಿ ಕೊಡ್ತಾರೆ, ತುಂಬಾ ಪವರ್ಫುಲ್. ಅದು ವೈಷ್ಣವ ಇಂದ ಸಿಕ್ಕಿದ್ಮೇಲೆ ಆ ಗಾಯತ್ರಿ ಮಂತ್ರ ಉಚ್ಚಾರಣೆ ಮಾಡೋದ್ರಿಂದ
ನಮ್ ಸೀನಿಯರ್ಸ್ ಹೇಳ್ತಾರೆ, ಯಾರ್ಯಾರು ಗಾಯತ್ರಿ ಮಂತ್ರ ಸಿಕ್ಕಿದ್ಯೋ ಅವ್ರು ಹೇಳ್ತಾರೆ ತುಂಬಾ ಪವರ್ಫುಲ್ ಅದು. ಇನ್ನೂ ತುಂಬಾ ತುಂಬಾ ಪ್ರೋಗ್ರೆಸ್ ಆಗ್ತಾರ ಅವ್ರು. ಅಂದ್ರೆ ಅವ್ರಿಗೆ ಜಸ್ಟ್ ಭಗವಂತನ್ಗೆ ತುಂಬಾ ಹತ್ರ ಆಗ್ತಾರ ಅವ್ರು. ತುಂಬಾ ಅದು ಪವರ್ಫುಲ್ ಮಂತ್ರ, ಅದು ಗಾಯತ್ರಿ ಮಂತ್ರ. ಎಲ್ರಿಗೂ ಕೊಡಕ್ಕಾಗಲ್ಲ, ಅದಕ್ಕೊಂದು ಒಂದು ಸ್ಥಾಯಿಗೆ ಬರ್ಬೇಕು ನಾವು. ಆ ಸ್ಥಾಯಿಗೆ ಬಂದ್ರೆ ಕೊಡ್ತಾರೆ. ಅದು ಯಾರೋ ರೆಕಮೆಂಡೇಶನ್ ಅದೆಲ್ಲ ಬೇಕು. ಅಂದ್ರೆ ಇವರೆಲ್ಲ ಕರೆಕ್ಟ್ ಆಗಿ ನಿಭಾಯಿಸ್ತಾರೆ. ಈಗ ನೋಡಿ, 4 ನಿಯಮ ಆಚರಣೆ ಮಾಡೋದು ಅಂದ್ರೆ ಎಲ್ಲಿಂದ ಶುರು ಆಗತ್ತೆ? ಕೃಷ್ಣ ಸಾಧಕ ಲೆವೆಲಿಂದ ಶುರು ಮಾಡ್ತೀವಿ ನಾವು ಹೇಳೋದಕ್ಕೆ. ಕೃಷ್ಣ ಸಾಧಕದಿಂದ ಶುರು ಮಾಡಿ ಹಿಂಗ ಜೀವನ ಪರ್ಯಂತ ನಾವು ನಡ್ಸ್ಕೊಂಡು ಹೋಗ್ಬೇಕು ಅದನ್ನ. ಮಧ್ಯದಲ್ಲೆಲ್ಲೂ ಬಿಟ್ಬಿಡ್ಬಾರ್ದು. ಓ ಆಯ್ತಲ್ಲಪ್ಪ ನಮ್ ಸರ್ಟಿಫಿಕೇಟ್ ಸಿಕ್ತಲ್ಲ ಮುಗೀತು ಅಲ್ಲ. ಲೈಫ್ ಟೈಮ್ ಕಮಿಟ್ಮೆಂಟ್ ಇದು. ಮದ್ವೆ ಆದ್ಮೇಲೆ ಹೆಂಗ್ ನಾವು ಗಂಡನ ಜೊತೆ ನಿಭಾಯಿಸ್ತೀವೋ ನಾವು ಸಂಬಂಧನ, ಎಷ್ಟೇ ಸರಿ ಜಗಳ ಕದನ ಏನ್ ಹಂಗೆ ಇದು ಲೈಫ್ ಲಾಂಗ್ ಕಮಿಟ್ಮೆಂಟ್ ಇದು. ಆತರ ಯಾರತ್ರ ಲೈಫ್ ಲಾಂಗ್ ಕಮಿಟೆಡ್ ಆಗಿ ಮಾಡ್ಕೊಂಡು ಹೋಗ್ತಿದಾರೋ ಅವ್ರ ಸೀನಿಯರ್ಸ್ ಅಬ್ಸರ್ವ್ ಮಾಡ್ತಿರ್ತಾರಲ್ವ ಅವ್ರ ಆಕ್ಟಿವಿಟೀಸ್, ಅವರು ರೆಕಮೆಂಡ್ ಮಾಡ್ತಾರೆ. ಸೊ ಅವಾಗ ಬ್ರಹ್ಮ ಗಾಯತ್ರಿ ಕೊಡ್ತಾರೆ. ಅಂಡ್ ಆ ಗಾಯತ್ರಿ ಮಂತ್ರದಿಂದ ತುಂಬಾ ತುಂಬಾ ಚೆನ್ನಾಗಾಗತ್ತೆ ಅವ್ರಿಗೆ. ಸ್ಪಿರಿಚುವಲ್ ಪ್ರೋಗ್ರೆಸ್ ತುಂಬಾ ಚೆನ್ನಾಗಿರುತ್ತೆ. ಓಕೆ ಮಾತಾಜಿ, ಯಶೋಧ ಮಾತಾಜಿ. ಸೊ ಫೈನಲಿ ಗಾಯತ್ರಿ ಮಂತ್ರ ಆಯ್ತು ಇರೋದು ಮಾತಾಜಿ. ಭಗವಂತನ ತಿಳ್ಸ್ಕೊಳಕ್ ಮಾತಾಜಿ ಅಷ್ಟೇ. ಭಗವಂತನ ಹರೇ ಬಗ್ಗೆ ಕೃಷ್ಣ ನಾವು ಮಾತಾಜಿ, ಹರೇ ಕೃಷ್ಣ ಮಾತಾಜಿ. ಬ್ರಹ್ಮಾಂಡ ಗಾಯತ್ರಿ ಮಂತ್ರ ಒಂದೇ ಇದಾಗ ಬರ್ತೈತೆ ಮಾತಾಜಿ. ಬ್ರಹ್ಮದೇವರು ಕೊಟ್ಟಂತ ಗಾಯತ್ರಿ, ಬ್ರಹ್ಮದೇವರು ಬ್ರಹ್ಮ ಗಾಯತ್ರಿಯಿಂದ ಕೊಡ್ತಾರ ಮಾತಾಜಿ. ಬ್ರಹ್ಮದೇವರು ಕೊಟ್ಟಿರೋದು ಫಸ್ಟ್. ಬ್ರಹ್ಮನಿಗೆ ಕೊಟ್ಟಿರೋದು ಕೃಷ್ಣ ಅಲ್ವಾ? ಬ್ರಹ್ಮ ಗಾಯತ್ರಿ ಬ್ರಹ್ಮ ಕೊಟ್ಟಿರೋದು ಬ್ರಹ್ಮ ಗಾಯತ್ರಿನ. ಅದಕ್ಕೆ ಬ್ರಹ್ಮ ಗಾಯತ್ರಿ ಬ್ರಾಹ್ಮಣ ದೀಕ್ಷಾ ಅಂತಾರ ಅದಕ್ಕೆ. ಬ್ರಾಹ್ಮಣ ದೀಕ್ಷಾ ಕೊಡ್ತಾರೆ ಇಸ್ಕೋದಲ್ಲಿ. ಫಸ್ಟ್ ಇನಿಷಿಯೇಷನ್ ಆದ್ಮೇಲೆ ಕೊಡ್ತಾರೆ, ಸೆಕೆಂಡ್ ಇನಿಷಿಯೇಷನ್ ಅಂತಾರೆ ಅದಕ್ಕೆ. ಬ್ರಾಹ್ಮಣ ದೀಕ್ಷಾ ಅಂತಾರೆ. ಅದು ತುಂಬಾ ಸೀಕ್ರೆಟಿವ್ ಮಂತ್ರ, ಅದು ಸೀಕ್ರೆಟ್ ಆಗಿ ಹೇಳ್ತಾರೆ ಅದನ್ನ. ಅದ್ರ ಓಪನ್ ಆಗಿ ಹೇಳಗಲ್ಲ, ಮಹಾಮಂತ್ರ ತರ ಅಲ್ಲ ಅದು. ಅದು ಕಿವಿಲ್ ಹೇಳ್ತಾರೆ ಗುರು, ಅದನ್ನ ನೀವು ನಿಭಾಯಿಸ್ಬೇಕು. 3 ಸಂಧ್ಯದಲ್ಲಿ ಹೇಳ್ಬೇಕದು. ಸಂಧ್ಯಾ ಸಮಯದಲ್ಲಿ ಹೇಳ್ಬೇಕು. 3 ಸಂಧ್ಯದಲ್ಲಿ ಹೇಳ್ಬೇಕು. 12 ಗಂಟೆಗೆ ಬೆಳಗಿನ ಜಾವ ಸೂರ್ಯೋದಯ ಸಮಯ, ಮಧ್ಯಾಹ್ನ 12 ಗಂಟೆಗೆ, ಸಂಜೆ 6 ಗಂಟೆಗೆ. ಆತರ 3 ಸಂಧ್ಯಾ ಇರುತ್ತಲ್ವಾ, ತ್ರಿಕಾಲ ಸಂಧ್ಯಾ. ಆ ಸಂಧ್ಯದಲ್ಲಿ ಹೇಳ್ಬೇಕು. ಅದು ಸೀಕ್ರೆಟ್, ಅದು ಎಲ್ರಿಗೂ ಓಪನ್ ಆಗಿ ಕೊಡಲ್ಲ ಅದು. ಹರೇ ಕೃಷ್ಣ ಮಾತಾಜಿ. ಇದು 12 ಮಹಾಜನ ಅಂತಿದಾರಲ್ಲ, ಅವ್ರ ಹೆಸರು ಹೇಳ್ತೀರಾ ಮಾತಾಜಿ? ಮೊನ್ನೆ ಹೇಳುದು ನಾನು ಬೆಳಿಗ್ಗೆ ಹೇಳಿದ್ರು, ನಾನು ಬರ್ಕೊಳಕ್ ಆಗ್ಲಿಲ್ಲ ಮಾತಾಜಿ. 12 ಮಹಾಜನರು ಮಾತಾಜಿ ನಾ ಹೇಳ್ತೀನಿ ಬರ್ತೀನಿ. ಒಂದ್ ನಿಮಿಷ. ಒಂದು ಭಾಗವತರ ಶ್ಲೋಕನೇ ಇದೆ 12 ಮಹಾಜನರದು, ತುಂಬಾ ಒಳ್ಳೆ ಶ್ಲೋಕ. ಆ ಶ್ಲೋಕದಲ್ಲೇ ಎಲ್ಲ ಹೆಸರುಗಳಿದೆ. ಓಕೆ, ಯಾರಪ್ಪ 12 ಮಹಾಜನರು ಅಂದ್ರೆ ಇವರು. ಬ್ರಹ್ಮ, ಓಕೆನಾ, ನಾರದ ಮುನಿ, ಶಿವ, 4 ಕುಮಾರರು, ಸನಕ, ಸನಾತನ, ಸನಂದ, ಸನತ್ ಕುಮಾರ, ಕಪಿಲ ದೇವ, ದೇವಹೂತಿ ಮಗ, ಸ್ವಯಂಭುವ ಮನು, ಪ್ರಹ್ಲಾದ ಮಹಾರಾಜ, ಜನಕ ಮಹಾರಾಜ, ಭೀಷ್ಮ ಪಿತಾಮಹ. ಕಪಿಲ ದೇವ ಆದ್ಮೇಲೆ ಸ್ವಯಂಭುವ ಮನು. ಸ್ವಯಂಭುವ ಮನು ಮಾತಾಜಿ ಇನ್ನೊಂದ್ಸರಿ ಹೇಳಿ ಮಾತಾಜಿ. ಶಿವ ಅಲ್ಲಿವರೆಗೂ ಬರ್ಕೊಂಡೆ. ಬ್ರಹ್ಮ, ನಾರದ ಮುನಿ, ಶಿವ, ಆಮೇಲೆ 4 ಕುಮಾರರು, ಅದಾದ್ಮೇಲೆ ಕಪಿಲ ದೇವ, 4ನೇದು 4 ಕುಮಾರರು, 4ನೇದು 4 ಕುಮಾರರು, 5ನೇದು ಕಪಿಲ ದೇವ, ದೇವಹೂತಿಯ ಮಗ, 6ನೇದು ಸ್ವಯಂಭೂ ಮನು. ಕಪಿಲ ದೇವ ಇವರು ದೇವಹೂತಿ ಮಗ ಮಾತಾಜಿ. ಹೌದು, 3ನೇ ಸ್ಕಂದ ಬರುತ್ತಲ್ಲ ಭಾಗವತಲ್ಲ ಅವರು ಕಪಿಲ ದೇವ. ಸ್ವಯಂಭುವ ಮನು ಪ್ರಹ್ಲಾದ್ ಮಹಾರಾಜ. 6ನೇದು ಮಾತಾಜಿ? 6ನೇ ಸ್ವಯಂಭುವ ಮನು, ಮೊದಲನೇ ಮನು ಸ್ವಯಂಭುವ. ಸ್ವಯಂಭುವ ನಾವು ಹೇಳ್ತೀವಲ್ಲ, ಉತ್ಥಾನಪಾದ ಇವರೆಲ್ಲ ಸ್ವಯಂಭುವ ಮನುವಿನ ಮಕ್ಕಳು ಇವರೆಲ್ಲ. ಸೊ ಸ್ವಯಂಭುವ ಮನು ಇವರು ಮಹಾಜನರು. ಆಮೇಲೆ ಪ್ರಹ್ಲಾದ್ ಮಹಾರಾಜ, ಜನಕ ಮಹಾರಾಜ,
ಪ್ರಹ್ಲಾದ ಜನಕ, ಆಮೇಲೆ ಭೀಷ್ಮ ಪಿತಾಮಹ, ಆಯ್ತಾ, ಬಲಿ ಮಹಾರಾಜ, ಬಲಿ ಮಹಾರಾಜ, ಶುಕದೇವ ಗೋಸ್ವಾಮಿ, ಸುಖದೇವ, ಯಮರಾಜ, ಯಮರಾಜ, ಹ್ಮ್ ಬಾರ ಮಹಾಜನ್, ಇವರು ಬಾರ ಮಹಾಜನ್, 12 ಮಹಾಜನ್ಸ್. ಯಮ. ಆರನೇ ಸ್ಕಂದ 3ನೇ ಅಧ್ಯಾಯದಲ್ಲಿ 20ನೇ ಶ್ಲೋಕದಲ್ಲಿ ಇರೋದು ಇದು ಮಹಾಜನರು ಯಾರ್ಯಾರಂತ. ಯಾರ್ರಿ 6ನೇ ಅಧ್ಯಾಯ, 6ನೇ ಸ್ಕಂದ 3ನೇ ಅಧ್ಯಾಯ 20ನೇ ಶ್ಲೋಕ. 6ನೇ ಸ್ಕಂದ 3ನೇ ಅಧ್ಯಾಯ 20ನೇ ಶ್ಲೋಕ 20-21. ಸ್ವಯಂಭೂರ್ನಾರದ ಶಂಭು ಕುಮಾರ ಕಪಿಲೋ ಮನುಃ ಪ್ರಹ್ಲಾದೋ ಜನಕೋ ಭೀಷ್ಮೋ ವೈಯಾಸಕೀರ್ವಯಂ ದ್ವಾದಶೈತೆ ವಿಜಾನೀಮೋ ಧರ್ಮಂ ಭಾಗವತಾಂ ಭತಃ ಗುಹ್ಯಂ ವಿಶುದ್ಧಂ ದುರ್ಬೋಧಂ ಯಾಂ ಜ್ಞಾತ್ವಾಮೃತಂ ಅಶ್ನುತೆ. Lord Brahma, Bhagavan Narada, Shiva, Kumar, 4 Kumaras, Lord Kapila, son of Devahuti, Swayambhuva Manu, Prahlad Maharaj, Janaka Maharaj, grandfather Bhishma, Bali Maharaj, Shukadeva Goswami, and I, ಅಂದ್ರೆ ಯಮರಾಜ. I ಅಂದ್ರೆ ಯಮರಾಜ. ಇದು ಯಮರಾಜ ಹೇಳ್ತಾ ಇರೋದು ಇದು ಯಾರಿಗೆ? ಆ ದೂತರಿಗೆ, ಯಮದೂತರಿಗೆ. ಮೈಸೆಲ್ಫ್ ನೋ ದ ರಿಯಲ್ ರಿಲಿಜಿಯಸ್ ಪ್ರಿನ್ಸಿಪಲ್ ಅಂದ್ರೆ ಧರ್ಮ ಏನು ಅನ್ನೋದು ಓನ್ಲಿ 12 ಜನಕ್ಕೆ ಗೊತ್ತಂತೆ, ನಿಜವಾದ ಧರ್ಮ ಏನು ಅನ್ನೋದು. ಸೊ ಅದಕ್ಕೆ ಅವ್ನು ಹೇಳ್ತಾರೆ, ಅವ್ನು ದೂತರಿಗೆ ಏನ್ ಹೇಳ್ತಾರೆ, ಮೈ ಡಿಯರ್ ಸರ್ವೆಂಟ್ಸ್, ದಿಸ್ ಟ್ರಾನ್ಸೆಂಡೆಂಟಲ್ ರಿಲಿಜಿಯಸ್ ಪ್ರಿನ್ಸಿಪಲ್ ವಿಚ್ ಇಸ್ ನೋನ್ ಆಸ್ ಭಾಗವತ ಧರ್ಮ ಆರ್ ಸರೆಂಡರ್ ಅಂಟು ದ ಸುಪ್ರೀಂ ಲಾರ್ಡ್ ಅಂಡ್ ಲವ್ ಫಾರ್ ಹಿಮ್ ಇಸ್ ಅನ್ಕಂಟಾಮಿನೇಟೆಡ್ ಬೈ ದ ಮೋಡ್ಸ್ ಆಫ್ ಮಟೀರಿಯಲ್ ನೇಚರ್. ಸೊ ಈ ಭಾಗವತ ಧರ್ಮ ಅನ್ನೋದು ಏನಿದೆಯಲ್ಲ, ನಾವು ಮಾಡ್ತಾ ಇರೋದು ವರ್ಣಾಶ್ರಮ ಧರ್ಮ. ನಮಗೆ ಗೊತ್ತಿರೋದೇನೋ ಗಂಡ ಹೆಂಡತಿ ಮಕ್ಕಳು ಮನೆ ಸಂಸಾರ, ಅದೆಲ್ಲ 4 ಧರ್ಮ ಆಶ್ರಮ, ಇದೆಲ್ಲ ವರ್ಣಾಶ್ರಮ ಧರ್ಮ. ಇದು ಭೌತಿಕ ಧರ್ಮ. ಇದು ನಿಜವಾದ ಧರ್ಮ ಏನು? ಭಾಗವತ ಧರ್ಮ. ಅದು ನಾವು ಮಾಡ್ತಾರೆ. ಕೃಷ್ಣ ಭಕ್ತಿ ಅಂದ್ರೆ ಭಾಗವತ ಧರ್ಮ. ಕೃಷ್ಣನಿಗೆ ಶರಣಾಗೋದು ಅಂದ್ರೆ ಭಾಗವತ ಧರ್ಮ. ಭಗವಂತನಿಗೆ ಸಮರ್ಪಿಸೋದು ಅಂದ್ರೆ ನಮ್ಮನ್ನ ನಾವು ಅಂದ್ರೆ ಭಾಗವತ ಧರ್ಮ. ಅದು ಮೊದಲನೇ ಧರ್ಮ ನಮ್ದು, ಗೊತ್ತಾಯ್ತಾ? ಅದ್ರಲ್ಲಿ ಯಾವುದೇ ರೀತಿ ಒಂದು ಕಲ್ಮಶ ಇರೋದಿಲ್ಲ, ಭೌತಿಕ ಗುಣದ ಕಲ್ಮಶ ಇರೋದಿಲ್ಲ. ಕೇವಲ ಶುದ್ಧ ಅದು. ನಾವು ಸರಿಯಾಗಿ ಮಾಡದೆ ಹೋದ್ರೂ ಅದು ಶುದ್ಧನೇ ಅದು. ಯಾಕಂದ್ರೆ ಅವ್ನು ಭಗವಂತನಿಗೋಸ್ಕರ ನಾವು ಮಾಡ್ತಿದೀವಲ್ಲ, ಒಂದು ಶುದ್ಧ ಭಕ್ತರ ಮಾರ್ಗದರ್ಶನದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಅದು ಶುದ್ಧ ಸೇವೆನೆ. It is very confidential and difficult for ordinary human beings to understand. But if by chance one fortunately understands it, he is immediately liberated and thus he returns home back to Godhead. ಸಾಮಾನ್ಯ ಜನರಿಗೆ ಅರ್ಥ ಆಗೋದು ತುಂಬಾ ಕಷ್ಟ. ಯಾಕಂದ್ರೆ ತುಂಬಾ ನಿಗೂಢವಾದಂಥದ್ದು, ಕಾನ್ಫಿಡೆನ್ಷಿಯಲ್, ಇದು ಗುಹ್ಯವಾದಂಥದ್ದು. ಆದ್ರೆ ಯಾರಿಗಾದ್ರೂ ಬೈ ಚಾನ್ಸ್ ಗೊತ್ತಾಯ್ತು ಅನ್ನೋಲ್ಲ ಇಟ್ಕೊಳ್ಳೋಣ, ಅಂದ್ರೆ ನಮ್ಗೆಲ್ರಿಗೂ ನಾವ್ ಹೆಂಗೆಲ್ಲ ಬೈ ಚಾನ್ಸೇ ಬಂದಿರೋದು ನಾವು ಅಲ್ವಾ? ನಾವು ಹನುಮಂತನ್ ತರ ಬೈ ಬರ್ತ್ ಅಂಡ್ ಡಿವೋಟೀಸ್ ಅಲ್ಲ ನಾವು. ಕೆಲವ್ರು ಇರ್ಬೋದು ನಿಮ್ಮಲ್ಲಿ ಬೈ ಬರ್ತ್ ಡಿವೋಟೀಸ್ ಅಲ್ಲದೆ ಇರ್ಬೋದು, ಬಟ್ ಯಾರೋ ಕೃಪೆಯಿಂದ ನಾವು ಭಕ್ತಿ ಮಾರ್ಗಕ್ಕೆ ಬಂದಿರ್ಬೋದಲ್ವಾ ಬೈ ಚಾನ್ಸ್. ಅಂತವ್ರು ಕೂಡ ತಕ್ಷಣ ಮುಕ್ತಿ ಪಡ್ಕೋತಾರೆ ಅಂಡ್ ಭಗವಂತನ ಧಾಮಕ್ಕೆ ಹೋಗ್ತಾರ ಅವರು ಅಂತಿರೋದು. ಓಕೆನಾ? ಅದು ಭಾಗವತ್ ಧರ್ಮ ಅಂದ್ರೆ ಗೋಯಿಂಗ್ ಹೋಮ್ ಬ್ಯಾಕ್ ಟು ಗಾಡ್. ಭಗವಂತನ ಧಾಮಕ್ಕೆ ಹೋಗೋದೇ ಜೀವನದ ಗುರಿ. ಪ್ರತಿಯೊಂದು ಜೀವಿಯ ಗುರಿ ಅದೇ ಭಾಗವತ್ ಧರ್ಮ ಹೇಳೋದು. ಅದಕ್ಕೆ ಭಾಗವತಮು ಬೇರೆ ಎಲ್ಲ ಧರ್ಮಕ್ಕೆ ಉಗ್ಯತ್ತೆ. ಬೇರೆ ಎಲ್ಲಾನು ಕೈತವ ಧರ್ಮ ಅನ್ನತ್ತೆ. ಯಾಕಂದ್ರೆ ಬೇರೆ ಎಲ್ಲಾನು ಮೋಸ ಮಾಡುವಂತ ಧರ್ಮ. ಕೈತವ ಅಂದ್ರೆ ಮೋಸ ಮಾಡುತ್ತೆ. ನಿಂಗೆ ಅದು ಕೊಡ್ತೀನಿ, ನಿಂಗೆ ಇದು ಸಂತೃಪ್ತಿ ಪಡಿಸ್ತೀನಿ, ನೀನ್ ಆ ವ್ರತ ಮಾಡು, ಆ ಪೂಜೆ ಮಾಡು, ಇವ್ರ ನಡಿ ಅವ್ರ ನಡಿ, ಆ ದೇವತನ ಪೂಜೆ ಮಾಡೋದೆಲ್ಲ ಹೇಳಿದ್ರಿಂದ ಏನ್ ಬರತ್ ನಮ್ಗೆ? ಏನು ಬರಲ್ಲ ನಮ್ ಕೊನೆಗೆ. ನಾವ್ ಇಲ್ಲೇ ಉಳ್ಕೋತೀವಿ ನಾವು. ಅದಕ್ಕೆ ಅದ್ ನಮ್ನ ಮೋಸ ಮಾಡ್ತಿದೆ ಅಂತ ಹೇಳುತ್ತೆ ಭಾಗವತ ಅಲ್ವಾ? ಜೀವಿಗೆ ಮೋಸ ಮಾಡ್ಬಾರ್ದಲ್ವಾ? ಜೀವಿಗೆ ನಿಜವಾದ ಶ್ರೇಯಸ್ ಯಾವಾಗ? ಅವ್ನು ನಿಜವಾಗ್ಲೂ ಭಗವಂತನ ಹತ್ರ ಹೋದಾಗ್ಲೇ ಅವ್ನ್ ಶ್ರೇಯಸ್ ಆಗೋದು. ಕೊನೆಗೆ ಅಲ್ಟಿಮೇಟ್ ನಾವ್ ಅಲ್ಲಿ ಹೋಗಿ ಮುಟ್ಬೇಕಲ್ವಾ? ಮಧ್ಯದಾರಿದಲ್ಲೇ ನಮ್ನ ಯಾಮಾರ್ಸ್ಬಿಟ್ಟು ನಿಂಗ್ ಅದ್ ಕೊಡ್ತೀನಿ, ನಿಂಗ್ ಇದ್ ಕೊಡ್ತೀನಿ, ನಿಂಗ್ ಇದ್ ಕೊಡ್ತೀನಿ ಅಂತ ನಮ್ನೆಲ್ಲ ಮರ್ಸ್ಬಿಟ್ರ ನಾವ್ ಮರ್ತೇ ಹೋಗ್ತೀವಿ. ನಮ್ ಜೀವನದ ಗುರಿ ನಾವೆಲ್ಲ ಮರ್ತೇ ಹೋಗಿದೀವಿ ಆಕ್ಚುಲಿ ಅಲ್ವಾ? ಆಕ್ಚುಲಿ ಎಲ್ಲರೂ ಮರ್ತೋಗಿದ್ದಾರೆ. ಯಾರಿಗ್ ಗೊತ್ತದ? ಯಾರು ಹೇಳಲ್ಲ. ನಿನ್ ಜೀವನದ ಗುರಿ ಏನು ಅಂದ್ರೆ ಭಗವಂತನ ನಾಮ ಹಾಕೋಬೇಕಂದ್ರೆ ಯಾರು ಹೇಳಲ್ಲ. ಇಲ್ಲ ಏನೋ ದೊಡ್ಡ ಮನುಷ್ಯ ಆಗೋಣ, ಅದ್ ಕಟ್ಟೋಣ, ಇದ್ ಕಟ್ಟೋಣ, ಹಂಗ್ ಮರಿಯೋಣ, ಹಿಂಗ್ ಹೆಸರು ಮಾಡ್ಕೋಣ, ಇಷ್ಟೇ ನಮ್ಗೆ ಗೊತ್ತಿರೋದು. ಇದೇ ನಮ್ ಜೀವನದ ಗುರಿ ಅಲ್ವಾ? ಸೊ ಈ ವೇದದಲ್ಲಿರೋ ಅಂತ ಎಲ್ಲ ಧರ್ಮ ಕೈತವ ಧರ್ಮ. ಅದು ರಿಯಲ್ ಧರ್ಮ ಅಂದ್ರೆ ಭಾಗವತ ಧರ್ಮ. ಇಲ್ಲಿ ಏನು ಬೇರೆ ಸುತ್ತು ಬಳಸಿ ಮಾತಾಡಲ್ಲ, ಸ್ಟ್ರೈಟ್ ಟು ದ ಪಾಯಿಂಟ್ ಅಷ್ಟೇ.
ನೀನ್ ಉದ್ಧಾರ ಆಗ್ಬೇಕು ಅಂದ್ರೆ ಕೃಷ್ಣನ್ ಶರಣಾಗತಿ ಪಡ್ಕೋಬೇಕು. ಕೃಷ್ಣನ ಭಕ್ತರ ಸೇವೆ ಮಾಡು, ಅವ್ರ ಆಶ್ರಯದಲ್ಲಿ ಇದ್ಕೊಂಡು ಅವ್ರ ಮಾರ್ಗದರ್ಶನದಲ್ಲಿ ಕಲ್ತ್ಕೋ, ಟ್ರೈನಿಂಗ್ ತಗೋ, ಸಾಧನಾ ಭಕ್ತಿ ಮಾಡು, ಗೋ ಬ್ಯಾಕ್ ಟು ಗಾಡ್ ಹೆಡ್ ಅಷ್ಟೇ. ಮುಗಿದ್ಮೇಲೆ ಕೆಲಸ ಮುಗಿತಂದ್ಮೇಲೆ ಅಲ್ಲಿಗೆ ಹೋಗ್ಬೇಕಷ್ಟೆ, ಮತ್ತೆ ವಾಪಸ್ ಬರ್ಬಾರ್ದು ಇಲ್ಲಿ. ಆ ತರ ಕೆಲಸ ಮಾಡ್ಬೇಕಷ್ಟೆ. ಕೆಲಸ ಮಾಡು ಇಲ್ಲಿ, ಆದ್ರೆ ಅನ್ಅಟ್ಯಾಚ್ಡ್ ಆಗಿ ಮಾಡ್ಬೇಕು, ಯೋಗದಲ್ಲಿ ಮಾಡ್ಬೇಕು, ಕರ್ಮಯೋಗದಲ್ಲಿ. ಅದು ಭಾಗವತ್ ಧರ್ಮ. ಓಕೆನಾ? ಸೊ ಅದು ಈ 12 ಜನಕ್ಕೆ ಮಾತ್ರ ಗೊತ್ತು, ಬೇರೆ ಯಾರಿಗೂ ಗೊತ್ತಿಲ್ಲ ಇದು. ಸ್ವಯಂಭೂ, ನಾರದ, ಶಂಭು, ಕುಮಾರ, ಕಪಿಲೋ ಮನುಹು, ಪ್ರಹ್ಲಾದೋ ಜನಕೋ ಭೀಷ್ಮೋ, ಬಲಿರ್ ವೈಯಾಸಕಿರ್ ವಯಂ. ಅಷ್ಟೇ. ಓಕೆನಾ? ಸ್ಟಾಪ್ ಮಾಡೋಣ ಡಿವೋಟೀಸ್. ಓಕೆ ಮಾತಾಜಿ. ತುಂಬಾ ತುಂಬಾ ಧನ್ಯವಾದ. ಮತ್ತೆ ನಾಳೆ ಸೇರೋಣ 7:30. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಹರಿ ಬೋಲ್ ಮಾತಾಜಿ. ದಂಡ ಪ್ರಣಾಮ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಸಿದ್ಧವ್ಯವಚ. ಹರೇ ಕೃಷ್ಣ. ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವ ವೃಂದ की जय. नामाचार्य हरदास ठाकुर की, जगतगुरु की जय, जगतगुरु श्रील प्रभुपाद की जय, ग्रंथ श्रीमद् भागवतम की जय, भगवत गीता की जय. हरे कृष्ण माताजी. हरि बोल माताजी. हरे कृष्ण माता।